ನಾವು ವಿಮೋಚನೆಗೊಂಡ ಅದೇ 20ಗೆ ತಿರುಗೋಣ. ವಿಮೋಚನೆಗೊಂಡ ಅದೇ 20. ವಿಮೋಚನೆಗೊಂಡ ಅದೇ 20 ಅದರ 12ನೇ ವಾಕ್ಯ. ನಿನ್ನ ತಂದೆ ತಾಯಿಗಳನ್ನು ಸನ್ಮಾನಿಸಬೇಕು. ಸನ್ಮಾನಿಸಿದರೆ ನಿನ್ನ ದೇವರಾದ ಯೆಹೋವನು ನಿನಗೆ ಅನುಗ್ರಹಿಸುವ ದೇಶದಲ್ಲಿ ನೀನು ಬಹುಕಾಲ ಇರುವಿ. ಬೇರೆ ದೇವರುಗಳನ್ನು ಪೂಜಿಸುವುದು ಮತ್ತು ವಿಗ್ರಹಗಳನ್ನು ಪೂಜಿಸುವುದು ಮತ್ತು ದೇವರ ಹೆಸರನ್ನು ದುರುಪಯೋಗಪಡಿಸಿಕೊಳ್ಳುವುದು ಪಾಪ ಎಂಬುದಾಗಿ ನಿನ್ನೆ ನಾವು ನೋಡಿದ್ದೇವೆ. ಹತ್ತು ಆಜ್ಞೆಗಳಲ್ಲಿ ಮೊದಲ 4 ದೇವರೊಂದಿಗಿನ ನಮ್ಮ ಸಂಬಂಧಗಳೊಂದಿಗೆ ವ್ಯವಹರಿಸುತ್ತದೆ ಮತ್ತು ಕೊನೆಯ 6 ನಮ್ಮ ಪರಸ್ಪರ ಸಂಬಂಧಗಳೊಂದಿಗೆ ವ್ಯವಹರಿಸುತ್ತದೆ. ಈ ಕೊನೆಯ 6 ಆಜ್ಞೆಗಳಲ್ಲಿ ಮೊದಲನೆಯದು ಮತ್ತು ಅವುಗಳಲ್ಲಿ ಅತ್ಯಂತ ಪ್ರತಿನಿಧಿಸುವ ಆಜ್ಞೆಯು ಪೋಷಕರಿಗೆ ಸಂಬಂಧಿಸಿದ ಆಜ್ಞೆಯಾಗಿದೆ. ಕ್ರೈಸ್ತ ಧರ್ಮವು ಪೋಷಕರಿಗೆ ಗೌರವವನ್ನು ಕಲಿಸುವುದಿಲ್ಲ ಎಂದು ಅನೇಕ ಜನರು ಹೇಳುತ್ತಾರೆ. ಆದರೆ ಇದು ಬೈಬಲನ್ನು ಚೆನ್ನಾಗಿ ತಿಳಿದಿಲ್ಲದ ಜನರ ಮಾತುಗಳಾಗಿದೆ. ನಮ್ಮ ಹೆತ್ತವರು ಜೀವಂತವಾಗಿರುವಾಗ ಅವರನ್ನು ಗೌರವಿಸಬೇಕೆಂದು ಬೈಬಲ್ ನಮಗೆ ಕಲಿಸುತ್ತದೆ. ಇಲ್ಲಿ ಹೇಳುವಂತೆ ನಿನ್ನ ತಂದೆ ತಾಯಿಗಳನ್ನು ಸನ್ಮಾನಿಸಬೇಕು. ಸನ್ಮಾನಿಸಿದರೆ ನಿನ್ನ ದೇವರಾದ ಯೆಹೋವನು ನಿನಗೆ ಅನುಗ್ರಹಿಸುವ ದೇಶದಲ್ಲಿ ನೀವು ಬಹುಕಾಲ ಇರುವಿ. ಹೆತ್ತವರ ಕುರಿತಾದ ಈ ಆಜ್ಞೆಯು ಅದನ್ನು ಪಾಲಿಸುವ ಪ್ರತಿಯಾಗಿ ಆಶೀರ್ವಾದವನ್ನು ಭರವಸೆ ನೀಡುತ್ತದೆ. ನಿಮ್ಮ ಭೌತಿಕ ಜೀವನದಲ್ಲಿಯೂ ನೀವು ಯಶಸ್ವಿಯಾಗಲು ಮತ್ತು ಆಶೀರ್ವಾದ ಪಡೆಯಲು ಬಯಸಿದರೆ ನಿಮ್ಮ ಹೆತ್ತವರನ್ನು ಗೌರವಿಸುವಂಥ ಮತ್ತು ಪಾಲಿಸುವಂಥ ಉತ್ತಮ ಕೆಲಸವನ್ನು ನೀವು ಮಾಡಬೇಕು. ನೀವು ನಿಮ್ಮ ಹೆತ್ತವರಿಗೆ ಗೌರವವನ್ನು ತೋರಿಸಿದರೆ ಮತ್ತು ಅವರನ್ನು ಚೆನ್ನಾಗಿ ನೋಡಿದರೆ ನೀವು ಮತ್ತು ನಿಮ್ಮ ತಲೆವರೆಗೂ ಖಂಡಿತವಾಗಿ ಆಶೀರ್ವದಿಸಪಡುತ್ತಾರೆ. ಇದು ಒಂದು ದೇವರ ವಾಗ್ದಾನವಾಗಿದೆ. ಆದರೆ ನೀವು ನಿಮ್ಮ ತಂದೆ ಮತ್ತು ತಾಯಿಗಳನ್ನು ಗೌರವಿಸದಿದ್ದರೆ ಬದಲಾಗಿ ನೀವು ಅವರಿಗೆ ದುಃಖ ಮತ್ತು ಚಿಂತೆಯನ್ನು ಉಂಟು ಮಾಡಿದರೆ ಅದು ಪಾಪವಾಗಿದೆ ಮತ್ತು ಇದು ದೇವರ ಮುಂದೆ ಪಾಪವಾಗಿದೆ. ನಿಮ್ಮ ಹೆತ್ತವರು ಭೂಮಿ ಮೇಲೆ ದೇವರ ಪ್ರತಿರೂಪವಾಗಿ ಸೇವೆ ಸಲ್ಲಿಸುತ್ತಾರೆ. ನೀವು ದೇವರನ್ನು ನೋಡಲು ಸಾಧ್ಯವಿಲ್ಲ, ಆದರೆ ನಿಮ್ಮ ಪೋಷಕರು ಜೀವಂತವಾಗಿರುವಾಗ ಅವರು ದೇವರ ಪ್ರತಿರೂಪವಾಗಿ ವರ್ತಿಸುತ್ತಾರೆ. ಅವರನ್ನು ನೀವು ಗೌರವಿಸಬೇಕು. ನಿಮ್ಮ ಹೆತ್ತವರನ್ನು ನೀವು ಧಿಕ್ಕರಿಸಿದರೆ ಅಥವಾ ಅವಿಧೇಯರಾದರೆ ಭಯಾನಕ ತೀರ್ಪು ನಿಮಗೆ ಕಾಯುತ್ತಿದೆ. ಮುಂದಿನ ವಾಕ್ಯ 13 ನೋಡೋಣ. ನರಹತ್ಯೆ ಮಾಡಬಾರದು. ನರಹತ್ಯೆ ಇಲ್ಲಿ ಯಾರು ನಿಜವಾಗಿಯೂ ಯಾರನ್ನು ಕೊಂದಿಲ್ಲ ಅಥವಾ ಕೊಲೆ ಮಾಡಿಲ್ಲ ಎಂದು ನಾನು ಬಯಸುತ್ತೇನೆ. ಆದರೆ ನೀವು ಬಹುಶಃ ಮಾಡಿದ ಒಂದು ರೀತಿಯ ಕೊಲೆ ಇದೆ. ಗರ್ಭದಲ್ಲಿರುವಂಥ ಮಗುವನ್ನು ಶಸ್ತ್ರಚಿಕಿತ್ಸೆ ಮಾಡಿ ಹೊರ ತೆಗೆಯುವಂಥ ಪ್ರಕರಣಗಳು ಹಲವಾರಿವೆಯಂತೆ. ಅದು ಕೊಲೆಯಾಗಿದೆ. ಗರ್ಭಧರಿಸುವುದು ಮತ್ತು ಮಗು ಅಭಿವೃದ್ಧಿ ಹೊಂದುತ್ತಿರುವುದು ಜನರು ತಮ್ಮ ಸ್ವಂತ ಕಣ್ಣುಗಳಿಂದ ನೋಡಲು ಸಾಧ್ಯವಿಲ್ಲದ ಕಾರಣ ಅವರು ಅದನ್ನು ಗರ್ಭಪಾತ ಮಾಡಿದಾಗ ಅದನ್ನು ಕೊಲೆ ಎಂದು ಭಾವಿಸುವುದಿಲ್ಲ. ಆದರೆ ನನ್ನ ಬಳಿ ಒಂದು ವಿಡಿಯೋ ಟೇಪ್ ಇದೆ ಮತ್ತು ಈ ವ್ಯಕ್ತಿಯು ವೈದ್ಯನಾಗಿದ್ದನು. ಅವರು ಹಲವು ವರ್ಷಗಳ ಅವಧಿಯಲ್ಲಿ ಗರ್ಭಪಾತವನ್ನು ಮಾಡಿದರು ಮತ್ತು ಅವರು ಈ ಕಾರ್ಯಾಚರಣೆಗಳನ್ನು ನಡೆಸಿದಾಗ ಅವರ ಆತ್ಮಸಾಕ್ಷಿಯು ಅವರನ್ನು ಕಾಡುತ್ತಲೇ ಇತ್ತು. ಗರ್ಭದಲ್ಲಿರುವಾಗಲೇ ಶಿಶುಗಳನ್ನು ತೆಗೆಯುವಂಥ ಶಸ್ತ್ರಕ್ರಿಯೆಯ ಚಿತ್ರಗಳನ್ನು ತೆಗೆದರು. ಶಸ್ತ್ರಚಿಕಿತ್ಸಾ ಉಪಕರಣಗಳನ್ನು ಅಳವಡಿಸಲಾಯಿತು ಮತ್ತು ಭ್ರೂಣದ ಕಾನುಗಳನ್ನು ಕತ್ತರಿಸಿ ಕೈಗಳನ್ನು ಕತ್ತರಿಸಿ ನಂತರ ಕುತ್ತಿಗೆಯನ್ನು ಸಹ ಕತ್ತರಿಸಲಾಯಿತು. ಇದೆಲ್ಲವನ್ನು ವಿಡಿಯೋದಲ್ಲಿ ತೋರಿಸಲಾಗಿದೆ. ಈ ಬಗ್ಗೆ ಯೋಚಿಸಿರಿ. ಇದು ಕೊಲೆಯಾಗಿದೆ, ಯಾವುದೇ ಅನುಮಾನವಿಲ್ಲ. ಜನರು ಇದನ್ನು ಕೊಲೆ ಎಂದು ಭಾವಿಸುವುದಿಲ್ಲ, ಏಕೆಂದರೆ ಅವರು ಅದನ್ನು ನಿಜವಾಗಿ ನೋಡುವುದಿಲ್ಲ. ಆದರೆ ಒಂದು ಮಗು ಗರ್ಭಧರಿಸಿ ಅದರ ದೇಹವು ಈಗಾಗಲೇ ರೂಪುಗೊಳ್ಳಲು ಪ್ರಾರಂಭಿಸಿದರೆ ಆ ಮಗುವನ್ನು ಕೊಲ್ಲುವುದು ಖಂಡಿತವಾಗಿಯೂ ಕೊಲೆಯಾಗಿದೆ.
ಕೊಲೆಯ ಪಾಪವು ಅದರೊಂದಿಗೆ ಭಾರೀ ದಂಡನೆಯನ್ನು ಹೊಂದಿದೆ ಎಂದು ನೀವು ಪರಿಗಣಿಸಬೇಕಾಗಿದೆ. ಮುಂದೆ ಅದು ಹೇಳುವುದೇನೆಂದರೆ, ನೀವು ವ್ಯಭಿಚಾರ ಮಾಡಬಾರದು. ಕಾನೂನುಬದ್ಧವಾಗಿ ವಿವಾಹದ ದಂಪತಿಗಳು ಒಟ್ಟಿಗೆ ಮಲಗುವುದು ಮತ್ತು ಲೈಂಗಿಕ ಸಂಬಂಧವನ್ನು ಹೊಂದುವುದು ಪಾಪವಲ್ಲ. ಅದು ದೇವರು ಆಶೀರ್ವದಿಸಿರುವಂಥ ಮಾರ್ಗವಾಗಿದೆ. ಆದರೆ ನೀವು ಮದುವೆ ಆಗದೇ ಇರುವಾಗ ಯಾರೊಂದಿಗಾದರೂ ಲೈಂಗಿಕ ಸಂಬಂಧವನ್ನು ಹೊಂದಿದ್ದರೆ, ನೀವು ಮದುವೆಗೆ ನಿಶ್ಚಯವಾಗಿದ್ದರೂ ಅದು ವ್ಯಭಿಚಾರ ಎಂದು ಪರಿಗಣಿಸಲಾಗುತ್ತದೆ. ನೀವು ನಿಶ್ಚಿತಾರ್ಥ ಮಾಡಿಕೊಂಡರೆ ಅದು ವ್ಯಭಿಚಾರ. ಯಾಕೆ? ನೀವು ನಿಶ್ಚಿತಾರ್ಥ ಮಾಡಿಕೊಂಡಿದ್ದರೆ ಭವಿಷ್ಯದಲ್ಲಿ ನೀವು ಮದುವೆ ಆಗುವುದಾಗಿ ಭರವಸೆ ನೀಡುತ್ತಿದ್ದರು. ಆದರೆ ಈಗಲೇ ನೀವು ಗಂಡ ಮತ್ತು ಹೆಂಡತಿ ಆಗಿಲ್ಲ. ಒಂದು ವೇಳೆ ನೀವು ಮದುವೆ ಆಗದ ಯಾರೊಂದಿಗಾದರೂ ನೀವು ಲೈಂಗಿಕ ಸಂಬಂಧವನ್ನು ಹೊಂದಿದ್ದೀರಿ, ಅದು ವ್ಯಭಿಚಾರವೆಂದು ಕರೆಯಲಾಗುತ್ತದೆ. ಅದು ತುಂಬ ಗಂಭೀರವಾಗಿರೋ ಪಾಪವಾಗಿದೆ. ಅದೊಂದು ವ್ಯಭಿಚಾರವಾಗಿದೆ. ಈ ದಿನಗಳಲ್ಲಿ ಹೆಚ್ಚಿನ ಜನರು ಲೈಂಗಿಕ ಪಾಪಗಳಿಗೆ ಸಂವೇದನಾಶೀಲರಾಗಿದ್ದಾರೆ. ಮಹಿಳೆಯರು ಮತ್ತು ಪುರುಷರು ಮದುವೆಗೆ ಮುಂಚೆಯೇ ಲೈಂಗಿಕ ಸಂಬಂಧಗಳನ್ನು ಹೊಂದಿದ್ದಾರೆ ಮತ್ತು ಅವರು ಹೊಂದಾಣಿಕೆಯಾಗಿದ್ದರೆ ಅವರು ಮದುವೆಯಾಗುತ್ತಾರೆ. ಇದು ಪುರುಷರು ಮತ್ತು ಮಹಿಳೆಯರಿಗೆ ಅನ್ವಯಿಸುತ್ತದೆ. ಕನ್ಯೆಗತ್ವ ವಿಷಯಕ್ಕೆ ಬಂದಾಗ ತಮ್ಮ ಕನ್ಯೆಗತ್ವವನ್ನು ಎಚ್ಚರಿಕೆಯಿಂದ ಕಾಪಾಡುವ ಜನರು ಇದರ ಪಾಪಗಳನ್ನು ಮಾಡದಂತೆ ತಮ್ಮನ್ನು ತಾವು ಉಳಿಸಿಕೊಳ್ಳಲು ಸಾಧ್ಯವಾಗುತ್ತದೆ. ಅವರು ಇತರ ಪಾಪಗಳಿಂದ ದೂರ ಸರಿಯಲು ಸಾಧ್ಯವಾಗಿದ್ದಾರೆ. ಆದರೆ ಅವರ ಒಮ್ಮ ಕನ್ಯಗತ್ವವನ್ನು ಉಲ್ಲಂಘಿಸಿದರೆ ಅಥವಾ ಅವರಿಂದ ತೆಗೆದುಕೊಂಡರೆ ಅವರ ಹೃದಯದಲ್ಲಿನ ರಕ್ಷಣೆಗಳು ತಕ್ಷಣವೇ ಕುಸಿಯುತ್ತದೆ ಮತ್ತು ಅವರ ಜೀವನವು ಕುಸಿಯುತ್ತದೆ. ಒಮ್ಮೆ ಅದು ಸಂಭವಿಸಿದರಲ್ಲಿ ಅವರು ಸಾಮಾನ್ಯವಾಗಿ ಪಾಪದ ಬಗ್ಗೆ ಸಂವೇದನಾಶೀಲರಾಗುತ್ತಾರೆ. ಅವರ ದೇಹವು ಈಗಾಗಲೇ ಅಪವಿತ್ರವಾಗಿರುವುದರಿಂದ ಇದು ಪಾಪವಿಲ್ಲ ಎಂಬುದಾಗಿ ಅವರು ಭಾವಿಸುತ್ತಾರೆ ಅಥವಾ ಅವರು ಸುಮ್ಮನೆ ಬಿಡುತ್ತಾರೆ. ನಂತರ ಅವರು ಇತರ ಪಾಪಗಳನ್ನು ಕೂಡ ಮಾಡಲು ತಮ್ಮ ಹೃದಯದಲ್ಲಿ ಮುಕ್ತರಾಗುತ್ತಾರೆ. ನಿಮ್ಮ ಕನ್ಯಗತ್ವವು ನಿಮ್ಮ ಜೀವನ ಎಂದು ನೀವು ಅರ್ಥ ಮಾಡಿಕೊಳ್ಳಬೇಕು. ಕನ್ಯಗತ್ವವನ್ನು ಕಳೆದುಕೊಳ್ಳುವುದಂದರೆ ಪ್ರಾಣ ಕಳೆದುಕೊಂಡದಂತೆಯೇ. ನೀವು ನಿಜವಾಗಿಯೂ ಪ್ರೀತಿಸಬಹುದಾದ ಒಬ್ಬ ಪುರುಷನ ಅಥವಾ ಮಹಿಳೆಯನ್ನು ನೀವು ಭೇಟಿಯಾಗುವವರೆಗೆ ನಿಮ್ಮ ಕನ್ಯಗತ್ವವನ್ನು ನೀವು ಎಚ್ಚರಿಕೆಯಿಂದ ಕಾಪಾಡಬೇಕು ಮತ್ತು ನೀವು ಅದನ್ನು ಆ ವ್ಯಕ್ತಿಗೆ ಅರ್ಪಿಸಬೇಕು. ಈ ರೀತಿಯಾಗಿ ಇಬ್ಬರು ವ್ಯಕ್ತಿಗಳು ಒಂದೇ ದೇಹ ಮತ್ತು ಒಂದೇ ಕುಟುಂಬವಾಗಿರಬಹುದು ಮತ್ತು ಅವರು ಸಂತೋಷದಿಂದ ಬದುಕಬಹುದು. ಒಬ್ಬ ಪುರುಷನು ಅಥವಾ ಮಹಿಳೆ ತಮ್ಮ ಸಂಗಾತಿಯು ಮದುವೆಯಾಗುವ ಮೊದಲು ಈ ಹಿಂದೆ ಇನ್ನೊಬ್ಬ ಮಹಿಳೆ ಅಥವಾ ಪುರುಷನೊಂದಿಗೆ ದೈಹಿಕ ಸಂಬಂಧವನ್ನು ಹೊಂದಿದ್ದರುವೆಂದು ಕೇಳಿದ ಕ್ಷಣದಿಂದ ಅವಳ ಹೃದಯ ಬದಲಾಗುತ್ತದೆ. ಇದು ಅವರ ಪ್ರೀತಿಯನ್ನು ಕೊನೆಗೊಳಿಸಬಹುದು. ಈ ವಿಷಯವು ಎಷ್ಟು ಗಂಭೀರವಾಗಿದೆ. ಆದರೆ ನಮ್ಮ ಇಂದಿನ ಮತ್ತು ಯುಗದಲ್ಲಿ ಈ ಮೌಲ್ಯಗಳೆಲ್ಲವೂ ಕುಸಿಯುತ್ತವೆ ಮತ್ತು ಈ ಜೀವನ ವಿಧಾನವು ಹೀಗೆ ಸಂಪೂರ್ಣವಾಗಿ ನಾಶವಾಗುತ್ತೆ ಎಂಬುದನ್ನು ನಾವು ನೋಡಬಹುದು. ನಿಮ್ಮಲ್ಲಿ ಯಾರಾದರೂ ಮದುವೆ ಹೊರತಾಗಿ ಅಂತಹ ಲೈಂಗಿಕ ಸಂಬಂಧಗಳನ್ನು ಹೊಂದಿದ್ದರೆ ನೀವು ಅತ್ಯಂತ ಗಂಭೀರವಾದ ಶಿಕ್ಷೆಯನ್ನು ಪಡೆಯುತ್ತೀರಿ. ನೀವು ವಿನಯವಾಗಿರಬೇಕಾದರೆ, ನೀವು ಪಶ್ಚಾತ್ತಾಪ ಪಡದಿದ್ದರೆ ನಿಮಗೆ ನಂಬಿಕೆ ಬರಲು ಸಾಧ್ಯವೇ ಇಲ್ಲ. ಮುಂದೆ ನೀವು ಕದಿಯಬಾರದು. ಕದಿಯುವುದು ಎಂದರೆ ಏನು ಎಂಬುದಾಗಿ ನಿಮಗೆ ವಿವರಿಸಬೇಕಾಗಿಲ್ಲ. ನೀವು ಯಾರಿಗಾದರೂ ತಿಳಿಯದೆ ಏನನ್ನಾದರೂ ತೆಗೆದುಕೊಂಡರೆ ನೀವು ಮಾಡಿದ್ದಕ್ಕೆ ಪಶ್ಚಾತ್ತಾಪ ಪಡಬೇಕು. ಮತ್ತು ಮುಂದಿನ ವಿಷಯ, ಮತ್ತೊಬ್ಬನ ಮೇಲೆ ಸುಳ್ಳು ಸಾಕ್ಷಿ ಹೇಳಬಾರದು. ನೀವು ಸುಳ್ಳು ಹೇಳಿ ಇತರರನ್ನು ಮೋಸಗೊಳಿಸಬಾರದು ಮತ್ತು ಇತರ ಜನರ ಬಗ್ಗೆ ಸುಳ್ಳು ವದಂತಿಗಳನ್ನು ಪ್ರಾರಂಭಿಸಬಾರದುವೆಂದು ಇದು ಹೇಳುತ್ತದೆ. ಆಕೆ 17ರಲ್ಲಿ ಮುಂದಿನದು ಹೇಳುತ್ತದೆ, ಮತ್ತೊಬ್ಬನ ಮನೆಯನ್ನು ಆಶಿಸಬಾರದು. ಮತ್ತೊಬ್ಬನ ಹೆಂಡತಿ, ಗಂಡಾಳು, ಹೆಣ್ಣಾಳು ಮತ್ತು ಕತ್ತೆ ಮುಂತಾದ ಯಾವುದನ್ನು ಆಶಿಸಬಾರದು. ಅತ್ಯಾಸೆಯು ಅನೇಕ ಪಾಪಗಳ ಪ್ರಾರಂಭದ ಹಂತವಾಗಿದೆ. ಆದ್ದರಿಂದ ನಾವು ಈ 10 ಆಜ್ಞೆಗಳನ್ನು ಹೊಂದಿದ್ದೇವೆ. ಶಬದಿನದ ಕುರಿತಾದ ಆಜ್ಞೆಯ ಕುರಿತಾದ ವಿವರಣೆಯು ಈಗ ನಿಭಾಯಿಸಲು ತುಂಬ ಜಟಿಲವಾಗಿದೆ. ಆದ್ದರಿಂದ ನಾವು ಅದನ್ನು ಬಿಟ್ಟು ಬಿಡುತ್ತೇವೆ. ನೀವು ಈ ವಾಕ್ಯವನ್ನು ಓದುವಾಗ ಈ ಯಾವುದೇ ಆಜ್ಞೆಗಳು ನಿಮ್ಮ ಹೃದಯದಲ್ಲಿ ನಿಮ್ಮನ್ನು ತೊಂದರೆಗೊಳಿಸುತ್ತೆಯೇ ಎಂದು ನಿಮ್ಮನ್ನು ಕೇಳಿಕೊಳ್ಳಿ.
ನೀವು ನಿಮ್ಮ ಹೆತ್ತವರಿಗೆ ಅವಿಧೇಯರಾಗಿರುವುದರಿಂದ ಬಹುಶಃ ನೀವು ತೊಂದರೆಗೊಳಗಾಗಿದ್ದೀರಿ. ನೀವು ಇಲ್ಲಿ ಓದಿದ ಯಾವುದೇ ಆಜ್ಞೆಗಳಿಂದ ನೀವು ತೊಂದರೆಗೊಂಡರೆ ನೀವು ಆ ವಿಷಯವನ್ನು ದೇವರ ಮುಂದೆ ತೆಗೆದುಕೊಂಡು ಪ್ರಾಮಾಣಿಕವಾಗಿ ಪಶ್ಚಾತ್ತಾಪ ಪಡಬೇಕು. ಹಳೆಯ ಒಡಂಬಡಿಕೆಗೆ ತಿರುಗೋಣ. ಯೆಶಾಯನ ಪುಸ್ತಕ ಅಧ್ಯಾಯ 59. ಯೆಶಾಯ 59. ಯೆಶಾಯ 59. ನಾನು ವಾಕ್ಯ 1ರಿಂದ ಓದುತ್ತೇನೆ. ಇಗೋ, ಯೆಹೋವನ ಹಸ್ತವು ರಕ್ಷಿಸಲಾರಂದೆ ಮೋಟುಗೈಯಲ್ಲ, ಆತನ ಕಿವಿಯು ಕೇಳಲಾರದ ಹಾಗೆ ಕಿವಿಡಲ್ಲ. ಆದರೆ ನಿಮ್ಮ ಅಪರಾಧಗಳೇ ನಿಮ್ಮ ದೇವರಿಂದ ನಿಮ್ಮನ್ನು ಅಗಲಿಸುತ್ತಾ ಬಂದಿವೆ. ನಿಮ್ಮ ಪಾಪಗಳೇ ಆತನು ಕೇಳಲಾರದಂತೆ ಆತನ ಮುಖಕ್ಕೆ ಅಡ್ಡವಾಗಿವೆ. ಇಲ್ಲೇನು ಹೇಳುತ್ತದೆ ನೋಡಿ. ನಿಮ್ಮನ್ನು ಯಾಕೆ ಉಳಿಸಲಾಗುವುದಿಲ್ಲ ಎಂದು ನೀವು ಆಶ್ಚರ್ಯಪಡುತ್ತೀರಾ? ದೇವರ ತೋಳು ತುಂಬ ಚಿಕ್ಕದಾಗಿದೆ, ಅವನು ನಿಮ್ಮನ್ನು ರಕ್ಷಿಸಲು ಸಾಧ್ಯವಿಲ್ಲ. ಅಥವಾ ಅವನ ಕಿವಿ ತುಂಬ ಮಂದವಾಗಿದೆ, ಆದ್ದರಿಂದ ಅವನ ರಕ್ಷಣೆಯನ್ನು ಕೇಳಲು ನಿಮಗೆ ಪ್ರಾರ್ಥನೆಗಳನ್ನು ಕೇಳಲು ಸಾಧ್ಯವಿಲ್ಲ. ಹಾಗಾದರೆ ಅದೇನು? ವಾಕ್ಯ 2. ಆದರೆ ನಿಮ್ಮ ಅಪರಾಧಗಳೇ ನಿಮ್ಮ ದೇವರಿಂದ ನಿಮ್ಮನ್ನು ಅಗಲಿಸುತ್ತಾ ಬಂದಿದೆ. ಇದರ ಅರ್ಥವೇನು? ಇಲ್ಲಿ ಒಮ್ಮೆ ನೋಡಿದರೆ ಇವರೇ ದೇವರು, ಇಲ್ಲಿ ನಾನಿದ್ದೇನೆ. ಪ್ರತಿಯೊಬ್ಬರು, ಅವರು ಯಾರೇ ಆಗಿರಲಿ, ಅವರೊಳಗೆ ಪಾಪವಿದೆ. ಈ ಪಾಪವು ಸ್ವತಃ ಪ್ರಕಟವಾದಾಗ ಮತ್ತು ವ್ಯಕ್ತಿಯು ಪಾಪವನ್ನು ಮಾಡಿದಾಗ ಆ ಪಾಪವು ದೇವರ ಮುಂದೆ ಹೋಗುತ್ತದೆ. ಅಲ್ಲಿ ಅವನು ಮಾಡಿದ ಎಲ್ಲ ಪಾಪದೊಂದಿಗೆ ಅದು ಸಂಗ್ರಹವಾಗುತ್ತದೆ. ಈ ಪಾಪಗಳಿಂದ ದೇವರು ನಮ್ಮನ್ನು ರಕ್ಷಿಸಲು ಸಾಧ್ಯವಿಲ್ಲ. ಮತ್ತು ನಾನು ದೇವರನ್ನು ಪ್ರಾರ್ಥಿಸಿದರೂ ನನ್ನ ಪ್ರಾರ್ಥನೆಯು ಪಾಪದ ಈ ತಡೆಗೋಡೆಯವರೆಗೆ ಮಾತ್ರ ಹೋಗುತ್ತದೆ ಮತ್ತು ಅದು ನಿಲ್ಲುತ್ತದೆ. ಆ ಪ್ರಾರ್ಥನೆ ದೇವರನ್ನು ತಲುಪುವುದಿಲ್ಲ. ಇದು ಅದರ ಮುಖ್ಯ ಅಂಶವಾಗಿದೆ. ಈ ದಿನಗಳಲ್ಲಿ ಯೇಸುವನ್ನು ನಂಬುವಂಥ ಜನರು ಯೆಶಾಯ 59ನೇ ಅಧ್ಯಾಯದಲ್ಲಿ ವಾಕ್ಯಗಳನ್ನು ಓದುತ್ತಾರೆ, ಆದರೆ ಅವರು ಏನು ಹೇಳುತ್ತದೆ ಎಂಬುದಾಗಿ ಯೋಚಿಸುವುದಿಲ್ಲ. ಅವರು ಯೇಸುವನ್ನು ಹಾಗೆ ನಂಬುತ್ತಾರೆ ಎಂಬುದಾಗಿ ನಿಮಗೆ ತಿಳಿದಿದೆಯೋ? ಅವರು ಹೇಗೆ ಪ್ರಾರ್ಥಿಸಬೇಕೆಂಬುದು ಕಲಿಯುತ್ತಾರೆ. ಎರಡನೆಯದಾಗಿ ಅವರು ಸ್ತೋತ್ರ ಗೀತೆಗಳನ್ನು ಹಾಡುತ್ತಾರೆ ಮತ್ತು ನಂತರ ಅವರು ಬೈಬಲ್ ಬಗ್ಗೆ ಕಲಿಯುತ್ತಾರೆ. ಯಾರಾದರೂ ಸ್ನೇಹಿತರಿಗೆ ನೀವು ಯೇಸುವನ್ನು ನಂಬಬೇಕು ಎಂದು ಹೇಳಬಹುದು. ಆದ್ದರಿಂದ ಸ್ನೇಹಿತನು ಅದರ ಬಗ್ಗೆ ಏನಂತ ನೋಡಲು ಹೋಗುತ್ತಾನೆ ಮತ್ತು ಅವನು ಹೇಗೆ ಪ್ರಾರ್ಥಿಸಬೇಕೆಂಬುದನ್ನು ಕಲಿಯುತ್ತಾನೆ. ಮುಂಭಾಗದಲ್ಲಿ ವ್ಯಕ್ತಿಯು, ದೇವರೇ, ನಮ್ಮ ತಂದೆಯೇ, ನಾವು ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ, ನಾವು ನಿಜವಾಗಿ ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ ಎಂದು ಪ್ರಾರ್ಥಿಸುತ್ತಾನೆ. ಅವನು ಕೇಳಿ ಆ ರೀತಿಯಾಗಿ ಇವನು ಪ್ರಾರ್ಥಿಸುತ್ತಾನೆ. ಅವನು ಶೀಘ್ರದಲ್ಲಿ ಇದನ್ನೇ ಕಲಿಯುತ್ತಾನೆ. ಆದರೆ ಇವನ ಪ್ರಾರ್ಥನೆ ದೇವರನ್ನು ತಲುಪಲು ಸಾಧ್ಯವಿಲ್ಲ ಎಂಬುದಾಗಿ ಅವನಿಗೆ ತಿಳಿದಿಲ್ಲ. ನಿಮ್ಮ ಪಾಪದ ಸಮಸ್ಯೆಯನ್ನು ನೀವು ಪರಿಹರಿಸುವವರೆಗೂ ಪ್ರಾರ್ಥನೆ ಮಾಡುವುದರಲ್ಲಿ ನಿಮಗೆ ಯಾವುದೇ ಪ್ರಯೋಜನವಿಲ್ಲ. ದಯವಿಟ್ಟು ಇದರ ಬಗ್ಗೆ ಸ್ವಲ್ಪ ಯೋಚಿಸಿರಿ. ಬಹುಶಃ ನೀವು ಇಲ್ಲಿಯವರೆಗೆ ಸಾಕಷ್ಟು ಪ್ರಾರ್ಥನೆಗಳನ್ನು ಹೇಳಿದ್ದೀರಿ, ಆದರೆ ನೀವು ಪ್ರಾರ್ಥನೆಯನ್ನು ಪ್ರಾರಂಭಿಸಲು ಮೊದಲು ನಿಮ್ಮ ಪಾಪದ ಸಮಸ್ಯೆಯನ್ನು ಪೂರ್ಣವಾಗಿ ಪರಿಹರಿಸಿದ್ದೀರಾ? ಅಥವಾ ನಿಮ್ಮ ಪಾಪದ ಸಮಸ್ಯೆ ಉಳಿದಿದ್ದರೆ ನೀವು ಪ್ರಾರ್ಥಿಸುತ್ತೀರಾ? ನಿಮ್ಮ ಪಾಪವು ದೇವರ ಮುಂದೆ ಇದ್ದರೂ ಸಹ ನೀವು ಪ್ರಾರ್ಥಿಸುತ್ತಿದ್ದರೆ ಆ ಎಲ್ಲ ಪ್ರಾರ್ಥನೆಗಳು ವ್ಯರ್ಥವಾಗಿವೆ. ಆ ಪ್ರಾರ್ಥನೆಗಳು ದೇವರಿಗೆ ತಲುಪುವುದೇ ಇಲ್ಲ. ಮತ್ತಾಯ ಅಧ್ಯಾಯ 6ರಲ್ಲಿ ಅದು ಹೇಳುತ್ತದೆ. ಆದರೆ ಪ್ರಾರ್ಥನೆ ಮಾಡುವಾಗ ಅಜ್ಞಾನಿಗಳ ಹಾಗೆ ಹೇಳಿದ್ದನ್ನೇ ಸುಮ್ಮನೆ ಹೇಳಬೇಡಿ. ಅವರು ಬಹಳ ಮಾತುಗಳನ್ನು ಆಡಿದರೆ ತಮ್ಮ ಪ್ರಾರ್ಥನೆಯನ್ನು ದೇವರು ಕೇಳುತ್ತಾರೆ ಎಂಬುದಾಗಿ ನೆನೆಸುತ್ತಾರೆ. ಆದ್ದರಿಂದ ನೀವು ಅವರ ಹಾಗೆ ಆಗಬೇಡಿರಿ. ನೀವು ನಿಮ್ಮ ತಂದೆಯನ್ನು ಬೇಡಿಕೊಳ್ಳುವುದಕ್ಕಿಂತ ಮುಂಚೆಯೇ ನಿಮಗೆ ಏನನ್ನು ಅಗತ್ಯ ಎಂಬುದು ಆತನಿಗೆ ತಿಳಿದಿದೆ. ನಿಮಗೆ ಏನು ಅಗತ್ಯವಿದೆ ಅದನ್ನು ಆತನು ತಿಳಿದಿದ್ದಾರೆ. ಇದೇ ಬೈಬಲ್ ಹೇಳುವುದು. ಯೇಸು ಇದನ್ನು ಹೇಳಿದರು. ಅದೇ ಪ್ರಾರ್ಥನೆಯನ್ನು ನಾವು ಮತ್ತೆ ಮತ್ತೆ ಹೇಳಬಾರದು ಎಂದು ಅವರು ಹೇಳಿದರು. ನೀವು ಹೇಳುವ ಮೊದಲು ನಿಮಗೇನು ಬೇಕೆಂಬುದಾಗಿ ದೇವರು ತಿಳಿದುಕೊಂಡಿದ್ದಾರೆ. ನೀವು ಮನಪೂರ್ವಕವಾಗಿ ಬಯಸುವ ಏನಾದರೂ ಇದ್ದರೆ ನೀವು ಚಿಕ್ಕ ಮಗುವಿನಂತೆ ದೇವರ ಮುಂದೆ ಈ ಬಯಕೆಯನ್ನು ವ್ಯಕ್ತಪಡಿಸಬೇಕು. ಅದು ಪ್ರಾರ್ಥನೆ. ನವಜಾತ ಶಿಶುವಿನ ವಿಷಯವಾಗಿ ಅಳುವುದೇ ಅದರ ಪ್ರಾರ್ಥನೆಯಾಗಿದೆ.
ಅದು ತನ್ನ ತೋಳುಗಳನ್ನು ಮೇಲೆತ್ತಿ ಅಳುತ್ತಾ ಸುತ್ತಾಡಿದಾಗ ಅದು ಒಂದು ರೀತಿಯ ಪ್ರಾರ್ಥನೆ ಆಗಿದೆ. ಮತ್ತು ಅದನ್ನು ಕೇಳಿದ ತಾಯಿ ಓಡಿ ಬರುತ್ತಾಳೆ. ಡಯಪರ್ನಿಂದ ಯಾವುದೇ ವಾಸನೆ ಬರುತ್ತದೆ ಎಂಬುದಾಗಿ ಪರಿಶೀಲಿಸುತ್ತಾಳೆ. ಡಯಪರನ್ನು ಬದಲಾಯಿಸಬೇಕು ಎಂಬುದಾಗಿ ಪರಿಶೀಲಿಸುತ್ತಾಳೆ. ಅಥವಾ ಮಗುವಿಗೆ ಹಸಿದಾಗ ಮಗುವಿನ ಊಟವನ್ನು ಕೊಡುತ್ತದೆ. ಅಳುವುದು ಪ್ರಾರ್ಥನೆಯಾಗಿದೆ. ನಂತರ ಮಗು ಸ್ವಲ್ಪ ದೊಡ್ಡದಾದಾಗ ಅವನು ತನ್ನ ತಂದೆಯ ಬಳಿಗೆ ಹೋಗಿ, ಅಪ್ಪ, ನಾನು ಶಾಲೆಗೆ ಏನಾದರೂ ಖರೀದಿಸಬೇಕು ಎಂದು ಹೇಳಬಹುದು. ಆದರೆ ಈ ಮಗು ಎಂದು ಭಾವಿಸಿಕೊಳ್ಳಿ, ಮಗುವಿನ ತಂದೆ ತನ್ನ ದೇಶದ ಅಧ್ಯಕ್ಷನಾಗಿರಬಹುದು. ನಂತರ ಮಗು ತನ್ನ ತಂದೆಗೆ ಬಗಳ ಹೋಗಿ, ನಿಮ್ಮ ಗೌರವವೆನಿಸುವ ಶ್ರೀ ಅಧ್ಯಕ್ಷರೇ ಎಂದು ಹೇಳುತ್ತದೆಯೋ? ಅವರು ಕೇವಲ ತಂದೆ ಅಥವಾ ಅಪ್ಪ ಎಂದು ಹೇಳುತ್ತಾರೆ. ಇನ್ನು ಕೆಲವು ಜನರು ಅವರು ಪ್ರಾರ್ಥಿಸುವಾಗ ಬಹಳ ಭವ್ಯವಾದ ಮಾತುಗಳನ್ನು ಬಳಸುತ್ತಾರೆ. ಅವರು ಹೀಗೆ ಹೇಳುತ್ತಾರೆ, ಸೈನ್ಯಗಳ ದೇವರಾದ ಕರ್ತನೆ, ಪ್ರಭುಗಳ ಪ್ರಭುವೇ. ಅದು ಪ್ರಾರ್ಥನೆಯಲ್ಲ, ಅದು ಭಾಷಣೆಯಾಗಿದೆ, ಪ್ರಾರ್ಥನೆಯಲ್ಲ. ಆದ್ದರಿಂದ ಭಾಷಣಗಳಂತೆ ಇರುವಂಥ ಪ್ರಾರ್ಥನೆಗಳಿವೆ, ಉಪದೇಶವಂತಹ ಪ್ರಾರ್ಥನೆಗಳಿವೆ. ಮತ್ತು ಪ್ರಾರ್ಥನೆ ಮಾಡುವಂಥ ಜನರು ಬೆನ್ನಿಗೆ ಯಾರಾದರೂ ಒಂದು ಹೊಡೆಯುವಂಥ ಪ್ರಾರ್ಥನೆಗಳು ಕೂಡ ಇವೆ. ಆದರೆ ಈ ವಿವಿಧ ರೀತಿಯಿಂದ ಪ್ರಾರ್ಥನೆಗಳಲ್ಲಿ ಯಾವುದು ನಿಜವಾದ ಪ್ರಾರ್ಥನೆಗಳಲ್ಲ. ಅವೆಲ್ಲವೂ ಔಪಚಾರಿಕ ಆಚರಣೆಗಳ ಭಾಗವಾಗಿದೆ. ಪ್ರಾರ್ಥನೆ ಅಂದರೆ ಅದಲ್ಲ. ನೀವು ಹತ್ತಿರ ಇರುವಂಥ ವ್ಯಕ್ತಿಯನ್ನು ನೀವು ಹೇಗೆ ಸಂಬಂಧಿಸ್ತೀರಿ? ನಾನೊಂದು ಪ್ರಶ್ನೆ ಕೇಳುತ್ತೇನೆ. ಕುಟುಂಬದಲ್ಲಿ ಇಬ್ಬರು ಹತ್ತಿರದ ವ್ಯಕ್ತಿಗಳು ಯಾರು? ಮದುವೆಯಾದವರಿಗೆ ಅವರ ಸಂಗಾತಿಯೇ ಅವರಿಗೆ ಹತ್ತಿರವಾದ ವ್ಯಕ್ತಿ ಅಲ್ಲವೇ? ಗಂಡ ಮತ್ತು ಹೆಂಡತಿ ಒಟ್ಟಿಗೆ ಊಟದ ಮೇಜಿನ ಬಳಿ ಕುಳಿತಾಗ ಹೆಂಡತಿ ತನ್ನ ಗಂಡನನ್ನು ಜೋರಾಗಿ ಸಂಬೋಧಿಸುತ್ತಾ, ತನ್ನ ಪತಿ ಅಂತಹ ಕಂಪನಿಯ ಅತ್ಯಂತ ಗೌರವವೆನಿಸುವ ಅಧ್ಯಕ್ಷನಾಗಿದ್ದಾರೆ, ಅವಳು ಹಾಗೆ ಮಾಡುತ್ತಾಳೆಯೇ? ಇಲ್ಲ. ಅವರು ಒಬ್ಬರಿಗೊಬ್ಬರು ಮೃದುವಾಗಿ ಮಾತನಾಡುತ್ತಾರೆ. ಆದ್ದರಿಂದ ಅವರು ಏನು ಹೇಳುತ್ತಾರೆಂದು ಸುತ್ತಮುತ್ತಲಿನ ಇತರರ ಕೇಳುವುದಿಲ್ಲ. ಪ್ರಾರ್ಥನೆ ದೇವರ ಮತ್ತು ಅವನೊಳಗಿನ ನಿಜವಾದ ಜೀವವನ್ನು ಹೊಂದಿರುವಂಥ ವ್ಯಕ್ತಿಯ ನಡುವಿನ ಸಂಭಾಷಣೆಯಾಗಿದೆ. ಪ್ರಾರ್ಥನೆಯು ಉಸಿರಾಟವಾಗಿದೆ ಎಂಬುದಾಗಿ ಜನರು ಹೇಳುತ್ತಾರೆ. ನಾನೊಂದು ಪ್ರಶ್ನೆ ನಿಮಗೆ ಕೇಳುತ್ತೇನೆ. ಬದುಕಿರುವವರು ಉಸಿರಾಡುತ್ತಾರೋ ಅಥವಾ ಸತ್ತವರು ಉಸಿರಾಡುತ್ತಾರೋ? ನಾನು ಕೇಳಬೇಕೇ? ಶವ ಉಸಿರಾಡುವುದನ್ನು ನೀವೆಂದಾದರೂ ನೋಡಿದ್ದೀರಾ? ಪ್ರಾರ್ಥನೆಯು ಉಸಿರಾಟವೆಂದಿದ್ದರೆ, ಜೀವದಂದಿರುವಾಗ ಜನರು ಸ್ವಯಂಚಾಲಿತವಾಗಿ ಉಸಿರಾಡುತ್ತಾರೆ. ಪ್ರಾರ್ಥನೆಯು ಉಸಿರಾಟದಂತೆಯೇ ಇದ್ದರೆ, ಒಮ್ಮೆ ನೀವು ಉಳಿಸಿದ ನಂತರ ಮತ್ತು ನಿಮ್ಮ ಪಾಪಗಳ ಸಮಸ್ಯೆಯನ್ನು ಪರಿಹರಿಸಿದ ನಂತರ ನೀವು ಸ್ವಯಂಚಾಲಿತವಾಗಿ ದೇವರನ್ನು ಪ್ರಾರ್ಥಿಸುತ್ತೀರಿ. ನೀವು ಸ್ವಯಂಚಾಲಿತವಾಗಿ ಮತ್ತು ನೈಸರ್ಗಿಕವಾಗಿ ಪ್ರಾರ್ಥಿಸುತ್ತಿರುವುದನ್ನು ನೀವು ಕಂಡುಕೊಳ್ಳುತ್ತೀರಿ. ಆದರೆ ನೀವು ಉಳಿಸದಿದ್ದರೆ ಅಥವಾ ನಿಮ್ಮ ಪಾಪಗಳು ದಾರಿಯಲ್ಲಿ ತಡೆಯುತ್ತಿದ್ದಾರೆ, ನೀವು ಕಠಿಣ ಅಥವಾ ಭಾಷಣ ಅಥವಾ ಧರ್ಮೋಪದೇಶದ ರೂಪದಲ್ಲಿ ಪ್ರಾರ್ಥಿಸಬಹುದು, ಆದರೆ ಅದರಲ್ಲಿ ಯಾವುದು ನಿಮಗೆ ಯಾವುದೇ ಪ್ರಯೋಜನವಾಗುವುದಿಲ್ಲ. ನಿಮ್ಮಲ್ಲಿ ಯಾರಾದರೂ ಇಲ್ಲಿಯವರೆಗೆ ಪ್ರಾರ್ಥಿಸುವ ಅಭ್ಯಾಸವನ್ನು ಹೊಂದಿದ್ದರೆ ದಯವಿಟ್ಟು ಈ ಬಗ್ಗೆ ಬಹಳ ಆಳವಾಗಿ ಯೋಚಿಸಿರಿ. ದೇವರು ನಿಜವಾಗಿ ನಿಮ್ಮ ಪ್ರಾರ್ಥನೆಗಳನ್ನು ಕೇಳಿದ್ದಾನೆಯೇ ಎಂಬುದಾಗಿ ನಿಮ್ಮನ್ನು ಕೇಳಿಕೊಳ್ಳಿ. ನಿಮ್ಮ ಮತ್ತು ದೇವರ ನಡುವಿನ ಪಾಪದ ಸಮಸ್ಯೆಯನ್ನು ಸಂಪೂರ್ಣವಾಗಿ ಪರಿಹರಿಸದ ಇದ್ದರೆ ದೇವರು ನಿಮ್ಮ ಪ್ರಾರ್ಥನೆಗಳನ್ನು ಎಂದಿಗೂ ಕೇಳಲಿಲ್ಲ ಎಂದು ನೀವು ಊಹಿಸಬಹುದು. ಯೆರೆಮೀಯ ಅಧ್ಯಾಯ 5ಕ್ಕೆ ತಿರುಗೋಣ. ಇದು ಯೆಶಾಯನ ಪುಸ್ತಕದ ನಂತರ ಬರುತ್ತದೆ. ಯೆರೆಮೀಯ ಅಧ್ಯಾಯ 5. ಯೆರೆಮೀಯ ಅಧ್ಯಾಯ 5 ವಾಕ್ಯ 25. ಯೆರೆಮೀಯ ಅಧ್ಯಾಯ 5 ವಾಕ್ಯ 25. ನಿಮ್ಮ ಅಪರಾಧಗಳು ಇವುಗಳನ್ನು ತಪ್ಪಿಸಿ ಬಿಟ್ಟಿವೆ, ನಿಮ್ಮ ಪಾಪಗಳು ನಿಮಗೆ ಮೇಲನ್ನು ತಡೆದಿವೆ. ಈಗ ಇದನ್ನು ನೋಡಿರಿ. ದೇವರು ಈ ವ್ಯಕ್ತಿಗೆ ಏನಾದರೂ ಒಳ್ಳೆಯದನ್ನು ನೀಡಲು ಬಯಸುತ್ತಾನೆ ಎಂದು ಭಾವಿಸೋಣ. ದೇವರಿಂದ ನಮಗೆ ಬರುವ ಅತ್ಯಂತ ಉತ್ತಮವಾದ ವಿಷಯ ಯಾವುದೆಂಬುದು ನಿಮಗೆ ಗೊತ್ತಾ? ನೀವು ಹಣ ಗಳಿಸಲು ಬಳಸಬಹುದಾದ ವಿಷಯ ಎಂದು ನೀವು ಭಾವಿಸುತ್ತೀರಾ?
ಶೈಕ್ಷಣಿಕವಾಗಿ ಯಶಸ್ವಿಯಾಗಲು ನಿಮಗೆ ಸಹಾಯ ಮಾಡುವುದು ಬುದ್ಧಿವಂತಿಕೆ ಎಂಬುದಾಗಿ ನೀವು ಬಯಸುತ್ತೀರಾ? ಈ ಜೀವನದಲ್ಲಿ ಯಶಸ್ವಿಯಾಗಲು ನಿಮಗೆ ಸಹಾಯ ಮಾಡಲು ಇದು ಏನಾದರೂ ಸಹಾಯ ಮಾಡುತ್ತೆ ಎಂಬುದಾಗಿ ನೀವು ಬಯಸುತ್ತೀರಾ? ಬಹುಶಃ ಒಬ್ಬ ಯುವತಿಯು ಶ್ರೀಮಂತ ಸುಂದರ ಯುವಕನನ್ನು ತನ್ನ ಪತಿಯಾಗಿ ಕಂಡುಕೊಳ್ಳುತ್ತಾರೆ. ಅವನು ದೇವರಿಂದ ಬಂತು ಉಡುಗೊರೆ ಎಂಬುದಾಗಿ ಭಾವಿಸುತ್ತಾನೆ. ಆದರೆ ಅದು ಹಂಗೆ ಅಲ್ಲ. ದೇವರಿಂದ ಬರುವಂಥ ದೊಡ್ಡ ಕೊಡುಗೆ ಎಂದರೆ ಪವಿತ್ರಾತ್ಮನಾಗಿದ್ದಾನೆ. ಪವಿತ್ರಾತ್ಮವು ನಮಗೆ ಮತ್ತೆ ಹುಟ್ಟುವಂತೆ ಮಾಡುತ್ತದೆ ಮತ್ತು ಪವಿತ್ರಾತ್ಮದ ಮೂಲಕವೇ ದೇವರು ನಮಗೆ ಕೊಡುವಂಥ ಎಲ್ಲವನ್ನು ನಾವು ತಿಳಿದುಕೊಳ್ಳಬಹುದು ಮತ್ತು ಸ್ವೀಕರಿಸಬಹುದು. ದೇವರಿಂದ ಬರುವಂಥ ದೊಡ್ಡ ಕೊಡುಗೆ ಎಂದರೆ ಪವಿತ್ರಾತ್ಮನು. ಆದರೆ ದಯವಿಟ್ಟು ನನ್ನ ನಂತರ ಪುನರಾವರ್ತಿಸಿರಿ. ನಿಮ್ಮ ಪಾಪಗಳು ನಿಮಗೆ ಮೇಲನ್ನು ತಡೆದಿವೆ. ದೇವರಿಂದ ಬರುವ ನಮ್ಮ ಒಳ್ಳೆಯ ವಿಷಯವೇನೆಂದರೆ ಪವಿತ್ರಾತ್ಮನಾಗಿದ್ದಾನೆ. ಆದರೆ ಈ ಪಾಪವು ಇಲ್ಲಿಯೇ ಉಳಿದರೆ ಪವಿತ್ರಾತ್ಮ ನಿಮ್ಮ ಬಳಿಗೆ ಬರಲು ಸಾಧ್ಯವಿಲ್ಲ. ನಿಮ್ಮ ಪಾಪವು ದೇವರ ಮುಂದೆ ಉಳಿದಿದ್ದರೆ ಪವಿತ್ರಾತ್ಮ ನಿಮ್ಮ ಆತ್ಮವನ್ನು ಪ್ರವೇಶಿಸಲು ಸಾಧ್ಯವಿಲ್ಲ. ನಾನೀ ಪದಗಳನ್ನು ನಾನೇ ಮಾಡಿಲ್ಲ ಅಲ್ಲವೇ? ನಿಮ್ಮ ಪಾಪಗಳು, ಇದು ನಿಮ್ಮ ಪಾಪಗಳನ್ನು ಪ್ರತಿನಿಧಿಸುತ್ತದೆ. ನಿಮ್ಮ ಪಾಪಗಳು ನಿಮಗೆ ಮೇಲನ್ನು ಅಂದರೆ ಪವಿತ್ರಾತ್ಮನನ್ನು ತಡೆದಿವೆ. ಆದರೆ ಈ ಪಾಪದ ಸಮಸ್ಯೆಯನ್ನು ಪರಿಹರಿಸಿದ ನಂತರ ಪವಿತ್ರಾತ್ಮನು ಸ್ವಯಂಚಾಲಿತವಾಗಿ ನಿಮ್ಮ ಬಳಿಗೆ ಬರುತ್ತದೆ. ನಿಮ್ಮ ಪಾಪದ ಈ ಸಮಸ್ಯೆಯನ್ನು ಪರಿಹರಿಸಿದಾಗ ಪವಿತ್ರಾತ್ಮವು ಸ್ವಯಂಚಾಲಿತವಾಗಿ ನಿಮ್ಮಲ್ಲಿ ಬರುತ್ತದೆ. ಹಾಗಾದರೆ ಪ್ರಶ್ನೆ ಏನೆಂದರೆ, ನಿಮ್ಮ ಪಾಪದ ಸಮಸ್ಯೆಯು ನೀವು ಹೇಗೆ ಪರಿಹರಿಸಬಹುದು? ಇದು ಪರಿಹರಿಸಬೇಕಾದ ದೊಡ್ಡ ಸಮಸ್ಯೆ ಅಲ್ಲವೇ? ಈಗ ಯೆರೆಮೀಯ 17 ನೋಡೋಣ. ಯೆರೆಮೀಯ 17. ನಾನು 9ನೇ ವಾಕ್ಯದಿಂದ ಓದುತ್ತೇನೆ. 9ನೇ ವಾಕ್ಯ, ಯೆರೆಮೀಯ 17 ಅದರ 9ನೇ ವಾಕ್ಯ. ಹೃದಯವು ಎಲ್ಲದಕ್ಕಿಂತ ವಂಚಕ, ಗುಣವಾಗದ ರೋಗಕ್ಕೆ ಒಳಗಾಗಿದೆ. ಅದನ್ನು ಯಾರು ತಿಳಿದಾರು? ಯೆಹೋವನಾದ ನಾನು ಪ್ರತಿಯೊಬ್ಬನಿಗೂ ಕರ್ಮಫಲವನ್ನು ಅವನವನ ನಡತೆಗೆ ತಕ್ಕ ಹಾಗೆ ಕೊಡಬೇಕೆಂದು ಹೃದಯವನ್ನು ಪರೀಕ್ಷಿಸುವವನು, ಅಂತರಿಂದ್ರಿಯವನ್ನು ಶೋಧಿಸುವವನು ಆಗಿದ್ದೇನೆ. ಇಲ್ಲಿ ಏನು ಹೇಳ್ತದೆ ನೋಡಿರಿ. ಜನರಿಗೆ ತಿಳಿಯದ ವಿಷಯವಿದೆ, ಜನರಿಗೆ ಗೊತ್ತಿಲ್ಲದಂಥ ವಿಷಯಗಳುಂಟು. ನೀವು ಬಹುಶಃ ಮೊದಲು ಹಂದಿಗಳಿಗೆ ಆಹಾರವನ್ನು ನೀಡಲು ನೀವು ಮತ್ತೆ ಹಂದಿಗಳು ಎಷ್ಟು ಕೊಳಕು ಎಂದು ನಿಮಗೆ ತಿಳಿದಿಲ್ಲ. ಹಿಂದೆ ನಾನು ಕೆಲವು ಹಂದಿಗಳನ್ನು ಸಾಕುತ್ತಿದ್ದ ಸಮಯವಿತ್ತು. ನೀವು ಹಂದಿ ಮರಿಯನ್ನು ನೋಡಿದರೆ ಹಂದಿಗಳು ತಿರುಗಾಡುವುದನ್ನು ಮತ್ತು ತಮ್ಮದೇ ಆದ ಮಲದಲ್ಲಿ ಕುಳಿತಿರುವುದನ್ನು ನೀವು ಕಾಣಿದೆ. ಇದು ಸಹ ಭಯಾನಕ ವಾಸನೆಯನ್ನು ಹೊಂದಿರುತ್ತದೆ. ಅವು ನಿಜವಾಗಿ ಕೊಳಕು ಪ್ರಾಣಿಗಳು. ಆದರೆ ಅದಕ್ಕಿಂತ ಕೊಳಕು ಏನೆಂದರೆ, ಇದು ದೇವರು ಹೇಳುತ್ತಾ ಇದೆ, ಇದು ಯಾವುದೋ ಮನುಷ್ಯನ ಹೃದಯವಾಗಿದೆ ಕೊಳಕು. ಬಹುಶಃ ನೀವು ಇಲ್ಲಿಯವರೆಗೆ ಈ ಜಗತ್ತಿನಲ್ಲಿ ನಿಮ್ಮ ಜೀವನವನ್ನು ನಡೆಸುತ್ತಿರುವಾಗ ನಿಮ್ಮ ಹೃದಯವು ವಿಶೇಷವಾಗಿ ಕೊಳಕು, ದುಷ್ಟ ಅಥವಾ ಮೋಸದಿಂದ ಕೂಡಿದೆ ಎಂದು ನೀವು ಭಾವಿಸಿರಲಿಲ್ಲ ಅಲ್ಲವೇ? ನಿಮ್ಮ ಹೃದಯವು ಮೋಸವೆಂದು ನೀವು ಬಹುಶಃ ಯೋಚಿಸಿಲ್ಲ. ಆದರೆ ನಾನೊಂದು ವಿಷಯವನ್ನು ಕೇಳುತ್ತೇನೆ. ಹಂದಿ ಸುಳ್ಳು ಹೇಳುವುದಿಲ್ಲ. ಹಂದಿಯ ಹೊಟ್ಟೆ ತುಂಬಿದರೆ ಸದ್ದು ಮಾಡುವುದಿಲ್ಲ. ಆದರೆ ಅದು ಹಸಿವಾಗ ಅದು ತುಂಬ ಶಬ್ದವನ್ನು ಮಾಡುತ್ತದೆ. ಇದು ಅರಚುವುದಿಲ್ಲ ಮತ್ತು ಇದು ಗುಣಗುಟ್ಟುವುದಿಲ್ಲ. ಹಂದಿಗಳು ಸುಳ್ಳು ಹೇಳುವುದಿಲ್ಲ. ಆದರೆ ಇಲ್ಲಿವರೆಗೆ ನಿಮ್ಮ ಜೀವನವನ್ನು ನಡೆಸುತ್ತಿರುವಂಥ ನೀವು ಒಂದೇ ಒಂದು ಸುಳ್ಳನ್ನು ಕೂಡ ಹೇಳಲಿಲ್ಲವೇ? ಅದು ವಂಚನೆಯಾಗಿದೆ. ಹಂದಿ ಮೋಸ ಮಾಡಲ್ಲ, ಆದರೆ ನಮ್ಮ ಹೃದಯದಲ್ಲಿ ಮೋಸವಿದೆ. ನಾವು ಯಾರನ್ನಾದರೂ ಭೇಟಿಯಾಗುತ್ತೇವೆ ಮತ್ತು ಹೊರನೋಟಕ್ಕೆ ನಾವು ನಗುತ್ತೇವೆ, ಕೈಗುಲುಕುತ್ತೇವೆ, ಅವರು ಹೇಗೆ ಇದ್ದಾರೆ ಎಂಬುದಾಗಿ ನಾವು ಕೇಳುತ್ತೇವೆ ಮತ್ತು ಸಾಮಾನ್ಯವಾಗಿ ನಾವು ಅವರನ್ನು ನೋಡಲು ಸಂತೋಷಪಡುತ್ತೇವೆ. ಆದರೆ ಒಳಭಾಗದಲ್ಲಿ ಏನಿದೆ? ಒಳಗಿನಿಂದ ನಾವು ಯೋಚಿಸುತ್ತಿರುವುದು, ನನ್ನ ಬಳಿ ಒಂದು ಗನ್ ಇದ್ದರೆ ನಾನು ಅವನು ಶೂಟ್ ಮಾಡುತ್ತಿದ್ದು. ಈ ಸ್ಥಳದಲ್ಲಿ ಕೈಗುಲುಕುತ್ತೇವೆ, ಈ ದಿನಗಳಲ್ಲಿ ನೀವು ಹೇಗಿದ್ದೀರಿ ಎಂಬುದಾಗಿ ನೋಡುತ್ತೇವೆ. ಇದು ಭಯಾನಕ ಮೋಸ ಮತ್ತು ದುಷ್ಟತನವಾಗಿದೆ.
ಇತರ ಜನರು ಯಶಸ್ವಿಯಾಗುವುದನ್ನು ನಾವು ಸಹಿಸದ ಸಂದರ್ಭಗಳಿವೆ. ನಾವು ಅಸೂಯೆ ಮತ್ತು ಹೊಟ್ಟೆಕಿಚ್ಚನ್ನು ಪಡುತ್ತೇವೆ. ಒಬ್ಬ ನಿರ್ದಿಷ್ಟ ಸಂಭಾವಿತ ವ್ಯಕ್ತಿ ಇದ್ದಾನೆ ಎಂಬುದಾಗಿ ಹೇಳೋಣ, ಮತ್ತು ಅವನು ಏನನ್ನು ಮಾಡದೆ ಸುಮ್ಮನೆ ಕುಳಿತಿದ್ದರೆ ಅವನು ತುಂಬ ಒಳ್ಳೆಯ ಅನಿಸುವಿಕೆ ನೀಡಬಹುದು. ಜನರು ಅವನನ್ನು ಹೊರಗೆ ನೋಡುವಾಗ ಮತ್ತು ಅವನು ತುಂಬ ಒಳ್ಳೆಯ ನಡತೆ ಮತ್ತು ಒಂದು ಸೌಮ್ಯ ಸ್ವಭಾವ ಇರುವವನೆಂಬುದಾಗಿ ಹೇಳುತ್ತಾರೆ. ಆದರೆ ನೀವು ಅವನ ಬಳಿಗೆ ಹೋಗಿ ಅವನನ್ನು ಅಪರಾಧ ಮಾಡಲು ಏನನ್ನಾದರೂ ಹೇಳುತ್ತೀರಿ ಅಥವಾ ಮಾಡುತ್ತೀರಿ ಎಂದು ಭಾವಿಸೋಣ. ನೀವು ಅವನ ಬಳಿಗೆ ಹೋಗಿ ಅವನು ಮಾಡದ ಕೆಲಸವನ್ನು ಮಾಡಿದ್ದೀರಿ ಎಂಬುದಾಗಿ ಹೇಳಿದರೆ ಅವನ ಕೋಪವು ಕ್ಷಣವೇ ಉಂಟಾಗುತ್ತದೆ. ಅವನು ಬಾಸ್ಟರ್ಡ್ ಎಂಬುದಾಗಿ ಕೂಗಬಹುದು. ಅವನು ಯಾಕೆ ಹೀಗೆ ಪ್ರತಿಕ್ರಿಯಿಸ್ತಾನೆ? ಒಳಗಿರುವಂಥ ದುಷ್ಟತನವೇ ಕಾರಣ. ಈ ವ್ಯಕ್ತಿಯೊಳಗೆ ಯಾವುದೇ ದುಷ್ಟತನವಿಲ್ಲದಿದ್ದರೆ ನೀವು ಎಷ್ಟೇ ಕಿರುಕುಳ ನೀಡಿದರೂ ಕೂಡ ಅವನು ಶಾಂತನಾಗಿರುತ್ತಾನೆ. ಯಾರಾದರೂ ಸಿಟ್ಟಾಗಲಿ ಸ್ವಲ್ಪ ನೂಕುನುಗ್ಗಲು ಮಾತ್ರ ಬೇಕಾಗುತ್ತದೆ. ಅವರೊಳಗೆ ದ್ವೇಷ, ಕೋಪ ಮತ್ತು ಪಾಪಗಳು, ಶಾಪಗಳು ಹುಟ್ಟಿಕೊಳ್ಳುತ್ತವೆ. ಅದು ಯಾಕೆ? ಅದನ್ನು ಮನುಷ್ಯನೊಳಗೆ ದುಷ್ಟತನವಿದೆ ಎಂಬುದನ್ನು ಸೂಚನೆಯಾಗಿದೆ. ಮತ್ತು ಮೋಸಗಳಿವೆ. ಬೇರೆ ರೀತಿಯಲ್ಲಿ ಹೇಳುವುದಾದರೆ ಮನುಷ್ಯನೊಳಗೆ ಪಾಪವಿದೆ. ಮತ್ತು ಅದು ಇಲ್ಲಿ ಹೇಳುತ್ತದೆ, ಹೃದಯವು ಎಲ್ಲಕ್ಕಿಂತಲೂ ವಂಚಕ, ಗುಣವಾಗದ ರೋಗಕ್ಕೆ ಒಳಗಾಗಿದೆ. ಅದನ್ನು ಯಾರು ತಿಳಿದಾರು? ಈ ಬಗ್ಗೆ ಯೋಚಿಸಿರಿ. ನೀವು ಇಲ್ಲಿವರೆಗೆ ಈ ಜಗತ್ತಿನಲ್ಲಿ ನಿಮ್ಮ ಜೀವನವನ್ನು ನಡೆಸುತ್ತಿರುವಾಗ ನಿಮ್ಮ ಹೃದಯವು ಎಷ್ಟು ಮೋಸವಾಗಿದೆ, ನಿಮ್ಮ ಹೃದಯ ಎಷ್ಟು ದುಷ್ಟವಾಗಿದೆ ಎಂಬುದಾಗಿ ನೀವು ತಿಳಿದಿರಲಿಲ್ಲ. ಅದು ಎಷ್ಟು ಪಾಪ ಎಂಬುದಾಗಿ ಯಾರು ಅದನ್ನು ಅರ್ಥ ಮಾಡಿಕೊಳ್ಳಬಹುದು? ಇದುವರೆಗೆ ನಿಮಗೆ ಅದರ ಅರಿವಿರಲಿಲ್ಲ. ಸಮಸ್ಯೆ ಇಲ್ಲದಿದ್ದರೆ ನೀವು ನಿಮ್ಮ ಜೀವನವನ್ನು ನಡೆಸಿದ್ದೀರಿ. ಇದು ಇದರ ಮುಖ್ಯ ವಿಷಯವಾಗಿದೆ. ಇದೊಂದು ಸಮಸ್ಯೆ ಆಗಿದೆ. ಅದನ್ನು ಈ ರೀತಿ ವಿವರಿಸುತ್ತೇನೆ. ನಿಮ್ಮ ದೇಹದಲ್ಲಿ ಕ್ಯಾನ್ಸರ್ ಕೋಶವಿದೆ ಎಂಬುದಾಗಿ ಭಾವಿಸೋಣ. ಕ್ಯಾನ್ಸರ್ ಕೋಶಗಳು ಆಮ್ಲಜನಕವನ್ನು ಇಷ್ಟಪಡುವುದಿಲ್ಲ. ಹಾಗಾಗಿ ನಿಮ್ಮೊಳಗಿನ ಕ್ಯಾನ್ಸರ್ ಸ್ವಲ್ಪ ಮಟ್ಟಿಗೆ ಬೆಳೆಯುತ್ತದೆ ಇರುತ್ತದೆ. ಆದರೆ ಅದು ಬೆಳೆಯುತ್ತಿರುವಾಗ ನಿಮಗೆ ಅದರ ಬಗ್ಗೆ ಸಂಪೂರ್ಣ ಅರಿವಿಲ್ಲ. ನಿಮಗೆ ಸ್ವಲ್ಪವೂ ಕಲ್ಪನೆ ಇಲ್ಲ. ಕ್ಯಾನ್ಸರ್ ನೋವನ್ನು ಉಂಟು ಮಾಡುವಂಥ ಮಟ್ಟಿಗೆ ಬೆಳೆದಾಗ ಮಾತ್ರ ಅದು ನಿಮಗೆ ಅರಿವಾಗುತ್ತದೆ. ಆದರೆ ಆಗಲೇ ತಡವಾಗಿದೆ. ಆ ಹೊತ್ತಿಗೆ ಅದನ್ನು ಗುಣಪಡಿಸಲು ಸಾಧ್ಯವೇ ಮಾರ್ಗವಿಲ್ಲ. ಇದೇ ರೀತಿಯಲ್ಲಿ ಮನುಷ್ಯನೊಳಗೆ ಪಾಪ ಮತ್ತು ದುಷ್ಟತ್ವ ಮತ್ತು ಮೋಸವಿದ್ದರೆ ಜನರು ಅದರ ಅರಿವಿಲ್ಲದೆ ತಮ್ಮ ಜೀವನವನ್ನು ನಡೆಸುತ್ತಾರೆ. ಅವರು ಅದನ್ನು ಮರೆತು ಬದುಕುತ್ತಾರೆ. ಮತ್ತು ಅನಂತರ ಅವರು ಕಂಡುಕೊಂಡಾಗ ಅದು ಆಗಾಗಲೇ ತಡವಾಗಿದೆ. ತಮ್ಮಲ್ಲಿ ಕ್ಯಾನ್ಸರ್ ಇದೆ ಎಂದು ಕಂಡುಕೊಂಡಿದ್ದರೆ ವಿಷಯದಲ್ಲಿ ತುಂಬ ತಡವಾಗಿರುವ ಹಾಗೆ. ತಡವಾಗುವ ಮೊದಲು ನೀವು ಇದನ್ನು ಅರಿತುಕೊಳ್ಳಬೇಕು. ನಿಮ್ಮೊಳಗೆ ಈ ಮೋಸ, ಈ ದುಷ್ಟತನ, ಈ ಪಾಪವಿದೆ ಎಂಬುದನ್ನು ಅರಿತುಕೊಳ್ಳಬೇಕು. ನಿಮ್ಮ ಪರಿಸ್ಥಿತಿಯು ಟಿಕ್ಕಿಂಗ್ ಟೈಮ್ ಬಾಂಬನ್ನು ಹಿಡಿದಿರುವಂಥ ವ್ಯಕ್ತಿಯ ಹಾಗೆ ಇದೆ. 10ನೇ ವಾಕ್ಯದಲ್ಲಿ ಅದೇನು ಹೇಳುತ್ತದೆ ಎಂಬುದನ್ನು ನೋಡಿರಿ. ಯೆಹೋವನಾದ ನಾನು ಪ್ರತಿಯೊಬ್ಬನಿಗೆ ಕರ್ಮಫಲವನ್ನು ಅವನವನ ನಡತೆಗೆ ತಕ್ಕ ಹಾಗೆ ಕೊಡಬೇಕೆಂದು ಹೃದಯವನ್ನು ಪರೀಕ್ಷಿಸುವವನು, ಅಂತರಿಂದ್ರಿಯವನ್ನು ಶೋಧಿಸುವವನು ಆಗಿದ್ದೇನೆ. ಇದನ್ನು ನೋಡಿರಿ. ಕೆಲವು ದಿನ ದೇವರು ಪ್ರತಿಯೊಬ್ಬ ವ್ಯಕ್ತಿಯ ನಡವಳಿಕೆಗೆ ಅನುಗುಣವಾಗಿ, ಅವರ ಕಾರ್ಯಗಳಿಗೆ ಅನುಗುಣವಾಗಿ ಪ್ರತಿಫಲವನ್ನು ನೀಡುತ್ತಾನೆ ಎಂದು ಅದು ಹೇಳುತ್ತದೆ. ಬೇರೆ ರೀತಿಯಲ್ಲಿ ಹೇಳುವುದಾದರೆ ಅವನು ಎಲ್ಲರನ್ನು ತೀರ್ಪು ಮಾಡುತ್ತಾನೆ. ಹಾಗಾಗಿ ನೀವು ಎಂತಹ ಪಾಪಗಳನ್ನು ಮಾಡಿದರೂ ಆ ಪಾಪಗಳಿಗೆ ಶಿಕ್ಷೆಯನ್ನು ಅನುಭವಿಸುವಿರಿ ಎಂದು ಹೇಳುತ್ತದೆ. ಅದಾಗಿದೆ ನ್ಯಾಯ ತೀರ್ಪು. ನೀವು ಉದ್ದೇಶಪೂರ್ವವಾಗಿ ಅಥವಾ ಉದ್ದೇಶಪೂರ್ವಕವೂ ಇಲ್ಲದೆ ಆ ಪಾಪಗಳನ್ನು ಮಾಡಿದರೂ ಕೂಡ ಈ ಜಗತ್ತಿನಲ್ಲಿ ನಿಮ್ಮ ಜೀವನವನ್ನು ನೀವು ಮಾಡಿದ ಎಲ್ಲ ಪಾಪಗಳಿಗೆ ಶಿಕ್ಷೆಯನ್ನು ಅನುಭವಿಸುವ ಸಮಯ ಬರುತ್ತದೆ. ಅದು ಯಾಕೆ? ಯಾರು ಅದನ್ನು ಅರ್ಥ ಮಾಡಿಕೊಳ್ಳಬಹುದು? ಹೃದಯದಲ್ಲಿ ಏನಿದೆಯೋ ಎಂದು ದೇವರು ಮಾತ್ರ ಬಲ್ಲೆ. ಇದೇ ಆಗಿದೆ ಮುಖ್ಯಾಂಶ. ದೇವರು ಹೃದಯವನ್ನು ಶೋಧಿಸುವಂಥ ದೇವರು, ಮನಸ್ಸನ್ನು ಪರೀಕ್ಷಿಸುತ್ತಾನೆ. ದೇವರು ನಮ್ಮನ್ನು ಒಳಗೆ ಮತ್ತು ಹೊರಗೆ ತಿಳಿದಿರುವಂಥ ಕಾರಣ ನಾವು ನಮ್ಮ ಹೃದಯದಲ್ಲಿ ಏನು ಯೋಚಿಸುತ್ತೇವೆ, ನಾವು ಏನು ಬಯಸುತ್ತೇವೆ ಮತ್ತು ನಾವು ಏನು ಮಾಡುತ್ತೇವೆ ಎಂಬುದಾಗಿ ಅವನಿಗೆ ತಿಳಿದಿದೆ. ಆ ವಿಷಯಗಳಿಗೆ ನಾವು ಪಾವತಿಸಬೇಕಾದ ಒಂದು ದಿನ ಬರುತ್ತದೆ. ಆದ್ದರಿಂದ ಇದು ಅತ್ಯಂತ ಗಂಭೀರವಾಗಿರುವ ಸಮಸ್ಯೆಯಾಗಿದೆ.
ಜನರು ಏನಾದರೂ ತಪ್ಪು ಮಾಡಿದಾಗ ಅವರು ಎಲ್ಲಿಯವರೆಗೆ ಸಿಕ್ಕಿ ಬೀಳುವುದಿಲ್ಲವೋ ಅಲ್ಲಿವರೆಗೆ ಅವರು ಸುರಕ್ಷಿತವಾಗಿರುತ್ತಾರೆ ಎಂದು ಅವರು ಭಾವಿಸುತ್ತಾರೆ. ಯಾರಿಗೂ ತಿಳಿಯದಂತೆ ಅಪರಾಧ ಮಾಡುವಾಗ ಪತ್ತೆ ತಪ್ಪಿದರೂ ಮಿಂಚಿನ ಹೊಳೆ ಬೆಳಗಿದಂತೆ ಎಲ್ಲವನ್ನು ನೋಡುವಂಥ ದೇವರ ದೃಷ್ಟಿಗೆ ಅವರ ನಡೆ ತಪ್ಪಿಲ್ಲ. ಮಿಂಚು ದೂರದ ಆಕಾಶದಲ್ಲಿ ಮಿಂಚಬಹುದು, ಆದರೆ ಅದರ ಪ್ರಕಾಶಮಾನವಾದ ಬೆಳಕು ನಿಮ್ಮ ಕೋಣೆಗೆ ತೂರಿಕೊಳ್ಳಬಹುದು. ದೇವರಿಗೆ ಎಲ್ಲವೂ ತಿಳಿದಿದೆ. ನೀವು ಪ್ರಪಂಚದ ಕಾನೂನುಗಳಿಂದ ಸಿಕ್ಕಿ ಬೀಳುವುದನ್ನು ತಪ್ಪಿಸಲು ಸಾಧ್ಯವಾಗಬಹುದು, ಆದರೆ ನೀವು ದೇವರ ತೀರ್ಪಿನಿಂದ ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ. ನಾವು ಮತ್ತಾಯ ಸುವಾರ್ತೆ 5ನೇ ಅಧ್ಯಾಯಕ್ಕೆ ತಿರುಗೋಣ. ಇದು ಹೊಸ ಒಡಂಬಡಿಕೆಯಲ್ಲಿದೆ. ಮತ್ತಾಯ ಸುವಾರ್ತೆ 5 ಅದರ 21ನೇ ವಾಕ್ಯ. ನರಹತ್ಯೆ ಮಾಡಬಾರದು, ನರಹತ್ಯೆ ಮಾಡುವವನು ನ್ಯಾಯ ವಿಚಾರಣೆಗೆ ಗುರಿಯಾಗುವನೆಂದು ಹಿರಿಯರು ಹೇಳಿಯದೆ ಎಂದು ಕೇಳಿದ್ದೀರಷ್ಟೇ. ಆದರೆ ನಾನು ನಿಮಗೆ ಹೇಳುವುದೇನೆಂದರೆ, ತನ್ನ ಸಹೋದರನ ಮೇಲೆ ಸಿಟ್ಟುಗೊಳ್ಳುವ ಪ್ರತಿ ಮನುಷ್ಯನು ನ್ಯಾಯ ವಿಚಾರಣೆಗೆ ಗುರಿಯಾಗುವನು. ತನ್ನ ಸಹೋದರನನ್ನು ನೋಡಿ ಛೀ ನೀಚ ಅನ್ನುವವನು ನ್ಯಾಯಸಭೆಯ ವಿಚಾರಣೆಗೆ ಒಳಗಾಗುವನು. ಮೂರ್ಖ ಅನ್ನುವವನು ಅಗ್ನಿ ನರಕಕ್ಕೆ ಗುರಿಯಾಗುವನು. ಹಾಗಾದರೆ ಯಾವ ರೀತಿಯ ಪಾಪಗಳನ್ನು ನಿರ್ಣಯಿಸಲಾಗುತ್ತದೆ ಮತ್ತು ಯಾವ ರೀತಿಯ ಪಾಪಗಳನ್ನು ವ್ಯಕ್ತಿಯನ್ನು ನರಕಕ್ಕೆ ಕಳುಹಿಸುತ್ತಾನೆ? ಕಳ್ಳತನ ಮತ್ತು ಕೊಲೆಯಂತಹ ಮಹಾಪಾಪಗಳನ್ನು ಮಾಡಿದ ವ್ಯಕ್ತಿಯನ್ನು ನರಕಕ್ಕೆ ಕಳುಹಿಸುತ್ತಾರೆ ಎಂಬುದಾಗಿ ಹೆಚ್ಚಿನ ಜನರು ಭಾವಿಸುತ್ತಾರೆ. ಆದರೆ ಸಣ್ಣ ಪಾಪಗಳಾಗಿ ಅಲ್ಲ, ಮತ್ತು ಆದ್ದರಿಂದ ಅವರು ಸಣ್ಣ ಪಾಪಗಳನ್ನು ಸಹ ಪಾಪಗಳೆಂದು ಪರಿಗಣಿಸುವುದಿಲ್ಲ. ಇದರ ಬಗ್ಗೆ ಯೇಸು ಏನು ಹೇಳಿದನು? ಇಲ್ಲಿ ಏನು ಹೇಳುತ್ತದೆ ನೋಡಿರಿ. ಸಹೋದರ ಅಥವಾ ಸಹೋದರಿಯರೊಂದಿಗೆ ಕೋಪಗೊಂಡ ಯಾರಾದರೂ, ಇಲ್ಲಿ ಸಹೋದರ ಎಂದು ಹೇಳುವಾಗ ಅದು ನಿಮ್ಮ ಒಡ ಹುಟ್ಟಿದವರು, ನಿಮ್ಮ ಸ್ನೇಹಿತರು ಮತ್ತು ಈ ಜಗತ್ತಿನಲ್ಲಿ ಯಾವ ಕೋಪಗೊಳ್ಳುವಂಥ ಅಥವಾ ಕೋಪಗೊಳ್ಳದೆಯಿಂದ ಯಾರನ್ನಾದರೂ ಒಳಗೊಂಡಿರುತ್ತದೆ. ಕೋಪಗೊಳ್ಳುವುದು, ಹುಚ್ಚುಗೊಳ್ಳುವುದು, ಯಾರೊಂದಿಗಾದರೂ ಉಗ್ರ ಕೋಪಗೊಳ್ಳುವುದು. ನೀವು ಇದನ್ನು ಮಾಡುವಂಥ ಪ್ರತಿ ಬಾರಿ ನೀವು ಯಾರೇ ಆಗಿರಲಿ ನೀವು ತೀರ್ಪಿಗೆ ಒಳಗಾಗುತ್ತೀರಿ ಎಂದು ಬೈಬಲ್ ಹೇಳುತ್ತದೆ. ಎಲ್ಲರೂ ಎದುರು ನೋಡದೆ ಕೇವಲ ಘೋರ ಪಾಪಗಳು ಮಾತ್ರ ತೀರ್ಪಿಗೆ ಒಳಗಾಗುವುದಿಲ್ಲ. ಮತ್ತು ಬಹುಶಃ ಪಾಪಗಳಲ್ಲಿ ಅತ್ಯಂತ ಪ್ರಾಥಮಿಕವಾದದ್ದು ಕೋಪಗೊಳ್ಳುವುದು ಪಾಪವಾಗಿದೆ. ಬಹುಶಃ ಈ ಜಗತ್ತಿನಲ್ಲಿ ಎಂದಿಗೂ ಕೋಪಗೊಳ್ಳದೆ ಒಬ್ಬ ವ್ಯಕ್ತಿ ಕೂಡ ಇಲ್ಲ, ಒಬ್ಬ ವ್ಯಕ್ತಿ ಕೂಡ ಕಾಣುವುದಿಲ್ಲ. ಯಾರು ಹೇಳ್ತಾರೆ ಮೂರ್ಖ, ನೀವು ಮೂರ್ಖರು, ಇದೊಂದು ಅಪಮಾನವಾಗಿದೆ. ಆದ್ದರಿಂದ ನೀವು ಏನನ್ನಾದರೂ ಹೇಳಿದರೆ ಮೂರ್ಖ ಅಥವಾ ನೀವು ಮೂರ್ಖರು, ಈ ಪಾಪಕ್ಕಾಗಿ ನೀವು ನರಕಕ್ಕೆ ಹೋಗಬೇಕಾಗುತ್ತದೆ. ನಾನು ಇದನ್ನು ರೂಪಿಸುತ್ತಿಲ್ಲ. ವಾಕ್ಯ 22 ನೋಡೋಣ. ಆದರೆ ನಾನು ನಿಮಗೆ ಹೇಳುವುದೇನೆಂದರೆ, ತನ್ನ ಸಹೋದರನ ಮೇಲೆ ಸಿಟ್ಟುಗೊಳ್ಳುವಂಥ ಪ್ರತಿ ಮನುಷ್ಯನು ನ್ಯಾಯ ವಿಚಾರಣೆಗೆ ಗುರಿಯಾಗುವನು. ತನ್ನ ಸಹೋದರನನ್ನು ನೋಡಿ ಛೀ ನೀಚ ಅನ್ನುವವನು ನ್ಯಾಯ ಸಭೆಯ ವಿಚಾರಣೆಗೆ ಒಳಗಾಗುವನು. ಮೂರ್ಖ ಅನ್ನುವವನು ಅಗ್ನಿ ನರಕಕ್ಕೆ ಗುರಿಯಾಗುವನು. ದೇವರು ಸ್ವಲ್ಪ ವಿಪರೀತ ಎನಿಸುತ್ತದೆ ಅಲ್ಲವೇ? ಸ್ವಲ್ಪ ಕೋಪ ಬಂದಲ್ಲಿ ಅಥವಾ ಯಾರನ್ನಾದರೂ ಶಪಿಸುವ ನರಕಕ್ಕೆ ಕಳಿಸುತ್ತಾರಾ? ಈ ಜಗತ್ತಿನಲ್ಲಿ ಇನ್ನೊಬ್ಬ ವ್ಯಕ್ತಿಯನ್ನು ಅಪಮಾನಿಸದೆ ಅಥವಾ ಎಂದಿಗೂ ಕೋಪಗೊಳ್ಳದಿರುವಂಥ ಯಾರೂ ಇಲ್ಲ. ಅಂದರೆ ಅದನ್ನ ಅರ್ಥ ಈ ಲೋಕದಲ್ಲಿರುವಂಥ ಪ್ರತಿಯೊಬ್ಬರು ನರಕಕ್ಕೆ ಹೋಗಬೇಕೆಂಬುದಾಗಿ ಅಲ್ಲ. ಈ ಮಾತುಗಳನ್ನು ಒಪ್ಪಿಕೊಳ್ಳುವುದು ನಿಮಗೆ ಕಷ್ಟವಾಗಿರಬಹುದು ಎಂದು ನಾನು ಭಾವಿಸುತ್ತೇನೆ. ಇದಕ್ಕಾಗಿಯೇ ನೀವು ರಕ್ಷಣೆಯನ್ನು ಪಡೆಯಬೇಕಾಗಿದೆ. ಇಲ್ಲಿ ಒಂದು ಮಾರ್ಕನ್ನು ನೆನೆಸಿಕೊಳ್ಳಿ ಮತ್ತು ಪ್ರಕಟಣೆ ಅಧ್ಯಾಯ 20ಗೆ ತಿರುಗೋಣ. ಇದು ಬೈಬಲ್ನ ಕೊನೆಯದಲ್ಲಿದೆ. ಪ್ರಕಟಣೆ ಅಧ್ಯಾಯ 20. ಪ್ರಕಟಣೆ ಅಧ್ಯಾಯ 20 ವಾಕ್ಯ 12 ನಾನು ಓದ್ತೇನೆ. ಪ್ರಕಟಣೆ ಅಧ್ಯಾಯ 20 ವಾಕ್ಯ 12. ಇದಲ್ಲದೆ ಸತ್ತವರಾದ ದೊಡ್ಡವರು ಚಿಕ್ಕವರು ಸಿಂಹಾಸನದ ಮುಂದೆ ನಿಂತಿರುವುದನ್ನು ಕಂಡೆನು. ಆಗ ಪುಸ್ತಕಗಳು ತೆರೆಯಲ್ಪಟ್ಟವು ಮತ್ತು ಜೀವಬಾಧಿರ ಪಟ್ಟಿ ಎಂಬ ಇನ್ನೊಂದು ಪುಸ್ತಕವು ತೆರೆಯಲ್ಪಟ್ಟಿತ್ತು.
ಆ ಪುಸ್ತಕದಲ್ಲಿ ಬರೆದಿದ್ದ ಸಂಗತಿಗಳ ಆಧಾರದಿಂದ ಅವರವರ ಕೃತ್ಯಗಳ ಪ್ರಕಾರ ಸತ್ತವರಿಗೆ ನ್ಯಾಯ ತೀರ್ಪಾಯಿತು. ಸಮುದ್ರವು ತನ್ನೊಳಗಿದ್ದ ಸತ್ತವರನ್ನು ಒಪ್ಪಿಸಿತು, ಮೃತ್ಯುವು ಪಾತಾಳವು ತಮ್ಮ ವಶದಲ್ಲಿದ್ದ ಸತ್ತವರನ್ನು ಒಪ್ಪಿಸಿದ್ದವು. ಅದರಲ್ಲಿ ಪ್ರತಿಯೊಬ್ಬನಿಗೆ ಅವನವನ ಕೃತ್ಯಗಳ ಪ್ರಕಾರ ನ್ಯಾಯ ತೀರ್ಪಾಯಿತು. ಇದೆಲ್ಲದರ ಅರ್ಥವೇನು? ಈ ಸಾಲು ಮಾನವ ಕುಲದ ಇತಿಹಾಸವನ್ನು ಪ್ರತಿನಿಧಿಸುತ್ತದೆ. ಇದು ಸಂಕಟದ 7 ವರ್ಷಗಳು. ಯೇಸು ಹಿಂದಿರುವಾಗ ಈ ಪ್ರಸ್ತುತ ಪ್ರಪಂಚದ ಇತಿಹಾಸವು ಅಂತ್ಯಗೊಳ್ಳುತ್ತದೆ ಮತ್ತು 1000 ವರ್ಷಗಳ ರಾಜ್ಯವು ಸ್ಥಾಪನೆಯಾಗುತ್ತದೆ. ಇದನಂತರವಾಗಿ ಇಲ್ಲಿ ಕೊನೆಯಲ್ಲಿ ಈ ಜಗತ್ತಿನಲ್ಲಿ ಜನಿಸಿದ ಪ್ರತಿಯೊಬ್ಬರು, ಮೊದಲು ಉಳಿಸದೆ ಸತ್ತವರೆಲ್ಲರೂ ಈ ಸಮಯದಲ್ಲಿ ಪುನರುತ್ಥಾನಗೊಳ್ಳುತ್ತಾರೆ. ಈ ಜಗತ್ತಿನಲ್ಲಿ ಜನಿಸಿದ ಪ್ರತಿಯೊಬ್ಬರು ವಿನಾಯಿತಿ ಇಲ್ಲದೆ ಸಮಯದಲ್ಲಿ ಪುನರುತ್ಥಾನಗೊಳ್ಳುತ್ತಾರೆ. ದಯವಿಟ್ಟು ನನ್ನನ್ನದರ ಪುನರಾವರ್ತಿಸಿ. ಇದು ಯೋಹನ ಅಧ್ಯಾಯ 5:29 ವಾಕ್ಯ. ನನ್ನನ್ನದು ಪುನರಾವರ್ತಿಸಿ. ಒಳ್ಳೆಯದನ್ನು ಮಾಡಿದವರಿಗೆ ಜೀವಕ್ಕಾಗಿ ಪುನರುತ್ಥಾನವಾಗುವುದು, ಕೆಟ್ಟದನ್ನು ನಡೆಸಿದವರಿಗೆ ತೀರ್ಪಿಗಾಗಿ ಪುನರುತ್ಥಾನವಾಗುವುದು. ಇದು ಖಂಡನೆಯ ಪುನರುತ್ಥಾನವಾಗಿದೆ. ಈ ಸಮಯದಲ್ಲಿ ಜನರು ನಿರ್ಲಕ್ಷಿಸಲ್ಪಡುವ ಸಲುವಾಗಿ ಪುನರುತ್ಥಾನಗೊಳ್ಳುತ್ತಾರೆ. ಇದು ನ್ಯಾಯಾಧೀಶರ ಪೀಠ ಎಂಬುದಾಗಿ ಹೇಳೋಣ. ಇದು ನ್ಯಾಯಾಧೀಶರ ಪೀಠ ಮತ್ತು ನ್ಯಾಯಾಧೀಶರನ್ನು ಇಲ್ಲಿ ಕುಳಿತಿದ್ದಾರೆ ಮತ್ತು ಇಲ್ಲಿ ಕೆಲವು ಜನರು ತೀರ್ಪಿಗಾಗಿ ಕಾಯುತ್ತಿದ್ದಾರೆ. ಈ ಜನರು ತೀರ್ಪಿಗಾಗಿ ಕಾಯುತ್ತಿದ್ದಾರೆ ಮತ್ತು ಅವರ ಮುಂದೆ ಪುಸ್ತಕಗಳಿವೆ. ತದನಂತರವಾಗಿ ಇಲ್ಲಿ ನ್ಯಾಯಾಧಿಪನ ಮುಂದೆ ಮೇಜಿನ ಮೇಲೆ ಮತ್ತೊಂದು ಪುಸ್ತಕವಿದೆ. ಇದು ಜೀವಬಾಧಿರ ಪಟ್ಟಿ ಎಂಬ ಪುಸ್ತಕವು. ಈ ಜೀವಬಾಧಿರ ಪುಸ್ತಕದಲ್ಲಿ ಯಾರ ಹೆಸರನ್ನು ದಾಖಲಿಸಲಾಗದಿಲ್ಲವೋ ಅವರನ್ನು ತೀರ್ಪು ಮಾಡಬೇಕು. ಜೀವಬಾಧಿರ ಪುಸ್ತಕದಲ್ಲಿ ಹೆಸರು ಇರುವವರು ಈ ತೀರ್ಪನ್ನು ಎದುರಿಸಬೇಕಾಗಿಲ್ಲ. ಮತ್ತೆ ಹುಟ್ಟಿದವರು ಹೆಸರನ್ನು ಇಲ್ಲಿ ಬರೆಯಲಾಗಿದೆ. ವಾಕ್ಯ 12 ಮತ್ತೊಮ್ಮೆ ಓದೋಣ. ಇದಲ್ಲದೆ ಸತ್ತವರಾದ ದೊಡ್ಡವರು ಚಿಕ್ಕವರು ಸಿಂಹಾಸನದ ಮುಂದೆ ನಿಂತಿರುವುದನ್ನು ಕಂಡೆನು. ಆಗ ಪುಸ್ತಕಗಳು ತೆರೆಯಲ್ಪಟ್ಟವು ಮತ್ತು ಜೀವಬಾಧಿರ ಪಟ್ಟಿ ಎಂಬ ಇನ್ನೊಂದು ಪುಸ್ತಕವು ತೆರೆಯಲ್ಪಟ್ಟಿತು. ಇದು ಕೇವಲ ಒಂದು ಪುಸ್ತಕವಾಗಿದೆ. ಆ ಪುಸ್ತಕಗಳಲ್ಲಿ ಬರೆದಿದ್ದ ಸಂಗತಿಗಳ ಆಧಾರದಿಂದ ಅವರವರ ಕೃತ್ಯಗಳ ಪ್ರಕಾರ ಸತ್ತವರಿಗೆ ನ್ಯಾಯ ತೀರ್ಪಾಯಿತು. ಆದ್ದರಿಂದ ಈ ಜನರನ್ನು ತೀರ್ಪು ಮಾಡಲಾಗುತ್ತದೆ. ಆದ್ದರಿಂದ ಈ ವ್ಯಕ್ತಿಯನ್ನು ಇಲ್ಲಿಗೆ ತೆಗೆದುಕೊಳ್ಳೋಣ. ಇಲ್ಲಿ ಮೊದಲ ವ್ಯಕ್ತಿ, 2ನೇ ವ್ಯಕ್ತಿ, 3ನೇ ವ್ಯಕ್ತಿ, 4ನೇ ವ್ಯಕ್ತಿ ಮತ್ತು ಇಲ್ಲಿ 5ನೇ ವ್ಯಕ್ತಿ. ಈ ಮೊದಲ ವ್ಯಕ್ತಿ ತನ್ನ ಇಡೀ ಜೀವನದಲ್ಲಿ ಒಮ್ಮೆ ಮಾತ್ರ ಕೋಪಗೊಂಡಿದ್ದಾನೆ ಎಂದು ಭಾವಿಸೋಣ. ಅವರೊಮ್ಮೆ ಮಾತ್ರ ತಾಳ್ಮೆ ಕಳ್ಕೊಂಡನು. ಅವನಿಗೆ ಕೋಪ ಬಂತು. ಈ ವ್ಯಕ್ತಿಗೆ ಒಮ್ಮೆ ಮಾತ್ರ ಕೋಪ ಬಂದಿತ್ತು. ಪರಿಣಾಮವಾಗಿ ಈ ವ್ಯಕ್ತಿಯನ್ನು ಆ ಪಾಪಕ್ಕಾಗಿ ನಿರ್ಣಯಿಸಲಾಗುತ್ತದೆ ಮತ್ತು ನರಕಕ್ಕೆ ಕಳಿಸಲಾಗುತ್ತದೆ. ಮತ್ತು ಅವನು ನರಕಕ್ಕೆ ಬಂದಾಗ ಅವನು ತನ್ನ ಇಡೀ ಜೀವನದಲ್ಲಿ ಒಮ್ಮೆ ಮಾತ್ರ ಕೋಪವನ್ನು ಕಳೆದುಕೊಳ್ಳದ ಪಾಪಕ್ಕಾಗಿ ಶಿಕ್ಷೆಯನ್ನು ಪಡೆಯುತ್ತಾನೆ. ನರಕದಲ್ಲಿ ನೀವು ಮಾಡಿದ್ದಕ್ಕೆ ಮಾತ್ರ ನೀವು ಶಿಕ್ಷೆಗೆ ಒಳಗಾಗುತ್ತೀರಿ. ಯೆರೆಮೀಯ 17ನೇ ಅಧ್ಯಾಯದಲ್ಲಿ ನೀವು ಪ್ರತಿಯೊಬ್ಬ ಮನುಷ್ಯನಿಗೆ ಅವರ ಕೃತ್ಯಗಳಿಗೆ ಪ್ರಕಾರವಾಗಿ ನೀಡಲಾಗುತ್ತದೆ ಎಂಬುದಾಗಿ ನಾವು ಓದಿದ್ದೇವೆ. ನರಕದಲ್ಲಿ ಒಬ್ಬ ವ್ಯಕ್ತಿ ತಾನು ಮಾಡಿದ್ದಕ್ಕೆ ಶಿಕ್ಷೆಯನ್ನು ನೀಡಲಾಗುತ್ತದೆ. ನೀವು ಒಮ್ಮೆ ಮಾತ್ರ ಕೋಪವನ್ನು ಕಳೆದುಕೊಂಡಿದ್ದೀರಿ. ಈ ಒಂದು ಪಾಪಕ್ಕೆ ಮಾತ್ರ ನಿಮಗೆ ಶಿಕ್ಷೆಯನ್ನು ನೀಡಲಾಗುತ್ತದೆ. ಈ ವ್ಯಕ್ತಿಯು ಸುಳ್ಳು ಹೇಳಿದನೆಂಬುದಾಗಿ ಭಾವಿಸೋಣ. ಆದ್ದರಿಂದ ಅವನ ಆ ಒಂದು ಸುಳ್ಳಿಗೆ ಶಿಕ್ಷೆಯನ್ನು ಪಡೆಯಬೇಕು. 2 ಬಾರಿ ಸುಳ್ಳು ಹೇಳಿದರೆ ಆ 2 ಸುಳ್ಳಿಗೆ ಶಿಕ್ಷೆಯನ್ನು ಅನುಭವಿಸಬೇಕು. ಈ ವ್ಯಕ್ತಿಯು ಏನಾದರೂ ಕದ್ದಿದ್ದಾನೆ, ಆದ್ದರಿಂದ ಅವನು ಸ್ವಲ್ಪ ಕಠಿಣ ಶಿಕ್ಷೆಯನ್ನು ಪಡೆಯಬೇಕು. ಮತ್ತು ಈ ವ್ಯಕ್ತಿಯು ವ್ಯಭಿಚಾರ ಮಾಡಿದನು, ಅವನಿಗೆ ಕಠಿಣ ಶಿಕ್ಷೆ ಆಗುತ್ತದೆ. ಈ ವ್ಯಕ್ತಿಯು ತನ್ನ ಹೆತ್ತವರಿಗೆ ಅವಿಧೇಯನಾಗಿದ್ದಾನೆ ಮತ್ತು ಅದಕ್ಕೆ ತಕ್ಕ ಶಿಕ್ಷೆಯನ್ನು ನೀಡಲಾಗುವುದು. ಒಮ್ಮೆ ಮಾತ್ರ ಆಗಿದ್ದರೂ ಆ ಒಂದು ಪಾಪಕ್ಕೆ ಅವನ ಶಿಕ್ಷೆಯಾಗಬೇಕು. 2 ಬಾರಿ ಮಾಡಿದರೆ 2 ಪಾಪಗಳಿಗೆ ಶಿಕ್ಷೆಯಾಗಬೇಕು. ನರಕವು ಜನರು ಮಾಡಿದ ಕಾರ್ಯಗಳಿಗೆ ಅನುಗುಣವಾಗಿ ಶಿಕ್ಷೆಯನ್ನು ಅನುಭವಿಸುವಂಥ ಸ್ಥಳವಾಗಿದೆ. ಆದ್ದರಿಂದ
ಅದು ನ್ಯಾಯ ತೀರ್ಪಾಗಿದೆ. ಮತ್ತು ಆ ತೀರ್ಪಿನ ಪರಿಣಾಮವಾಗಿ ಜನರನ್ನು ಕಳುಹಿಸುವಂಥ ಸ್ಥಳವು ನರಕವಾಗಿದೆ. ಆದ್ದರಿಂದ ನೀನು ಮಾಡುವಂಥ ಪಾಪವು ಎಷ್ಟೇ ಚಿಕ್ಕದಾಗಲಿ ನಿನ್ನನ್ನು ನ್ಯಾಯ ತೀರ್ಪಿನ ನಂತರ ಆ ಪಾಪದ ಬೆಲೆಯನ್ನು ನರಕದಲ್ಲಿ ತರಬೇಕಾಗುತ್ತದೆ. ನಾನಿದನ್ನು ರೂಪಿಸಲಿಲ್ಲ, ಇದು ಇಲ್ಲಿ ಬೈಬಲ್ನಲ್ಲಿ ಹೇಳುತ್ತದೆ ಅಲ್ಲವೇ? ಬೈಬಲ್ ಖಂಡಿತವಾಗಿಯೂ ಸತ್ಯ ಎಂದು ನೀವು ಕಲಿತಿದ್ದೀರಿ ಅಲ್ಲವೇ? ನೀವು ಇದನ್ನು ನಿಮ್ಮ ಹೃದಯದಲ್ಲಿ ಒಪ್ಪಿಕೊಳ್ಳಲು ಬಯಸದಿರಬಹುದು ಅಥವಾ ನಂಬಲು ಬಯಸುವುದಿಲ್ಲ, ಆದರೆ ಈ ಸತ್ಯವು ಸ್ಪಷ್ಟವಾಗಿ ನಿಜವಾಗಿದೆ. ಹದಿಮೂರನೇ ವಾಕ್ಯವನ್ನು ನೋಡೋಣ. ಸಮುದ್ರವು ತನ್ನೊಳಗಿದ್ದ ಸತ್ತವರನ್ನು ಒಪ್ಪಿಸಿತು, ಮೃತ್ಯುವು ಪಾತಾಳವು ತಮ್ಮ ವಶದಲ್ಲಿದ್ದ ಸತ್ತವರನ್ನು ಒಪ್ಪಿಸಿದವು. ಅವರಲ್ಲಿ ಪ್ರತಿಯೊಬ್ಬನಿಗೆ ಅವನವನ ಕೃತ್ಯಗಳ ಪ್ರಕಾರ ನ್ಯಾಯ ತೀರ್ಪಾಯಿತು. ಸಮುದ್ರದಲ್ಲಿ ಸಾಯುವವರು ಸಮುದ್ರದಿಂದ ಪುನರುತ್ಥಾನಗೊಳ್ಳುತ್ತಾರೆ. ದೇಹದ ಮೂಲಕ ಅಂಶಗಳನ್ನು ರೂಪಿಸುವಂಥ ಹೈಡ್ರೋಜನ್ ಅಂತಹ ಅಂಶಗಳು ಸುಟ್ಟಾಗಲು ಉಳಿಯುತ್ತವೆ. ಇವುಗಳು ನೆಲವನ್ನು ಪ್ರವೇಶಿಸಬಹುದು ಮತ್ತು ಅದರೊಳಗಿಂತ ಬೆರೆತ ಮಣ್ಣನ್ನು ರೂಪಿಸಬಹುದು. ಆದರೆ ವ್ಯಕ್ತಿಯ ಆತ್ಮವು ಜೀವಂತವಾಗಿರುವವರೆಗೆ ಪುನರುತ್ಥಾನವು ಯಾವುದೇ ಸಮಸ್ಯೆಯನ್ನು ಉಂಟು ಮಾಡುವುದಿಲ್ಲ. ಆದ್ದರಿಂದ ರಕ್ಷಣೆ ಹೊಂದದೆ ಸಾಯುವಂಥ ಪ್ರತಿಯೊಬ್ಬರು ಮೊದಲು ಪಾತಾಳಕ್ಕೆ ಹೋಗುತ್ತಾರೆ ಮತ್ತು ಅನಂತರ ಆ ಸಮಯದಲ್ಲಿ ಅವರು ಪುನರುತ್ಥಾನಗೊಳ್ಳುತ್ತಾರೆ ಮತ್ತು ನ್ಯಾಯ ತೀರ್ಪಿಗೆ ಒಳಗಾಗುತ್ತಾರೆ ಮತ್ತು ಬೆಂಕಿಯ ಕೆರೆಗೆ ದೊಬ್ಬಲ್ಪಡುತ್ತಾರೆ. ಈ ಬಗ್ಗೆ ಯೋಚಿಸೋಣ. ನೀವು ಬೈಬಲ್ ಓದುತ್ತಿರುವಾಗ ಮತ್ತು ಈ ಮಾತುಗಳನ್ನು ಕೇಳುತ್ತಿರುವಾಗ, ಬನ್ನಿ, ಇದು ನಿಜವಾಗಲಾರದು ಎಂಬುದಾಗಿ ಯೋಚನೆ ಮಾಡಿರಬಹುದು. ಇದು ನಿಜವೆಂದು ನಾನು ಭಾವಿಸುವುದಿಲ್ಲ ಎಂದು ನಿಮ್ಮಷ್ಟಕ್ಕೆ ಯೋಚಿಸುತ್ತೀರಿ ಎಂದು ನೀವು ನಿಜವಾಗಿಯೂ ನಿಮ್ಮ ಹೃದಯದಲ್ಲಿ ಇದೆಲ್ಲವನ್ನು ಸ್ವೀಕರಿಸುತ್ತಿಲ್ಲ ಎಂದು ಭಾವಿಸೋಣ. ಹಾಗಿದ್ದಲ್ಲಿ ಈ ಮಾತುಗಳು ನಿಮಗೆ ನಿಜವಾದಾಗ ನೀವೇನು ಮಾಡಲಿದ್ದೀರಿ? ಹಾಗಾದರೆ ಆಗಲೇ ತಡವಾಗುತ್ತದೆ ಅಲ್ಲವೇ? ನರಕವು ಬೆಂಕಿಯ ಸ್ಥಳವಾಗಿದೆ ಎಂಬುದಾಗಿ ಬೈಬಲ್ ಹೇಳುತ್ತದೆ. ನೀವು ಅಲ್ಲಿ ಬೆಂಕಿಯಲ್ಲಿ ಸಾಯದಿರಲು ಕಾರಣವೇನೆಂದರೆ ನೀವು ಪುನರುತ್ಥಾನಗೊಂಡ ದೇಹದಲ್ಲಿ ಇರುತ್ತೀರಿ ಎಂದು ಇದರ ಅರ್ಥ. ಪುನರುತ್ಥಾನಗೊಂಡ ದೇಹವು ಸುಟ್ಟು ಹೋಗುವುದಿಲ್ಲ ಮತ್ತು ಕಣ್ಮರೆಯಾಗುವುದಿಲ್ಲ. ಪಾಪಿಗಳ ದೇಹವೂ ಕೂಡ ಪುನರುತ್ಥಾನಗೊಂಡ ನಂತರ ಸುಟ್ಟು ಹೋಗುವುದಿಲ್ಲ ಮತ್ತು ಕಣ್ಮರೆಯಾಗುವುದಿಲ್ಲ. ಅದು ಶಾಶ್ವತವಾಗಿರುತ್ತದೆ. ಇದಕ್ಕಾಗಿಯೇ ಯೇಸು ಮತ್ತಾಯ 5ನೇ ಅಧ್ಯಾಯದಲ್ಲಿ ಈ ರೀತಿ ಮಾತನಾಡಿದ್ದಾನೆ. ಮತ್ತಾಯ ಅಧ್ಯಾಯ 5ಗೆ ನಾವು ಹಿಂದಿರುಗಿ ನೋಡೋಣ. ಮತ್ತಾಯ ಅಧ್ಯಾಯ 5 ವಾಕ್ಯ 22. ಆದರೆ ನಾನು ನಿಮಗೆ ಹೇಳುವುದೇನೆಂದರೆ, ತನ್ನ ಸಹೋದರನ ಮೇಲೆ ಸಿಟ್ಟುಗೊಳ್ಳುವ ಪ್ರತಿ ಮನುಷ್ಯನು ನ್ಯಾಯ ವಿಚಾರಣೆಗೆ ಗುರಿಯಾಗುವನು. ತನ್ನ ಸಹೋದರನನ್ನು ನೋಡಿ ನೀಚ ಅನ್ನುವವನು ನ್ಯಾಯಸಭೆಯ ವಿಚಾರಣೆಗೆ ಒಳಗಾಗುವನು. ಮೂರ್ಖ ಅನ್ನುವವನು ಅಗ್ನಿ ನರಕಕ್ಕೆ ಗುರಿಯಾಗುವನು. ಯೇಸು ಇಲ್ಲಿ ಸುಮ್ಮನೆ ಮಾತಾಡ್ತಿರುವುದಿಲ್ಲ, ಅವರು ವಾಸ್ತವಾಂಶಗಳನ್ನು ಹಾಗೆ ಹೇಳುತ್ತಿದ್ದರು. 25ನೇ ವಾಕ್ಯ, ನಿನ್ನ ವಾದಿಯ ಸಂಗಡ ಇನ್ನು ದಾರಿಯಲ್ಲಿರುವಾಗಲೇ ಅವನ ಕೂಡ ಬೇಗ ಸಮಾಧಾನ ಮಾಡಿಕೊ, ಇಲ್ಲದಿದ್ದರೆ ಆ ವಾದಿಯು ನಿನ್ನನ್ನು ನ್ಯಾಯಾಧಿಪತಿಗೆ ಒಪ್ಪಿಸುವನು, ನ್ಯಾಯಾಧಿಪತಿಯು ನಿನ್ನನ್ನು ಓಲೆಕಾರರ ಕೈಗೆ ಒಪ್ಪಿಸಿಕೊಟ್ಟಾನು, ಆಗ ನೀನು ಸೆರೆಯಲ್ಲಿ ಬಿದ್ದೀಯೇ. ಇಲ್ಲಿ ಅವರು ನ್ಯಾಯಾಲಯದ ರೂಪಕವನ್ನು ಬೆಳೆಸಿಕೊಳ್ಳುತ್ತಾರೆ. ಇಲ್ಲಿ ನ್ಯಾಯಾಲಯವಿದೆ. ಮತ್ತು ಇದು ನ್ಯಾಯಾಲಯಕ್ಕೆ ಹೋಗುವ ಮಾರ್ಗವಾಗಿದೆ. ಇಲ್ಲಿ ಒಬ್ಬ ವ್ಯಕ್ತಿ ಈ ದಾರಿಯಲ್ಲಿ ನಡೆಯುತ್ತಿದ್ದಾನೆ. ಮತ್ತು ಈ ವ್ಯಕ್ತಿಯು ಅವನನ್ನು ಮುನ್ನಡೆಸುತ್ತಾನೆ.
ಅವನು ಅವನನ್ನು ಮುನ್ನಡೆಸುತ್ತಾನೆ. ಆದರೆ ಅವರು ಎಲ್ಲಿಗೆ ಹೋಗ್ತಿದ್ದಾರೆ? ಇದು ಜನರನ್ನು ತೀರ್ಪು ಮಾಡುವಂಥ ಸ್ಥಳವಾಗಿದೆ. ಮುಂಭಾಗದಲ್ಲಿ ನಡೆಯುವಂಥ ಈ ವ್ಯಕ್ತಿ ವ್ಯಾಜ್ಯಾಧಾರ. ಸಾಮಾನ್ಯವಾಗಿ ಇದು ಪ್ರತಿವಾದಿಯನ್ನು ನ್ಯಾಯಾಲಯಕ್ಕೆ ಕರೆದೊಯ್ಯುವಂಥ ವ್ಯಾಜ್ಯಾಧಾರ ಅಲ್ಲ. ಅದು ಪೊಲೀಸ್ ಅಧಿಕಾರಿ ಅಥವಾ ಜೈಲು ಸಿಬ್ಬಂದಿಯಂಥ ಕೆಲಸ ಅಲ್ಲವೇ? ಅದರ ಮೂಲಭೂತವಾಗಿ ವ್ಯಾಜ್ಯಾಧಾರ ಪ್ರತಿವಾದಿಯನ್ನು ನ್ಯಾಯಾಲಯಕ್ಕೆ ಕರೆದೊಯ್ಯುವುದು. ಅಂತಿಮ ತೀರ್ಪನ್ನು ವಿವರಿಸಲು ಯೇಸು ಸಾರ್ವಜನಿಕ ವಿಚಾರಣೆಯ ಉದಾಹರಣೆಯನ್ನು ಇಲ್ಲಿ ಬಳಸುತ್ತಿದ್ದಾನೆ. ಮತ್ತು ಈ ವ್ಯಕ್ತಿಯ ಹಿಂದೆ ಹಿಂಬಾಲಿಸುತ್ತಿರುವುದು ತನ್ನ ಎದುರಾಳಿಯೊಂದಿಗೆ ತನ್ನ ಮುಂದೆ ನಡೆಯುವಂಥ ತನ್ನ ವ್ಯಾಜ್ಯಧಾರನೊಂದಿಗೆ ವಿಷಯಗಳನ್ನು ಇತ್ಯರ್ಥಪಡಿಸಲು ಎಂದು ಅವನು ಹೇಳಿದನು. ವಿಷಯಗಳನ್ನು ಸರಿಪಡಿಸಿಕೊಳ್ಳಿರಿ. ಸರಿಪಡಿಸಿಕೊಳ್ಳದಿದ್ದರೆ ಅವನ ನ್ಯಾಯಾಲಯಕ್ಕೆ ಹೋಗೋದಕ್ಕಿಂತ ಮುಂಚಿತವಾಗಿ ಅವನ ವಿಷಯಕ್ಕೋಸ್ಕರವಾಗಿ ಅಲ್ಲಿ ಹಾಜರಾಗಬೇಕಾದ ಅವಶ್ಯಕತೆ ಇಲ್ಲ. ಆದರೆ ಇಲ್ಲಿ ನೋಡಿದರೆ ನಿಮ್ಮನ್ನು ನ್ಯಾಯಾಲಯಕ್ಕೆ ಕರೆದೊಯ್ಯುವಂಥ ನಿಮ್ಮ ಎದುರಾಳಿಯೊಂದಿಗೆ ವಿಷಯಗಳನ್ನು ಬೇಗನೆ ಸರಿಪಡಿಸಿಕೊಳ್ಳಿರಿ. ನೀವು ದಾರಿಯಲ್ಲಿ ಒಟ್ಟಿಗೆ ಇರುವಾಗಲೇ ಅದನ್ನು ಮಾಡಿರಿ. ಇದು ಯಾವುದು? ಈ ಮಾರ್ಗ ಇದು ಜೀವನದ ಮಾರ್ಗವಾಗಿದೆ. ಈ ಜಗತ್ತಿನಲ್ಲಿ ಜನರು ತಮ್ಮ ಜೀವನದಲ್ಲಿ ನಡೆಯುತ್ತಿರುವಂಥ ಹಾದಿಯ ಅಂತಿಮ ತೀರ್ಪಿನಲ್ಲಿ ಕೊನೆಗೊಳ್ಳುವಂಥ ಮಾರ್ಗವಾಗಿದೆ. ಇದೀಗ ನೀವು ಈ ಹಾದಿಯಲ್ಲಿ ನಡೆಯುತ್ತಿದ್ದೀರಿ, ಅದು ತೀರ್ಪಿನಲ್ಲಿ ಕೊನೆಗೊಳ್ಳುತ್ತದೆ. ಈ ಜಗತ್ತಿನಲ್ಲಿ ಹುಟ್ಟಿದ ಪ್ರತಿಯೊಬ್ಬರು ಈ ಹಾದಿಯಲ್ಲಿ ನಡೆಯುತ್ತಿದ್ದಾರೆ ಮತ್ತು ನೀವು ದಾರಿಯಲ್ಲಿ ನಡೆಯಲು ಯಾವುದೇ ಅಡ್ಡ ಮಾರ್ಗವಿಲ್ಲ. ಪ್ರತಿಯೊಬ್ಬ ವ್ಯಕ್ತಿಯು ಈ ಹಾದಿಯಲ್ಲಿ ತೀರ್ಪಿನಂತೆ ಸಾಗುತ್ತಿದ್ದಾನೆ. ಆದ್ದರಿಂದ ನಾವು ವಿಚಾರಣೆ ಬಂತು ನ್ಯಾಯ ತೀರಿಸುವ ಮೊದಲು ನಮ್ಮ ಎದುರಾಳಿಯೊಂದಿಗೆ ವಿಷಯವನ್ನು ಪರಿಹರಿಸಿಕೊಳ್ಳಿರಿ ಎಂಬುದಾಗಿ ಯೇಸು ಹೇಳಿದನು. ಹಾಗಾದರೆ ಈ ಎದುರಾಳಿ ಅಂದರೆ ಯಾರು? ನಿಮ್ಮೊಳಗಿನ ಆತ್ಮಸಾಕ್ಷಿಯ ಎದುರಾಳಿ. ಇದು ನಿಮ್ಮೊಳಗಿನ ಆತ್ಮಸಾಕ್ಷಿಯಾಗಿದೆ. ಪ್ರತಿಯೊಬ್ಬ ವ್ಯಕ್ತಿಯ ಹೃದಯಕ್ಕೆ ಎರಡು ಬದಿಗಳಿವೆ. ಅವನು ತನ್ನದೇ ಆದ ಇಚ್ಛೆ ಮತ್ತು ಅದೇ ಸಮಯದಲ್ಲಿ ಅವನ ಆತ್ಮಸಾಕ್ಷಿ ಅವನನ್ನು ಕಾಡುತ್ತಲೇ ಇರುತ್ತದೆ. ನಾವು ಅಪರಾಧಿ ಪ್ರಜ್ಞೆಯಿಂದ ಬೆಳೆಯುತ್ತಿದ್ದೇವೆ ಎಂಬುದೇ ನಾವು ತೀರ್ಪಿನ ಹಾದಿಯಲ್ಲಿ ನಡೆಯುತ್ತಿದ್ದೇವೆ ಎಂಬುದಕ್ಕೆ ಸಾಕ್ಷಿಯಾಗಿದೆ. ಅದುವೇ ಸಾಕ್ಷಿ, ಅದೇ ಆಗಿದೆ ಪುರಾವೆ. ನಿಮ್ಮ ಆತ್ಮಸಾಕ್ಷಿಯು ನಿಮ್ಮನ್ನು ತೊಂದರೆಗೊಳಿಸಿದಾಗ ನೀವು ನಿರ್ಣಯಿಸಲ್ಪಡುತ್ತೀರಿ ಎಂಬುದಕ್ಕೆ ಇದು ಸ್ಪಷ್ಟ ಸೂಚನೆಯಾಗಿದೆ. ಆದುದರಿಂದ ಈ ಮನುಷ್ಯನು ತನ್ನ ಎದುರಾಳಿಯೊಂದಿಗೆ ವಿಷಯಗಳನ್ನು ನ್ಯಾಯ ತೀರಿಸುವುದಕ್ಕಾಗಿ ಬಂದಾಗ ಅವನು ರಕ್ಷಿಸಲ್ಪಟ್ಟ ನಂತರ ಅವನ ಮನಸ್ಸಾಕ್ಷಿಯು ಇನ್ನು ಮುಂದೆ ಅವನನ್ನು ತೊಂದರೆಗೊಳಿಸುವುದಿಲ್ಲ ಎಂದು ಅವನು ಕಂಡುಕೊಳ್ಳುತ್ತಾನೆ. ಇದು ನಿಮ್ಮ ಎದುರಾಳಿಯೊಂದಿಗೆ ವಿಷಯಗಳನ್ನು ಸರಿಪಡಿಸಬೇಕು. ನೀವು ರಕ್ಷಿಸಲ್ಪಟ್ಟಾಗ ನೀವು ಅವನೊಂದಿಗೆ ಹಾದಿಯಲ್ಲಿ ನಡೆಯುವಾಗ ಇಲ್ಲಿ ಎದುರಾಳಿ ಎಂದು ಉಲ್ಲೇಖಿಸದೆ ನಿಮ್ಮ ಆತ್ಮಸಾಕ್ಷಿಯೊಂದಿಗೆ ನೀವು ಒಪ್ಪಂದಕ್ಕೆ ಬರುತ್ತೀರಿ ಮತ್ತು ನಿಮ್ಮ ಆತ್ಮಸಾಕ್ಷಿಯು ಇನ್ನು ಮುಂದೆ ನಿಮ್ಮನ್ನು ತೊಂದರೆಗೊಳಿಸುವುದಿಲ್ಲ. ಅಂದರೆ ನೀವು ಇಲ್ಲಿಗೆ ಕೊನೆಗೊಳ್ಳುವುದಿಲ್ಲ. ಇದಕ್ಕಾಗಿ ನೀವು ಯಾವುದೇ ವಿಧಾನದಿಂದಾಗಲಿ ನಿಮ್ಮನ್ನು ರಕ್ಷಿಸಲ್ಪಡಿಸಬೇಕು. ನೀವು ಉಳಿಸಬಹುದಾದರೆ ಇದು ಅದ್ಭುತವಾಗಿದೆ ಎಂದು ನೀವು ಭಾವಿಸುತ್ತೀರಾ. ಆದರೆ ನಿಮಗೆ ಸಾಧ್ಯವಾಗದಿದ್ದರೂ ಪರವಾಗಿಲ್ಲವೇ? ಇಲ್ಲಿ ಏನು ಹೇಳುತ್ತದೆ ಎಂಬುದಾಗಿ ನೋಡಿರಿ. ಇನ್ನೊಮ್ಮೆ ಓದೋಣ. ವಾಕ್ಯ 25. ನಿಮ್ಮ ವಾದಿಯ ಸಂಗಡ ದಾರಿಯಲ್ಲಿ ಇರುವಾಗಲೇ ಅವನ ಕೂಡ ಬೇಗ ಸಮಾಧಾನ ಮಾಡಿಕೊ. ಇಲ್ಲದಿದ್ದರೆ ಆ ವಾದಿಯು ನಿನ್ನನ್ನು ನ್ಯಾಯಾಧಿಪತಿಗೆ ಒಪ್ಪಿಸಾನು, ನ್ಯಾಯಾಧಿಪತಿಯು ನಿನ್ನನ್ನು ಓಲೆಕಾರನ ಕೈಗೆ ಒಪ್ಪಿಸಿಕೊಟ್ಟಾನು, ಆಗ ನೀನು ಸೆರೆಯಲ್ಲಿ ಬಿದ್ದೀಯೇ. ಈ ಸೆರೆ ನರಕವಾಗಿದೆ. ವಾಕ್ಯ 26. ನೀನು ಒಂದು ಕಾಸನ್ನಾದರೂ ಸಲ್ಲಿಸಿಕೊಳ್ಳದೆ ಎಲ್ಲ ಸಲ್ಲಿಸುವ ತನಕ ಅಲ್ಲಿಂದ ಬರುವುದೇ ಇಲ್ಲ ಎಂದು ನಿನಗೆ ಸತ್ಯವಾಗಿ ಹೇಳುತ್ತೇನೆ. ಸೆರೆ ಇಲ್ಲಿ ನಿಜವಾಗಿಯೂ ನರಕವಾಗಿದೆ. ಮತ್ತು ಇಲ್ಲಿ ನೀವು ಕೊನೆಯ ಕಾಸನ್ನಾದರೂ ಪಾವತಿಸುವವರೆಗೂ ನೀವು ಹೊರಬರುವುದಿಲ್ಲ ಎಂದು ಹೇಳಿದಾಗ ನೀವು ಎಲ್ಲ ಪಾವಳಿಗೆ ಸಂಪೂರ್ಣ ಬೆಲೆಯನ್ನು ಪಾವತಿಸುವವರೆಗೆ ನೀವು ಅಲ್ಲಿಂದ ಹೊರಬರಲು ಸಾಧ್ಯವಿಲ್ಲ. ಒಂದು ಕಾಸೆಂದರೆ ಏನರ್ಥವೇನು? ಇದು ನಮ್ಮಲ್ಲಿರುವಂಥ ಅತ್ಯಂತ ಚಿಕ್ಕ ವಿತ್ತೀಯ ಖಡ್ಗವಾಗಿದೆ. $1 ಅತಿ ದೊಡ್ಡ ಘಟಕವಾಗಿದೆ. $, ಕ್ವಾರ್ಟರ್, ಟೈಮ್, ನಿಕ್ಕಲ್
ಮತ್ತು ಕಾಸು ಎಲ್ಲದಕ್ಕಿಂತ ಚಿಕ್ಕ ಖಡ್ಗವಾಗಿದೆ. ಹಾಗಾಗಿ ಅತಿ ಚಿಕ್ಕ ಪಾಪಗಳಿಗೂ ಬೆಲೆ ತರಬೇಕಾಗುತ್ತದೆ. ನಿಮ್ಮ ಪಾಪಗಳಿಗೆ ಬೆಲೆ ಕೊಡದಿದ್ದರೆ ನಿಮ್ಮ ಪಾಪದ ಸಮಸ್ಯೆಯನ್ನು ಉಳಿಯುತ್ತದೆ. ನಿಮ್ಮ ಪಾಪಕ್ಕೆ ನೀವು ಬೆಲೆಯನ್ನು ತರಬೇಕಾಗುತ್ತದೆ. ನಿಮ್ಮ ಸ್ವಂತ ಪರಿಸ್ಥಿತಿಯ ಬಗ್ಗೆ ಯೋಚಿಸಿರಿ. ಈ ಜಗತ್ತಿನಲ್ಲಿ ನಿಮ್ಮ ಜೀವನದಲ್ಲಿ ನೀವು ಮಾಡಿದ ಪಾಪಗಳ ಬಗ್ಗೆ ಯೋಚಿಸಿರಿ. ಬಹುಶಃ ನೀವು ಕೋಪಗೊಂಡಿರಬಹುದು, ಅಥವಾ ಸುಳ್ಳು ಹೇಳಿರಬಹುದು. ಬಹುಶಃ ನೀವು ಅಸೂಯೆಪಟ್ಟಿರಬಹುದು, ಅಥವಾ ಇದರ ಜನರನ್ನು ಮೋಸಗೊಳಿಸಿರಬಹುದು. ಬಹುಶಃ ನೀವು ವ್ಯಭಿಚಾರವನ್ನು ಮಾಡಿರಬಹುದು. ನೀವು ಮಾಡಿರುವಂಥ ಈ ಪಾಪಗಳಿಗೆ ನೀವು ಸಂಪೂರ್ಣ ಬೆಲೆಯನ್ನು ಪಾವತಿಸಿದ್ದೀರಾ ಎಂದು ನಿಮ್ಮನ್ನು ಕೇಳಿಕೊಳ್ಳಿರಿ. ಕೊನೆಯ ಕಾಸನ್ನಾದರೂ ನಿಮ್ಮ ಎಲ್ಲ ಪಾಪಗಳಿಗಾಗಿ ನೀವು ಬೆಲೆಯನ್ನಾಗಿ ಪಾವತಿಸಿದ್ದೀರಾ? ನಿಮ್ಮ ಜೀವನವನ್ನು ಬಹಳ ಎಚ್ಚರಿಕೆಯಿಂದ ಯೋಚಿಸಬೇಕು. ನಿಮ್ಮ ಪ್ರತಿಯೊಂದು ಪಾಪಗಳಿಗೆ ನೀವು ಎಲ್ಲದಕ್ಕಿಂತ ಚಿಕ್ಕದಾದ ಬೆಲೆಯನ್ನು ಪಾವತಿಸಿದ್ದೀರೆಂಬುದಾಗಿ ನಿಮ್ಮನ್ನು ನೀವು ಕೇಳಿಕೊಳ್ಳಬೇಕು. ಈಗ ವಾಕ್ಯ 27, ವ್ಯಭಿಚಾರ ಮಾಡಬಾರದೆಂದು ಹೇಳಿಯದೆ ಎಂಬುದಾಗಿ ನೀವು ಕೇಳಿದ್ದೀರಷ್ಟೇ. ಆದರೆ ನಾನು ನಿಮಗೆ ಹೇಳುವುದೇನೆಂದರೆ, ಪರಸ್ತ್ರೀಯನ್ನು ನೋಡಿ ಮೋಹಿಸುವಂಥ ಪ್ರತಿಯೊಬ್ಬ ಮನುಷ್ಯನು ಆಗಲೇ ತನ್ನ ಮನಸ್ಸಿನಲ್ಲಿ ಆಕೆಯು ಕೂಡ ವ್ಯಭಿಚಾರ ಮಾಡಿದಂಥವನಾದನು. ನಿನ್ನ ಬಲಗಣ್ಣು ನಿನ್ನನ್ನು ಪಾಪದಲ್ಲಿ ಸಿಕ್ಕಿಸುವುದಾದರೆ ಅದನ್ನು ಕಿತ್ತು ಬಿಸಾಟು ಬಿಡು. ನಿನ್ನ ದೇಹವೆಲ್ಲ ನರಕದಲ್ಲಿ ಬೀಳುವುದಕ್ಕಿಂತ ಅವಯವಗಳಲ್ಲಿ ಒಂದು ಹೋಗುವುದು ನಿನಗೆ ಹಿತವಲ್ಲವೇ? ನಿನ್ನ ಬಲಗೈ ನಿನ್ನನ್ನು ಪಾಪದಲ್ಲಿ ಸಿಕ್ಕಿಸುವುದಾದರೆ ಅದನ್ನು ಕಡಿದು ಬಿಸಾಟು ಬಿಡು. ನಿನ್ನ ದೇಹವೆಲ್ಲ ನರಕದಲ್ಲಿ ಬೀಳುವುದಕ್ಕಿಂತ ಅವಯವಗಳಲ್ಲಿ ಒಂದು ಹೋಗುವುದು ನಿನಗೆ ಹಿತವಲ್ಲವೇ? ನಿಮ್ಮ ಹೃದಯದಲ್ಲಿ ನೀವು ವ್ಯಭಿಚಾರ ಮಾಡಿದ್ದೀರಿ ಎಂದು ಭಾವಿಸೋಣ. ನೀವು ನಿಮ್ಮ ಆಲೋಚನೆಗಳನ್ನು ಕಾರ್ಯರೂಪಕ್ಕೆ ತರಲಿಲ್ಲ, ಆದರೆ ನೀವು ನಿಮ್ಮ ಹೃದಯದಲ್ಲಿ ವ್ಯಭಿಚಾರ ಮಾಡಿದ್ದೀರಿ. ನೀವು ಪುರುಷನನ್ನು ನೋಡಿದ ಮಹಿಳೆಯಾಗಿರಬಹುದು, ಅಥವಾ ಮಹಿಳೆಯನ್ನು ಈ ರೀತಿ ನೋಡುವಂಥ ಪುರುಷನಾಗಿರಬಹುದು, ಆದರೆ ನೀವು ಇದನ್ನು ನಿಮ್ಮ ಹೃದಯದಲ್ಲಿ ಮಾಡಿದ್ದೀರಿ. ಅದು ಕೂಡ ತೀರ್ಪಾಗುವುದು. ಆದ್ದರಿಂದ ಯೇಸು ನಿನ್ನ ಬಲಗಣ್ಣು ನಿನ್ನನ್ನು ಎಡವಿ ಬೀಳುವಂತೆ ಮಾಡಿದರೆ ಎಂದು ಹೇಳಿದರು. ವ್ಯಭಿಚಾರದ ಆಲೋಚನೆಗಳು ಮನಸ್ಸಿನಲ್ಲಿಟ್ಟುಕೊಂಡು ವಿರುದ್ಧ ಲಿಂಗದ ಸದಸ್ಯರನ್ನು ನೋಡಲು ನಿಮ್ಮ ಬಲಗಣ್ಣನ್ನು ಬೆಳೆಸಿದರೆ ನೀವು ಆ ಕಣ್ಣನ್ನು ಕಿತ್ತಾಕಬೇಕು. ಮತ್ತು ನೀವು ಯಾರನ್ನಾದರೂ ಹೊಡೆದಿದ್ದರೆ ಅಥವಾ ನಿಮ್ಮ ಬಲಗೈಯಿಂದ ಬೇರೆ ಪಾಪವನ್ನು ಮಾಡಿದರೆ ನೀವು ಅದನ್ನು ಕತ್ತರಿಸಬೇಕು. ಯಾಕೆಂದರೆ ನಿಮ್ಮ ಬಲಗಣ್ಣು ಅಥವಾ ಬಲಗೈಯಿಂದಾಗಿ ನಿಮ್ಮ ಇಡೀ ದೇಹವು ನರಕಕ್ಕೆ ಹೋಗಬೇಕಾಗುತ್ತದೆ. ನಿಮ್ಮ ಇಡೀ ದೇಹವು ನರಕಕ್ಕೆ ಹೋಗುತ್ತದೆ ಎಂದು ಅದು ಹೇಳುತ್ತದೆ, ನಿಮ್ಮ ದೇಹ. ಆದರೆ ನೀವು ನಿಮ್ಮ ಬಲಗಣ್ಣನ್ನು ತೆಗೆದರೆ ನಿಮ್ಮ ಎಡಗಣ್ಣಿನಿಂದ ಪಾಪವನ್ನು ಮುಂದುವರಿಸ್ತೀರಿ. ನೀವು ನಿಮ್ಮ ಕೈಗಳನ್ನು ಕತ್ತರಿಸಿದರೂ ನೀವು ಇನ್ನೂ ಪಾಪವನ್ನು ಮುಂದುವರಿಸ್ತೀರಿ. ಆದ್ದರಿಂದ ನಾವು ಈ ವಿಷಯವನ್ನು ಪರಿಶೀಲಿಸಿದಾಗ ಪಾಪವು ನಿಜವಾಗಿ ಹೃದಯದಲ್ಲಿದೆ ಎಂದು ನಾವು ಕಂಡುಕೊಳ್ಳುತ್ತೇವೆ. ಪಾಪವು ನಿಮ್ಮ ಹೃದಯದಲ್ಲಿದೆ. ಇದು ಮುಖ್ಯ ವಿಷಯವಾಗಿದೆ. ಇದು ಅತ್ಯಂತ ಗಂಭೀರ ಸಮಸ್ಯೆಯಾಗಿದೆ. ವಿಷಯಕ್ಕೆ ಬಂದರೆ ಮನುಷ್ಯನು ಪಾಪದ ಮೂಟೆಯಲ್ಲದೆ ಬೇರೇನೂ ಅಲ್ಲ. ಪಾಪದ ಒಂದು ದೊಡ್ಡ ಮೂಟೆ. ರೋಮ ಪುಸ್ತಕ ಅಧ್ಯಾಯ 1 ತಿರುಗೋಣ. ರೋಮ ಪುಸ್ತಕ ಅಧ್ಯಾಯ 1 ಅದನ್ನು 21ನೇ ವಾಕ್ಯದಿಂದ ಓದುತ್ತೇನೆ. ರೋಮ 1:21. ಯಾಕೆಂದರೆ ದೇವರ ವಿಷಯವಾಗಿ ಅವರ ತಿಳುವಳಿಕೆ ಇದ್ದರೂ ಅವರು ಆತನನ್ನು ದೇವರೆಂದು ಘನಪಡಿಸಲಿಲ್ಲ. ಆತನ ಉಪಕಾರಗಳನ್ನು ನೆನೆಸಿ ಆತನನ್ನು ಸ್ತುತಿಸಲಿಲ್ಲ. ಅವರು ವಿಚಾರ ಮಾಡಿ ಫಲ ಕಾಣಲಿಲ್ಲ. ವಿವೇಕವಿಲ್ಲದ ಅವರಂಥ ಮನಸ್ಸು ಕತ್ತಲಾಯಿತು. ತಾವು ಜ್ಞಾನಿಗಳೆಂದು ಹೇಳಿಕೊಂಡು ಹುಚ್ಚರಾದರು. ಲಯವಿಲ್ಲದ ದೇವರ ಮಹಿಮೆಯನ್ನು ಬಿಟ್ಟು ಅದಕ್ಕೆ ಬದಲಾಗಿ ಲಯವಾಗುವ ಮನುಷ್ಯ, ಪಶು, ಪಕ್ಷಿ,
ಸರ್ವಾದಿಗಳ ಮೂರ್ತಿಯನ್ನು ಮಾಡಿಕೊಂಡರು. ಇದಕ್ಕೂ ಮುನ್ನ 18ರಿಂದ 20ರವರೆಗಿನ ವಾಕ್ಯಗಳಲ್ಲಿ ಇದು ದೇವರನ್ನು ತಿಳಿದಿಲ್ಲದ ಜನರ ಬಗ್ಗೆ ಹೇಳುತ್ತದೆ. ದೇವರಲ್ಲಿ ಎಂದು ಹೇಳುವಂಥ ಜನರು ಭಯಾನಕ ತೀರ್ಪಿನಿಂದ ನಿರ್ಣಯಿಸಲ್ಪಡುತ್ತಾರೆ ಎಂಬುದಾಗಿ ಇದು ಹೇಳುತ್ತದೆ. ಆದರೆ ಇಲ್ಲಿ ವಾಕ್ಯ 21ರಿಂದ ಇದು ದೇವರನ್ನು ತಿಳಿದಿರುವಂಥ ಜನರ ಬಗ್ಗೆ ಹೇಳುತ್ತದೆ. ದೇವರನ್ನು ತಿಳಿದಿರುವಂಥ ಜನರಿದ್ದಾರೆ ಮತ್ತು ಇನ್ನೂ ಅವರು ನಿರ್ಣಯಿಸಲ್ಪಡುತ್ತಾರೆ. ದೇವರನ್ನು ನಂಬಿ ಸಭೆಗೆ ಹೋದರೆ ಸ್ವರ್ಗಕ್ಕೆ ಹೋಗಿ ನರಕಕ್ಕೆ ಹೋಗುವುದನ್ನು ತಪ್ಪಿಸಬಹುದು ಎಂಬುದಾಗಿ ಕೆಲವರು ಭಾವಿಸುತ್ತಾರೆ. ಕರ್ತನೆ ಎಂದು ನನಗೆ ಹೇಳುವಂಥ ಪ್ರತಿಯೊಬ್ಬರು ಪರಲೋಕ ರಾಜ್ಯದಲ್ಲಿ ಪ್ರವೇಶಿಸುವುದಿಲ್ಲ, ಆದರೆ ಪರಲೋಕದಲ್ಲಿರುವಂಥ ನನ್ನ ತಂದೆ ಚಿತ್ತವನ್ನು ಮಾಡುವವನು ಮಾತ್ರ ಎಂಬುದಾಗಿ ಯೇಸು ಹೇಳುತ್ತಾರೆ. ಒಬ್ಬ ವ್ಯಕ್ತಿಯು ದೇವರ ಹೆಸರಿನಲ್ಲಿ ಪ್ರವಾದಿಸಿದರು, ದೇವರ ಹೆಸರಿನಲ್ಲಿ ದೆವ್ವಗಳನ್ನು ಹೊರಹಾಕಿದರು, ದೇವರ ಹೆಸರಿನಲ್ಲಿ ಅನೇಕ ಅದ್ಭುತ ಕಾರ್ಯಗಳನ್ನು ಮಾಡಿದರು, ನಾನು ಅವನನ್ನು ಎಂದಿಗೂ ತಿಳಿದಿರುವಲ್ಲ ಎಂಬುದಾಗಿ ಕರ್ತನೆ ಹೇಳಿದರೆ ಅವನು ನರಕಕ್ಕೆ ಹೋಗುತ್ತಾನೆ ಎಂದು ಬೈಬಲ್ ಹೇಳುತ್ತದೆ. ಇಲ್ಲಿ ಏನು ಹೇಳುತ್ತೆ ಎಂಬುದಾಗಿ ನೋಡಿರಿ. ಅವರು ದೇವರನ್ನು ತಿಳಿದಿದ್ದರು, ಅವರು ಅವನನ್ನು ದೇವರೆಂದು ಘನಪಡಿಸಲಿಲ್ಲ. ನೀವು ಇಲ್ಲಿಯವರೆಗೆ ದೇವರನ್ನು ನಂಬಿದ್ದರೆ ನೀವು ದೇವರನ್ನು ಮಹಿಮೆ ಪಡಿಸುತ್ತೀರಾ ಅಥವಾ ನಿಮ್ಮನ್ನು ಘನಪಡಿಸುತ್ತಿದ್ದೀರಾ ಎಂದು ನಿಮ್ಮನ್ನು ಕೇಳಿಕೊಳ್ಳಬೇಕು. ಅದರ ಬಗ್ಗೆ ಯೋಚಿಸಿರಿ. ನೀವು ದೇವರನ್ನು ನಂಬಿದ್ದೀರಿ ಎಂದು ನೀವು ಹೇಳ್ತೀರಿ, ಆದರೆ ನೀವು ಬಹುಶಃ ನಿಮ್ಮ ಪ್ರತಿಷ್ಠೆಯ ಬಗ್ಗೆ ಅಥವಾ ನಿಮ್ಮ ಸಂಪತ್ತಿನ ವೈಭವಗಳ ಬಗ್ಗೆ ಅಥವಾ ನಿಮ್ಮ ಜ್ಞಾನದ ಬಗ್ಗೆ ಅಥವಾ ನಿಮ್ಮ ಪ್ರಯತ್ನಗಳ ಬಗ್ಗೆ ಹೆಮ್ಮೆ ಪಡುತ್ತಿರಬಹುದು. ನೀವು ನಿಜವಾಗಿಯೂ ದೇವರನ್ನು ಮಹಿಮೆ ಪಡಿಸುತ್ತಿದ್ದೀರಾ ಅಥವಾ ನಿಮ್ಮನ್ನೇ ಮಹಿಮೆ ಪಡಿಸುತ್ತಿದ್ದೀರಾ? ಇದನ್ನು ಬಹಳ ಎಚ್ಚರಿಕೆಯಿಂದ ಯೋಚಿಸಿರಿ. ಮುಂದೆ ಅದು ಹೇಳುತ್ತದೆ, ಆತನನ್ನು ಸ್ತುತಿಸಲಿಲ್ಲ. ಅವರು ದೇವರನ್ನು ತಿಳಿದ್ದರು, ಆದರೆ ಅವರು ಅವನಿಗೆ ಕೃತಜ್ಞತೆ ಸಲ್ಲಿಸಲಿಲ್ಲ. ನೀವು ಯಾವುದಕ್ಕೆ ಕೃತಜ್ಞರಾಗಿರಬೇಕು? 1 ವರ್ಷದ ಅವಧಿಯಲ್ಲಿ ಯೇಸುವನ್ನು ನಂಬುವಂಥ ಜನರಿಗೆ ಕೃತಜ್ಞರಾಗಿರಲು ಅನೇಕ ಅವಕಾಶಗಳಿವೆ. ಅವರು ಕ್ರಿಸ್ಮಸ್ಸಿಗೆ ಕೃತಜ್ಞತಾ ಕಾಣಿಕೆಗಳನ್ನು ಕೊಡುತ್ತಾರೆ ಮತ್ತು ಉತ್ತಮ ಫಲಕ್ಕಾಗಿ ಕೃತಜ್ಞತೆಯನ್ನು ಕಾಣುತ್ತಾರೆ. ವರ್ಷ ಪೂರ್ತಿ ಈ ರೀತಿಯಲ್ಲಿ ನಮ್ಮ ಮೆಚ್ಚುಗೆಯನ್ನು ತೋರಿಸಲು ಹಲವು ಅವಕಾಶಗಳಿವೆ. ಆದರೆ ಕೃತಜ್ಞತೆಯ ನಿಜವಾದ ಅಭಿವ್ಯಕ್ತಿ ಕಾಣೆಯಾಗಿದೆ. ನಿಜವಾದ ಕೃತಜ್ಞತೆಯ ಆ ಕ್ಷಣವಿಲ್ಲದೆ ಎಲ್ಲವೂ ಅರ್ಥಹೀನವಾಗುತ್ತದೆ. ಕೃತಜ್ಞತೆಯ ನಿಜವಾದ ಕ್ಷಣ ಯಾವುದು? ನೀವು ದೇವರಿಗೆ ನನ್ನನ್ನು ಉಳಿಸಿದ್ದಕ್ಕಾಗಿ ಧನ್ಯವಾದಗಳು ಎಂದು ಹೇಳಬಹುದು. ಅದೆಲ್ಲ ಕಾಣೆಯಾಗಿದೆ. ದೇವರೇ, ನನ್ನ ಪಾಪಗಳನ್ನು ಕ್ಷಮಿಸಲಾಗಿದೆ. ಇದು ರಕ್ಷಣೆಯ ಕ್ಷಣವಾಗಿದೆ ಮತ್ತು ಇದು ಕೂಡ ಕಾಣೆಯಾಗಿದೆ. ನಿಮ್ಮ ಜೀವನದ ಈವರೆಗಿನ ಅವಧಿಯಲ್ಲಿ ನಿಮ್ಮ ರಕ್ಷಣೆಗಾಗಿ ನೀನು ನಿಜವಾಗಿಯೂ ದೇವರಿಗೆ ಧನ್ಯವಾದಗಳನ್ನು ಸಲ್ಲಿಸದೆ ಇರುವಂಥ ಸಮಯಗಳಿದ್ದರೆ ನಿಮ್ಮನ್ನು ನಿರ್ಣಯಿಸಲಾಗುತ್ತದೆ ಮತ್ತು ನರಕಕ್ಕೆ ಕಳುಹಿಸಲಾಗುತ್ತದೆ. ರಕ್ಷಣೆಯು ಬೇರೆ ಯಾರಾದರೂ ನಿಮಗಾಗಿ ರಚಿಸುವುದಕ್ಕಾಗುವುದಿಲ್ಲ. ಯಾರಾದರೂ ನಿಮಗೆ ಹೇಳಿದರೆ ನೀವು ರಕ್ಷಿಸಲ್ಪಟ್ಟಿದ್ದೀರಿ ಎಂದು ಹೇಳಿ, ಅದು ನಿಜವಾದ ರಕ್ಷಣೆ ಅಲ್ಲ. ನಿಮ್ಮ ಹೃದಯದಲ್ಲಿ ನೀವು ಬೈಬಲ್ನ ವಾಕ್ಯಗಳ ಮೂಲಕವಾಗಿ ಸತ್ಯವನ್ನು ಅರಿತುಕೊಂಡರೆ ನಿಮ್ಮ ಪಾಪದ ಸಮಸ್ಯೆಯನ್ನು ಸಂಪೂರ್ಣವಾಗಿ ಪರಿಹರಿಸಲಾಗುತ್ತದೆ ಮತ್ತು ನಿಜವಾದ ಶಾಂತಿ ನಿಮ್ಮ ಹೃದಯವನ್ನು ತೆಗೆದುಕೊಳ್ಳುತ್ತದೆ. ಅದಾಗಿದೆ ರಕ್ಷಣೆ. ನಿಮ್ಮ ರಕ್ಷಣೆ ಕೃತಜ್ಞತೆಯ ಸಮಯವನ್ನು ನೀವು ಎಂದಾದರೂ ಅನುಭವಿಸಿದ್ದೀರಾ? ಕೇವಲ ಪಾಪದಿಂದ ತಾತ್ಕಾಲಿಕ ಪರಿಹಾರವಲ್ಲ, ಆದರೆ ನಿಮ್ಮ ಪಾಪಗಳಿಗೆ ಶಾಶ್ವತ ಕ್ಷಮಾಪಣೆ. ಈ ಪ್ರಶ್ನೆಯನ್ನು ನೀವೇ ಕೇಳಿಕೊಳ್ಳಿರಿ. ನಾವೀಗ ರೋಮಾಪುರದವರಿಗೆ ಅಧ್ಯಾಯ 1 ವಾಕ್ಯ 24 ಓದೋಣ. ಆದ ಕಾರಣ ಅವರು ಮನಸ್ಸಿನ ದುರಾಶೆಗಳಂತೆ ನಡೆದು ತಮ್ಮ ದೇಹಗಳನ್ನು ಮಾನಹೀನ ಮಾಡಿಕೊಳ್ಳಲಿ ಎಂದು ದೇವರು ಅವರನ್ನು ಹೊಲಸಾದ ನಡತೆಗೆ ಒಪ್ಪಿಸಿದನು. ಅವರು ಸತ್ಯ ದೇವರನ್ನು ಬಿಟ್ಟು ಅಸತ್ಯವಾದದನ್ನು ಹಿಡಿದುಕೊಂಡು ಸೃಷ್ಟಿಕರ್ತನನ್ನು ಪೂಜಿಸದೆ ಸೃಷ್ಟಿ ವಸ್ತುಗಳನ್ನು ಪೂಜಿಸಿ ಸೇವಿಸುವವರಾದರು. ಸೃಷ್ಟಿಕರ್ತನ ಒಬ್ಬನೇ ನಿರಂತರ ಸ್ತುತಿ ಹೊಂದತಕ್ಕವನು. ಆಮೇನ್. ಅವರು ಇಂಥದನ್ನು ಮಾಡಿದದರಿಂದ ದೇವರವರನ್ನು ಕೇವಲ ತುಚ್ಛವಾದ ಕಾಮಾಭಿಲಾಷೆಗೆ ಒಪ್ಪಿಸಿದನು. ಹೇಗೆಂದರೆ ಅವರ ಹೆಂಗಸರು ಸ್ವಾಭಾವಿಕವಾದ ಭೋಗವನ್ನು ಬಿಟ್ಟು ಸ್ವಭಾವಕ್ಕೆ ವಿರುದ್ಧವಾದ ಭೋಗವನ್ನು ಅನುಸರಿಸಿದರು. ಅದರಂತೆ ಗಂಡಸರು ಸ್ವಾಭಾವಿಕವಾದ ಸ್ತ್ರೀ ಭೋಗವನ್ನು ಬಿಟ್ಟು ಒಬ್ಬರ ಪರಸ್ಪರ ಒಬ್ಬರು ಕಾಮಾತುರದಿಂದ
ತಾಪ ಪಡುತ್ತಾ ಗಂಡಸರ ಸಂಗಡ ಗಂಡಸರು ಕೇವಲ ಅವಲಕ್ಷಣವಾದದನ್ನು ನಡೆಸಿ ತಮ್ಮ ಭ್ರಾಂತಿಗೆ ತಕ್ಕ ಫಲವನ್ನು ತಮ್ಮಲ್ಲಿ ಹೊಂದುವವರಾದರು. ನೀವಿಲ್ಲಿ ನೋಡಿದರೆ ಇದು ವಿವಾಹಿತ ದಂಪತಿಗಳಾದ ಪುರುಷರ ಮತ್ತು ಮಹಿಳೆಯ ನೈಸರ್ಗಿಕ ಸಂಬಂಧಗಳ ಬಗ್ಗೆ ಮಾತನಾಡುತ್ತದೆ. ಪುರುಷ ಮತ್ತು ಮಹಿಳೆ ವಿವಾಹಿತ ದಂಪತಿಗಳಾಗಿ ಬಂದಾಗ ಕುಟುಂಬವು ರೂಪುಗೊಳ್ಳುತ್ತದೆ. ಆ ಪತಿ ಪತ್ನಿಯರ ನಡುವಿನ ಸಂಬಂಧವು ನೈಸರ್ಗಿಕ ಸಂಬಂಧಗಳ ಪ್ರಕಾರವಾಗಿದೆ. ಆ ಸಂದರ್ಭದಲ್ಲಿ ಅಸ್ವಾಭಾವಿಕ ಸಂಬಂಧಗಳು ಎಂದರೇನು? ಪತಿ ತನ್ನ ಪತ್ನಿಯನ್ನು ಬಿಟ್ಟು ಬೇರೊಬ್ಬ ಮಹಿಳೆಯರೊಂದಿಗೆ ಲೈಂಗಿಕ ಸಂಬಂಧ ಬೆಳೆಸುವುದು, ಹೆಂಡತಿಯು ತನ್ನ ಪತಿಯನ್ನು ಬಿಟ್ಟು ಇನ್ನೊಬ್ಬ ಪುರುಷನೊಂದಿಗೆ ಲೈಂಗಿಕ ಸಂಬಂಧವನ್ನು ಬೆಳೆಸುವುದು, ಇದು ನೈಸರ್ಗಿಕ ಸಂಬಂಧಗಳಿಗೆ ವಿರುದ್ಧವಾಗಿದೆ. ಒಬ್ಬ ಪುರುಷ ಮತ್ತು ಮಹಿಳೆ ವಿವಾಹಿತ ದಂಪತಿಗಳಾಗಿ ಪರಸ್ಪರ ನೈಸರ್ಗಿಕ ಸಂಬಂಧವನ್ನು ಹೊಂದಲು ಮತ್ತು ಕುಟುಂಬದಲ್ಲಿ ಕ್ರಮವನ್ನು ಕಾಪಾಡಿಕೊಳ್ಳಲು ದೇವರು ಕುಟುಂಬದ ಸಂಸ್ಥೆಯನ್ನು ಸ್ಥಾಪಿಸಿದನು. ಮನುಷ್ಯನು ಸೃಷ್ಟಿಸುವಲ್ಲಿ ದೇವರ ಗುರಿಯು ಅವನ ಪ್ರೀತಿಗಾಗಿ ಸ್ವೀಕರಿಸುವವರನ್ನು ರೂಪಿಸುವುದಾಗಿತ್ತು. ಮನುಷ್ಯನು ತನ್ನ ಸಂಗಾತಿಯನ್ನು ಪ್ರೀತಿಸುವಂತೆ ದೇವರು ವಸ್ತುಗಳನ್ನು ಸೃಷ್ಟಿಸಿದನು. ಆದರೆ ಜನರು ಆ ನೈಸರ್ಗಿಕ ಕ್ರಮವನ್ನು ನಾಶ ಮಾಡುತ್ತಾರೆ. ತಂದೆ ತಾಯಿಗಳು ಪರಸ್ಪರ ಸರಿಯಾದ ಸಂಬಂಧವನ್ನು ಹೊಂದಿದರ ಮನೆಗಳಿಂದ ಬರುವಂಥ ಮಕ್ಕಳು ತಪ್ಪು ದಾರಿಯಲ್ಲಿ ಹೋಗಬಹುದು. ಇದು ಬಹಳ ಮುಖ್ಯವಾಗಿರುವ ಸಮಸ್ಯೆಯಾಗಿದೆ. ಈ ರೀತಿಯಾಗಿರುವ ಕಾರಣಗಳಿಂದ ಒಂದು ವ್ಯವಸ್ಥೆಯನ್ನು ಒಡೆದಾಕುತ್ತಾರೆ. ಈ ಸಂಬಂಧಗಳು ಅಸ್ವಾಭಾವಿಕ ಮತ್ತು ಅನಾರೋಗ್ಯಕರವಾಗಿರುವಂಥ ಅವು ಅನೇಕ ಪಾಪಗಳಿಗೆ ಕಾರಣವಾಗುತ್ತದೆ. ಅದೇ ರೀತಿಯಲ್ಲಿ ಪುರುಷರು ಸಹ ಸ್ತ್ರೀಯರೊಂದಿಗಿನ ಸಹಜ ಸಂಬಂಧಗಳನ್ನು ತ್ಯಜಿಸಿಬಿಟ್ಟು ಒಬ್ಬರಿಗೊಬ್ಬರು ಕಾಮದಿಂದ ಉರಿಯುತ್ತಿದ್ದರು. ಪುರುಷರು ಇದರ ಪುರುಷರೊಂದಿಗೆ ಅವಮಾನಕ ಕೃತ್ಯಗಳನ್ನು ಮಾಡಿದರು. ಇದು ಏನು ಮಾತನಾಡುತ್ತದೆ? ಇದು ಸಲಿಂಕಾಮ. ಇಬ್ಬರು ಪುರುಷರು ಪರಸ್ಪರ ಲೈಂಗಿಕ ಸಂಬಂಧ ಹೊಂದಿದ್ದಾರೆ. ಈ ಪದಗಳು 2000 ವರ್ಷಗಳ ಹಿಂದೆ ದಾಖಲಿಸಲಾಗಿದೆ. ಆದರೆ ಈ ಭಯಾನಕ ಪಾಪವು ಇಂದು ನಮ್ಮ ಜಗತ್ತಿನಲ್ಲಿ ಬಹಳ ಸ್ಪಷ್ಟವಾಗಿದೆ. ಇದು ಬೈಬಲ್ನಲ್ಲಿ ಹೇಳುತ್ತದೆ. ಆದರೆ ಅವರು ಬೈಬಲನ್ನು ಸಂಪೂರ್ಣವಾಗಿ ನಿರ್ಲಕ್ಷಿಸಲು ಆಯ್ಕೆ ಮಾಡುತ್ತಾರೆ. ಈಗ ವಾಕ್ಯ 22 ನೋಡಿರಿ. ಇದಲ್ಲದೆ ದೇವರ ಜ್ಞಾನವು ಅವರಿಗೆ ಇಷ್ಟವಿಲ್ಲದಿದ್ದರಿಂದ ಅಲ್ಲದ ಕೃತ್ಯಗಳನ್ನು ನಡೆಸುವವರಾಗುವಂತೆ ದೇವರವರನ್ನು ಅವಿಲಿಷ್ಟ ಭಾವಕ್ಕೆ ಒಪ್ಪಿಸಿದನು. ಇಲ್ಲಿ ಏನು ಹೇಳ್ತದೆ ನೋಡಿ, ಇದು ವಿಚಿತ್ರವಾಗಿದೆ ಎನಿಸುವುದಿಲ್ಲವೇ? ದೇವರ ಜ್ಞಾನವನ್ನು ಉಳಿಸಿಕೊಳ್ಳಲು ಬಹುಶಃ ನಿಮ್ಮಲ್ಲಿ ಅನೇಕರು ಇದನ್ನು ಮಾಡುವ ಬಗ್ಗೆ ಯೋಚಿಸದೆ ಇಲ್ಲಿಯವರೆಗೆ ನಿಮ್ಮ ಜೀವನವನ್ನು ನಡೆಸಿದ್ದೀರಿ. ಇದು ಅಸಂಬಂಧ. ದೇವರ ಜ್ಞಾನವನ್ನು ಉಳಿಸಿಕೊಳ್ಳಿ. ನೀವು ದೇವರನ್ನು ನೋಡಲು ಸಾಧ್ಯವಿಲ್ಲ. ಹಾಗಾದರೆ ನೀವು ಅವರ ಜ್ಞಾನವನ್ನು ಹೇಗೆ ಉಳಿಸಿಕೊಳ್ಳಬಹುದು? ನಿಮ್ಮ ಜ್ಞಾನದಲ್ಲಿ ದೇವರನ್ನು ಉಳಿಸಿಕೊಳ್ಳುವುದರ ಅರ್ಥವೇನು? ನೀವು ಯಾವುದನ್ನು ಪ್ರತಿನಿಧಿಸುತ್ತೀರೋ ಅದನ್ನು ನಿಮ್ಮ ಜ್ಞಾನದಲ್ಲಿ ನೀವು ಉಳಿಸಿಕೊಳ್ಳುತ್ತೀರಿ. ಮಿಸ್ ಸ್ಮಿತ್ ಎಂಬ ಮಹಿಳೆಯು ಶ್ರೀ ಜಾನ್ಸನ್ನು ಪ್ರೀತಿಸುತ್ತಿದ್ದರೆ ಅವಳು ಯಾವಾಗಲೂ ಅವನ ಬಗ್ಗೆ ಯೋಚಿಸುತ್ತಿರುತ್ತಾಳೆ. ಅವಳು ಮನೆಯಲ್ಲಿದ್ದಾಗ ಅವನ ಬಗ್ಗೆ ಯೋಚಿಸ್ತಾಳೆ, ಅವಳು ಕೆಲಸ ಮಾಡುವಾಗ ಯೋಚಿಸ್ತಾಳೆ, ಅವಳು ಬೀದಿಯಲ್ಲಿ ನಡೆಯುವಾಗಲೂ ಯೋಚಿಸ್ತಾನೆ. ಯಾರನ್ನು ನೋಡಿದರೂ ಕೂಡ ಅವನ ಬಗ್ಗೆನೇ ಯೋಚನೆ ಬರುತ್ತದೆ. ಅವಳು ಯಾವಾಗಲೂ ತನ್ನ ಜ್ಞಾನದಲ್ಲಿ ಶ್ರೀ ಜಾನ್ಸನ್ನೇ ಉಳಿಸಿಕೊಳ್ಳುತ್ತಾಳೆ ಅಥವಾ ಅವಳ ಮನಸ್ಸಿನಲ್ಲಿ ಅವನನ್ನು ಹೊಂದಿರುತ್ತಾಳೆ. ಅದು ಯಾಕೆ? ಯಾಕೆಂದರೆ ಅವಳು ಅವನನ್ನು ಪ್ರೀತಿಸುತ್ತಾಳೆ. ಮತ್ತು ನಂತರ ಹಣದ ಬಗ್ಗೆ ಮಾತ್ರ ಯೋಚಿಸುವಂಥ ಜನರಿದ್ದಾರೆ. ಅವರು ಎಚ್ಚರಿಕೆವಾಗುವಲು ಅದೆಲ್ಲ ನಿದ್ರೆವಾಗುವಲು ಹಣದ ಬಗ್ಗೆ ಯೋಚಿಸ್ತಾರೆ. ಅವರೆಲ್ಲರನ್ನು ಹಣ ದೃಷ್ಟಿಯಿಂದ ನೋಡುತ್ತಾರೆ. ಯಾಕೆಂದರೆ ಅವರು ಹಣವನ್ನು ಪ್ರೀತಿಸುತ್ತಾರೆ. ಮತ್ತು ಅವರು ದೇವರನ್ನು ಪ್ರೀತಿಸದ ಕಾರಣ ಅವರು ಆತನ ಜ್ಞಾನವನ್ನು ಉಳಿಸಿಕೊಳ್ಳುವುದಿಲ್ಲ. ಹೆಚ್ಚು ಇಷ್ಟಪಡುವಂಥ ಯಾವುದನ್ನಾದರೂ ಪಡೆಯುವುದರಿಂದ ಜನರಲ್ಲಿ ನಿಜವಾದ ಸಂತೋಷ ಬರುತ್ತದೆ. ಆದರೆ ನೀವು ಪ್ರೀತಿಸಿದ ವ್ಯಕ್ತಿ ದೇವರೆಂದು ಭಾವಿಸೋಣ. ನೀವು ತುಂಬ ಪ್ರೀತಿಸಿದಂಥ ವ್ಯಕ್ತಿ ದೇವರಾಗಿದ್ದರೆ, ಅವನಿಗಾಗಿ ನಿಮ್ಮ ಪ್ರಾಣವನ್ನು ಕೊಡಲು ನೀವು ಸಿದ್ಧರಾಗಿದ್ದರೆ ನೀವು ಸಂತೋಷ ಪಡುವುದರಿಲ್ಲವೇ? ನೀವು ಅತ್ಯಂತ ಸಂತೋಷವಾಗಿರುವಿರಿ. ಆದ್ದರಿಂದ ದೇವರ ಒಂದು ಕಾರಣ ಮತ್ತು ಮನುಷ್ಯನನ್ನು ಸೃಷ್ಟಿಸುವ ಅವನ ಗುರಿ ಏನೆಂದರೆ ಪ್ರೀತಿಸುವುದಕ್ಕಾಗಿ. ದೇವರ ದೃಷ್ಟಿಕೋನದಿಂದ ಅವನು ಮನುಷ್ಯನನ್ನು
ಬೇಷರತ್ತಾಗಿ ಪ್ರೀತಿಸಲು ಬಯಸುತ್ತಾನೆ. ಮತ್ತು ಮನುಷ್ಯನು ತನ್ನ ಪ್ರೀತಿಯನ್ನು ತಿಳಿದುಕೊಳ್ಳಬೇಕು ಮತ್ತು ಪ್ರೀತಿಯಾಗಿ ಅವನನ್ನು ಪ್ರೀತಿಸಬೇಕು ಅವನಿಂದ ಬಯಸುತ್ತಾನೆ. ತನ್ನ ಮನುಷ್ಯನ ನಡುವೆ ಪರಿಪೂರ್ಣ ಪ್ರೀತಿಯ ಸಂಬಂಧ ಬೆಳೆಸಿಕೊಳ್ಳಬೇಕೆಂಬುದಾಗಿ ಬಯಸುತ್ತಾ ಇದೆ. ಆ ಪ್ರೀತಿಯನ್ನು ಎಲ್ಲವನ್ನು ತ್ಯಾಗ ಮಾಡುವಂಥ ಪ್ರೀತಿ, ಇದು ಮನುಷ್ಯನಿಗೆ ದೊರೆತಿರುವಂಥ ವಿಶೇಷ ಸಲವಾಗಿದೆ. ಇದು ನಾವು ಅತ್ಯಂತ ಹೆಮ್ಮೆ ಪಡಬೇಕಾದ ವಿಷಯವಾಗಿದೆ ಮತ್ತು ಅದರ ಬಗ್ಗೆ ನಾವು ಅತ್ಯಂತ ಸಂತೋಷ ಪಡಬೇಕಾಗಿರುವಂಥ ವಿಷಯವಾಗಿದೆ. ದೇವರು ಯಾರು? ಅವನ ಆಕಾಶ ಮತ್ತು ಭೂಮಿಯ ಸೃಷ್ಟಿಕರ್ತನು. ಅವನು ಮಾನವ ಕುಲದ ಇತಿಹಾಸವನ್ನು ನಿಯಂತ್ರಿಸುವವನು. ಅವನು ಅತ್ಯುನ್ನತ ದೇವರು, ಪರಿಪೂರ್ಣ ಶಾಶ್ವತ ಸ್ವರ್ಗೀಯ ರಾಜ್ಯವನ್ನು ಸಾಧಿಸುವಂಥ ದೇವರು. ಈ ದೇವರನ್ನು ನಿಮ್ಮ ಪೂರ್ಣ ಮನಸ್ಸಿನಿಂದ ಪ್ರೀತಿಸುವುದಕ್ಕೆ ಸಾಧ್ಯವಾದರೆ ನಿಮಗೆ ಇನ್ನೇನು ಬೇಕು? ಆದರೆ ಅದು ಅಸಾಧ್ಯ. ಅದು ಏಕೆ ಅಸಾಧ್ಯ? ಪಾಪವೇ ಅದನ ಕಾರಣ. ಯಾಕೆ? ಪಾಪವು ದೇವರ ಮುಂದೆ ಭಯಪಡುತ್ತದೆ. ದೇವರು ಪರಿಶುದ್ಧನು, ದೇವರಿಗೆ ಪಾಪವಿಲ್ಲ. ದೇವರು ಪರಿಶುದ್ಧನು, ದೇವರ ಮಹಿಮೆಯುಳ್ಳವನು. ದೇವರ ಮುಂದೆ ಪಾಪ ಮಾಡಿದ ಜನರು ನಾವು ಈ ದೇವರನ್ನು ಹೇಗೆ ಪ್ರೀತಿಸಬಹುದು? ನಮ್ಮ ಪಾಪಗಳಿಂದ ನಾವು ಅದನ್ನು ಮಾಡಲು ಸಾಧ್ಯವಿಲ್ಲ. ಬೈಬಲ್ನ ಇನ್ನೊಂದು ಭಾಗಕ್ಕೆ ತಿರುಗೋಣ. 2 ತಿಮೋಥೆ ಅಧ್ಯಾಯ 3. ಎರಡನೇ ತಿಮೋಥೆ ಅಧ್ಯಾಯ 3, 3ನೇ ಅಧ್ಯಾಯ. 2 ತಿಮೋಥೆ ಅಧ್ಯಾಯ 3 ವಾಕ್ಯ 1. ಆದರೆ ಕಡೆ ದಿವಸಗಳಲ್ಲಿ ಕಠಿಣ ಕಾಲಗಳು ಬರುವುದೆಂಬುದನ್ನು ತಿಳಿದುಕೊಳ್ಳಿರಿ. ಮನುಷ್ಯರು ಸ್ವಾರ್ಥೀಯ ಚಿತ್ತಗರು, ಹಣದಾಸೆಯವರು. 4ನೇ ವಾಕ್ಯವನ್ನು ಹೋಗೋಣ. ದ್ರೋಹಿಗಳು, ದುಡುಕಿನವರು, ಉಬ್ಬಿಕೊಂಡವರು, ದೇವರನ್ನು ಪ್ರೀತಿಸದೆ ಭೋಗಗಳನ್ನೇ ಪ್ರೀತಿಸುವವರು, ಭಕ್ತಿಯ ವೇಷವಿದ್ದು ಅದರ ಬಲವನ್ನು ಬೇಡವೆನ್ನುವವರು ಆಗಿರುವವರು. ಇಂಥವರು ಸಹವಾಸವನ್ನು ಮಾಡದಿರು. ಇಲ್ಲಿ ಏನು ಹೇಳುತ್ತದೆ ಅಂತ ನೋಡಿ. ಅದು ಹೇಳುತ್ತದೆ, ಕಡೆ ದಿವಸಗಳಲ್ಲಿ ಭಯಾನಕ ಸಮಯಗಳು. ಇದು ಈ ಕಾಲದ ಸಮಯವಾಗಿದೆ. ಈ ದಿನಗಳಲ್ಲಿ ಜನರಿಗೆ ಅವರ ವಿಷಯವಾಗಿ ಮಾತ್ರ ತಿಳಿದಿರುವುದು. ವಿವಾಹಿತ ದಂಪತಿಗಳು ಸಹ ತಮ್ಮ ಬಗ್ಗೆ ಮಾತ್ರ ಯೋಚಿಸುತ್ತಾರೆ. ಆದ್ದರಿಂದ ಅವರು ಹೊಂದಾಣಿಕೆ ಆಗುವುದಿಲ್ಲ ಎಂದು ಕಂಡುಕೊಂಡರೆ ತಕ್ಷಣ ಅವರು ವಿಚ್ಛೇದನ ಪಡೆಯುತ್ತಾರೆ. ಅವರು ತಮ್ಮ ಬಗ್ಗೆ ಮಾತ್ರ ಯೋಚಿಸುತ್ತಾರೆ. ಇದು ಅಂತ್ಯಕಾಲ. ಮುಂದೆ ಅದು ಹಣಪ್ರಿಯರೆಂದ ಹೇಳುತ್ತದೆ. ಜನರು ತಮ್ಮನ್ನೇ ಪ್ರೀತಿಸುವವರಾಗಿದ್ದರೆ ಹಣವು ವಿಷಯಕ್ಕೆ ಬರುವಾಗ ಅನಿವಾರ್ಯವಾಗಿದೆ. ಜನರು ಹಣವನ್ನು ಪ್ರೀತಿಸುತ್ತಾರೆ. ಆದ್ದರಿಂದ ಪೋಷಕರು ಮತ್ತು ಮಕ್ಕಳು ಹಣಕ್ಕಾಗಿ ಜಗಳಾಡುತ್ತಾರೆ. ಗಂಡ ಹೆಂಡತಿ ಹಣಕ್ಕಾಗಿ ಜಗಳಾಡುತ್ತಾರೆ. ಮುಂದೆ ಅದು ಹೇಳುತ್ತದೆ, ದೇವರನ್ನು ಪ್ರೀತಿಸುವುದಕ್ಕಿಂತ ಆನಂದವನ್ನು ಪ್ರೀತಿಸುವವರು. ಅದು ಹೀಗಿರುವಂಥ ರೀತಿಯಲ್ಲವೇ? ಈ ಮಾತುಗಳನ್ನು ಕೇಳುತ್ತಿರುವಾಗ ಅಯ್ಯೋ ಹೌದು, ದೇವರ ಜ್ಞಾನವನ್ನು ಉಳಿಸಿಕೊಳ್ಳಲು ನಿರಾಕರಿಸುವವನು ನಾನು ಇಲ್ಲಿಯವರೆಗೆ ಬದುಕಿರುವುದು ಜೀವನವು ತಪ್ಪಾಗಿದೆ. ದೇವರು ಆಶೀರ್ವಾದದ ಮೂಲನಾಗಿದ್ದಾನೆ ಮತ್ತು ದೇವರು ಜೀವನದ ಮೂಲ. ಎಲ್ಲವೂ ದೇವರಿಂದ ಬರುತ್ತದೆ. ಆದರೆ ನಾನು ಇಲ್ಲಿಯವರೆಗೆ ದೇವರನ್ನು ಕಡೆಗಣಿಸಿ ನನ್ನ ಜೀವನವನ್ನು ನಡೆಸುತ್ತಿದ್ದೇನೆ ಮತ್ತು ನಾನು ಅವನನ್ನು ನನ್ನ ಹೃದಯದಲ್ಲಿ ಉಳಿಸಿಕೊಂಡಿಲ್ಲ. ಜ್ಞಾನೋಕ್ತಿಗಳು ಅಧ್ಯಾಯ 1ಕ್ಕೆ ತಿರುಗೋಣ. ರೋಮಪುರದವರಲ್ಲಿ ಅಧ್ಯಾಯ 1ರಲ್ಲಿ ಒಂದು ಮಾರ್ಕರನ್ನು ಇರಿಸಿಕೊಳ್ಳಿ ಮತ್ತು ಹಳೆ ಒಡಂಬಡಿಕೆಯಲ್ಲಿರುವಂಥ ಜ್ಞಾನೋಕ್ತಿಗಳಲ್ಲಿ ತಿರುಗೋಣ. ಜ್ಞಾನೋಕ್ತಿಗಳು ಅಧ್ಯಾಯ 1. ಜ್ಞಾನೋಕ್ತಿಗಳು ಅಧ್ಯಾಯ 1. ಅಧ್ಯಾಯ 1 ನಾನು ವಾಕ್ಯ 20ರಿಂದ ಓದುತ್ತೇನೆ. ಜ್ಞಾನವೆಂಬಾಕೆಯು ಬೀದಿಗಳಲ್ಲಿ ಕೂಗುತ್ತಾಳೆ, ಚೌಕಗಳಲ್ಲಿ ದನಿಗೈಯುತ್ತಾಳೆ. ಪೇಟೆಯ ಅಗ್ರಸ್ಥಾನದಲ್ಲಿಯೂ ಊರು ಬಾಗಿಲಿನಲ್ಲಿಯೂ ಆಕೆಯು ನುಡಿಯುವುದೇನೆಂದರೆ, ಮೂಢರೇ, ಮೂಢತನವನ್ನು ಎಂದಿನ ತನಕ ಪ್ರೀತಿಸುವಿರಿ? ಧರ್ಮನಿಂದಕರು ನಿಂದಿಸುವುದಕ್ಕೆ
ಎಷ್ಟು ಕಾಲ ಇಷ್ಟಪಡುವರು? ಜ್ಞಾನಹೀನರು ತಿಳುವಳಿಕೆಯನ್ನು ಎಷ್ಟರವರೆಗೆ ಹಾಗೆ ಮಾಡುವರು? ಇದನ್ನು ಒಮ್ಮೆ ನೋಡಿರಿ. ಬುದ್ಧಿವಂತಿಕೆಯು ಗೋಡೆಯ ಮೇಲೆ ಕೂಗುತ್ತದೆ. ಈ ಬುದ್ಧಿವಂತಿಕೆಯು ಯೇಸುವಾಗಿದ್ದಾನೆ. ನಾವು ಜೀವನದ ಹಾದಿಯಲ್ಲಿ ನಡೆಯುತ್ತಿರುವಾಗ ನಾವು ಬುದ್ಧಿವಂತಿಕೆಯ ಧ್ವನಿಯನ್ನು ಕೇಳುತ್ತೇವೆ. ನನ್ನ ಖಂಡನೆಗೆ ಪಶ್ಚಾತ್ತಾಪ, ನಂತರ ನಾನು ನನ್ನ ಆಲೋಚನೆಗಳನ್ನು ನಿಮಗೆ ಸುರಿಯುತ್ತೇನೆ, ನನ್ನ ಬೋಧನೆಗಳನ್ನು ನಿಮಗೆ ತಿಳಿಸುತ್ತೇನೆ. ನಾವು ನಮ್ಮ ಕಿವಿಗಳನ್ನು ಜ್ಞಾನದ ಕಡೆಗೆ ತಿರುಗಿಸಿದರೆ ಒಂದು ದಿನ ಬುದ್ಧಿವಂತನಾದವನು ನಮಗೆ ಪವಿತ್ರಾತ್ಮವನ್ನು ನೀಡುತ್ತಾನೆ. ದೇವರ ವಾಕ್ಯದಲ್ಲಿರುವಂಥ ಸತ್ಯವನ್ನು ನಾವು ಅರಿತುಕೊಂಡಾಗ ನಾವು ಪವಿತ್ರಾತ್ಮನವನ್ನು ಪಡೆಯುತ್ತೇವೆ. ಆದರೆ ನಂತರ ಅದು ಹೇಳುತ್ತದೆ, ನಾನು ಕರೆದಾಗ ನೀವು ತಿರಸ್ಕರಿಸಿದ್ದೀರಿ, ಕೈ ಚಾಚಿದರೂ ಯಾರು ಗಮನಿಸಲಿಲ್ಲ. ನನ್ನ ಬುದ್ಧಿವಾದವನ್ನು ಲಕ್ಷ್ಯಕ್ಕೆ ತಾರದೆ ನನ್ನ ತಿದ್ದುಪಾಟನ್ನು ಬೇಡವೆಂದು ತಳ್ಳಿಬಿಟ್ಟಿದ್ದೀರಿ. ನೀವು ಯೇಸುವಿನ ಮೂಲಕ ಲಕ್ಷಿಸಲ್ಪಡಬೇಕಾಗಿದೆ. ಅದು ದೇವರಿಂದ ಬಂದ ಜ್ಞಾನ ಮತ್ತು ವಿವೇಕವಾಗಿದೆ. ಆದರೆ ಜನರು ಈ ಬಗ್ಗೆ ತಮ್ಮೊಂದಿಗೆ ಮಾತನಾಡುವವರನ್ನು ಶಪಿಸುತ್ತಾರೆ ಮತ್ತು ಕಿರುಕುಳ ನೀಡುತ್ತಾರೆ ಮತ್ತು ಕೇವಲ ಪ್ರಯತ್ನಿಸುವುದಿಲ್ಲ. ಇದು ನಮ್ಮ ದಿನ ಮತ್ತು ವಯಸ್ಸಿಗೆ ಮಾತ್ರ ನಿಜವಲ್ಲ, ಇದು ಯಾವಾಗಲೂ ಹೀಗೆಯೇ ಇದೆ. ಜನರು ಗಮನಹರಿಸುತ್ತಿಲ್ಲ ಮತ್ತು ಇದರ ಪರಿಣಾಮವಾಗಿ ಏನಾಗುತ್ತೆ ಅಂತ ನೋಡಿರಿ. ವಾಕ್ಯ 26 ನೋಡಿ. ಆದ ಕಾರಣ ಬಿರುಗಾಳಿಯಂತೆ ಅಪಾಯವು, ತೂಫಾನಿನಂತೆ ಆಪತ್ತು ಬಂತು. ನಿಮಗೆ ಶ್ರಮ ಸಂಕಟಗಳು ಸಂಭವಿಸುವಾಗ ನಿಮ್ಮ ಅಪಾಯದಲ್ಲಿ ನಾನು ನಗುವೆನು, ನಿಮ್ಮ ಆಪತ್ತಿನಲ್ಲಿ ಪರಿಹಾಸ್ಯ ಮಾಡುವೆನು. ನಿಮಗೆ ಆಪತ್ತು ಬಂದಾಗ ನಾನು ನಗುತ್ತೇನೆ. ಬಿರುಗಾಳಿಯಂತೆ ವಿಪತ್ತು ನಿಮ್ಮನ್ನು ಆವರಿಸಿದಾಗ, ಸುಂಕರ ಗಾಳಿಯು ವಿಪತ್ತು ನಿಮ್ಮ ಮೇಲೆ ಬಂದಾಗ, ಸಂಕಟ ಮತ್ತು ತೊಂದರೆ ನಿಮ್ಮನ್ನು ಆವರಿಸಿದಾಗ ನಾನು ನಗುತ್ತೇನೆ, ನಿಮ್ಮ ಆಪತ್ತಿನಲ್ಲಿ ಪರಿಹಾಸ್ಯ ಮಾಡುವೆನು. ಆಗ ಅವರು ನನಗೆ ಮೊರೆಯಿಟ್ಟರು, ನಾನು ಉತ್ತರ ಕೊಡುವೆನು. ನನ್ನನ್ನು ಆತುರದಿಂದ ಹುಡುಕಿದರೂ ನಾನು ಕಾಣಿಸೇನು. ಸಂಕಟ ಬಂದಾಗ ನೀವು ಅಳಬಹುದು ಮತ್ತು ನಿಮ್ಮ ಎದೆಯನ್ನು ಬಡ್ಕೊಳ್ಳಬಹುದು. ಓ ಸುಗ್ಗಿ ತೀರಿತು, ಹಣ್ಣಿನ ಕಾಲ ಮುಗಿಯಿತು, ಆದರೆ ನಾನು ಉದ್ಧಾರವಾಗಲಿಲ್ಲ. ಆದರೆ ಅದು ತುಂಬ ತಡವಾಗಿರುತ್ತದೆ. ಕರ್ತನು ನಿನ್ನನ್ನು ಅಪಹಾಸ್ಯ ಮಾಡುವನೆಂಬುದಾಗಿ ಇದು ಹೇಳುತ್ತದೆ. ಇದೀಗ ನಾವು ಅನುಗ್ರಹದ ಸಮಯದಲ್ಲಿ ವಾಸಿಸುತ್ತಿದ್ದೇವೆ. ನಾವು ಇನ್ನೂ ದೇವರ ಅನುಗ್ರಹವನ್ನು ಪಡೆಯುವಂಥ ಸಮಯದಲ್ಲಿ ಜೀವಿಸುತ್ತಿರುವಂಥ ಕಾರಣ ದೇವರ ಈ ಮಾತುಗಳು ದೇವರ ಧ್ವನಿ ಎಂದು ನೀವು ನೆನಪಿಸಿಕೊಳ್ಳಬೇಕು. ಬೈಬಲ್ನ ಪದಗಳು ದೇವರ ಧ್ವನಿಯಾಗಿದೆ. ಇದು ಯೇಸುವಿನ ಮಾತುಗಳಾಗಿದೆ. ನಿಮಗೆ ಅವಕಾಶ ಇರುವಾಗ ದಯವಿಟ್ಟು ಈ ಮಾತುಗಳನ್ನು ನಿಮ್ಮ ಹೃದಯದಲ್ಲಿ ಸ್ವೀಕರಿಸಿಕೊಳ್ಳಿರಿ. ಬೈಬಲ್ ನಿಮ್ಮನ್ನು ಖಂಡಿಸಿದಾಗ ಮತ್ತು ಪಾಪ ಏನುವೆಂದು ಹೇಳಿದಾಗ ಅದನ್ನು ಸ್ವೀಕರಿಸಿರಿ. ನಾನು ಈ ಪಾಪಗಳನ್ನು ಮಾಡಿದ್ದೇನೆ, ಈ ಪಾಪಗಳಿಂದ ತಪ್ಪಿಸಿಕೊಳ್ಳಲು ನಾನು ಏನು ಮಾಡಬೇಕು? ನೀವು ಪ್ರತಿಬಿಂಬಿಸಲು ಮತ್ತು ಪಶ್ಚಾತ್ತಾಪ ಪಡಬೇಕಾಗಿಲ್ಲವೇ? ಬೈಬಲ್ ಯೇಸುವಿನ ಮಾತುಗಳಾಗಿದೆ. ಅದು ದೇವರ ಮಾತುಗಳು. ದೇವರು ನಿಮ್ಮೊಂದಿಗೆ ಸಹಾನುಭೂತಿಯಿಂದ ಮಾತನಾಡುತ್ತಿದ್ದಾನೆ. ಈ ಸತ್ಯವನ್ನು ಅರಿತುಕೊಳ್ಳೋಕೆ ಹೇಳುತ್ತಾರೆ. ಆದರೆ ನಿಮ್ಮ ಹೃದಯದಲ್ಲಿ ನೀವು ಕೇಳಲು ಬಯಸುವುದಿಲ್ಲ. ರೋಮಾಪುರದವರಿಗೆ ಅಧ್ಯಾಯ 1ಕ್ಕೆ ಹಿಂದಿರುಗಿ ನೋಡೋಣ. ನಾನು ವಾಕ್ಯ 28ರಿಂದ ಮತ್ತೊಮ್ಮೆ ಓದುತ್ತೇನೆ. ಇದಲ್ಲದೆ ದೇವರ ಜ್ಞಾನವು ಅವರಿಗೆ ಇಷ್ಟವಿಲ್ಲದರಿಂದ ಅಲ್ಲದ ಕೃತ್ಯಗಳನ್ನು ನಡೆಸುವವರಾಗುವಂತೆಯೇ ದೇವರು ಅವರನ್ನು ಅನಿಷ್ಟ ಭಾವಕ್ಕೆ ಒಪ್ಪಿಸಿದನು. ಹೇಗೆಂದರೆ ಅವರು ಸಕಲ ವಿಧವಾದ ಕಾರ್ಯಗಳಿಂದ ತುಂಬಿದವರಾದರು. ಈಗ ವಾಕ್ಯ 29ರಿಂದ ಪ್ರಾರಂಭಿಸಿ ಮತ್ತು ಅಧ್ಯಾಯದ ಅಂತ್ಯದವರೆಗೆ ವಿವಿಧ ಪಾಪಗಳನ್ನು ಪಟ್ಟಿಯನ್ನು ನೋಡುತ್ತೇವೆ. ನೀವು ಈ ಪಟ್ಟಿಯನ್ನು ಓದುತ್ತಿರುವಾಗ ಪಟ್ಟಿಯಲ್ಲಿರುವಂಥ ಯಾವುದಾದ್ರೂ ಪಾಪಗಳು ನಿಮಗೆ ಅನ್ವಯಿಸುತ್ತದೆ ಎಂಬುದಾಗಿ ಯೋಚಿಸಿರಿ. ಅವೆಲ್ಲವೂ ನಿಮಗೆ ಅನ್ವಯಿಸುತ್ತದೆ ಎಂಬುದಾಗಿ ಭಾವಿಸಬೇಡಿರಿ. ಹಾಗೆ ಮಾಡಿದರೆ ನಿಮ್ಮ ಹೃದಯದಲ್ಲಿರುವಂಥ ನಿರ್ದಿಷ್ಟ ಪಾಪವನ್ನು ಕಂಡುಹಿಡಿಯಲು ನಿಮಗೆ ಸಾಧ್ಯವಾಗುವುದಿಲ್ಲ. ಅವರು ಎಲ್ಲ ರೀತಿಯ ದುಷ್ಟತನದಿಂದ ತುಂಬಿದ್ದಾರೆ. ನೀವು ಮನೆಗೆ ಹೋದಾಗ ನಿಮ್ಮಲ್ಲಿರುವಂಥ ವಸ್ತುಗಳನ್ನು ನೋಡಿರಿ. ನೀವು ನ್ಯಾಯಯುತವಾಗಿ ಪಡೆಯುವಂಥ ಅಕ್ರಮವಾಗಿ ಏನಾದರೂ ಪಡೆದಿದ್ದರೆ ಅದು ನಿಮ್ಮ ದುಷ್ಟತನಕ್ಕೆ ಉದಾಹರಣೆಯಾಗಿದೆ.
ದುಷ್ಟತ್ವ, ಇದು ದುಷ್ಟ ಆಲೋಚನೆಗಳು, ದುರಾಶೆ ಮತ್ತು ಭೌತಿಕವಾಗಿರುವಂಥದ್ರ ಮೇಲೆ ಆಸೆ ಮತ್ತು ಅಧಪತನ, ದುಷ್ಟ ಉದ್ದೇಶಗಳನ್ನು ಹೊಂದಿರುವುದು, ಅವರಲ್ಲಿ ಹೊಟ್ಟೆ ಕಿಚ್ಚು, ಅಸೂಯೆ ಪಡುವುದು ಪಾಪ, ಕೊಲೆ, ಇದರ ಬಗ್ಗೆ ನಾನು ಮೊದಲೇ ಹೇಳಿದ್ದೆ ಅಲ್ಲವೇ? ಕಲಹ, ವಾದಗಳು ಮತ್ತು ವಿವಾದಗಳಿಗೆ ಸಿಲುಕುವುದು, ವಂಚನೆ, ಸುಳ್ಳು ಮತ್ತು ಇತರರನ್ನು ಮೋಸಗೊಳಿಸುವುದು, ಸುಳ್ಳು ಹೇಳುವುದು ಮತ್ತು ಇತರರನ್ನು ಮೋಸಗೊಳಿಸುವುದು ಗಂಭೀರ ಪಾಪ. ನೀವು ಅದನ್ನು ಒಮ್ಮೆ ಮಾತ್ರ ಮಾಡಿದರೂ ಮತ್ತು ದುರಾಶೆ ಇರುವುದು, ಚಾಡಿ ಹೇಳುವವರು, ಚಾಡಿ ಮಾಡುವುದು ಪಾಪವಾಗಿದೆ. ದೂಷಕರು, ಇದರ ತಪ್ಪುಗಳನ್ನು ಹುಡುಕುವುದು, ದೇವರ ದ್ವೇಷಿಗಳು, ಇತರರನ್ನು ಧಿಕ್ಕರಿಸುವರು ಮತ್ತು ಅವರಿಗೆ ಅನ್ಯಾಯವಾಗಿ ವರ್ತಿಸುವರು, ಸೊಕ್ಕಿನವರು, ಇತರರನ್ನು ಕೀಳಾಗಿ ನೋಡುವುದು ಮತ್ತು ಹಣ, ನೋಟ, ಮನೆ ವಿಷಯವಾಗಿ ಬಡಿವಾರ ಹೇಳುವುದು, ಏನೇ ಆಗಲಿ ಅದರ ಬಗ್ಗೆ ಜಂಬೆ ಹೇಳುವುದು, ಇದು ಪಾಪವಾಗಿದೆ. ಅವರು ಕೆಟ್ಟದನ್ನು ಮಾಡುವಂಥ ಮಾರ್ಗಗಳನ್ನು ಆವಿಷ್ಕರಿಸುತ್ತಾರೆ, ದುಷ್ಟ ಆಲೋಚನೆಗಳನ್ನು ಮಾಡುತ್ತಾರೆ. ಅವರು ತಮ್ಮ ಹೆತ್ತವರಿಗೆ ಅವಿಧೇಯರಾಗುತ್ತಾರೆ, ತಮ್ಮ ಪೋಷಕರ ಮಾತುಗಳಿಗೆ ಅವಿಧೇಯರಾಗಿ ಮತ್ತು ಅವರಿಗೆ ದುಃಖವನ್ನು ಉಂಟು ಮಾಡುತ್ತಾರೆ. ಅವರಿಗೆ ತಿಳುವಳಿಕೆ ಇಲ್ಲ, ಇದರ ಅರ್ಥ ಮೂರ್ಖರಾಗಿದ್ದಾರೆ. ನಿಷ್ಠೆ ಇಲ್ಲೇ, ನೀವು ಮಾಡಿದ ಭರವಸೆಯನ್ನು ಉಳಿಸಿಕೊಳ್ಳುವುದಿಲ್ಲ. ಅನಿವಾರ್ಯ ಸಂದರ್ಭಗಳ ಬರುವಾಗ ಆದರೆ ನಿರ್ವಾಲ ಕಾಲಕ್ಕೆ ಭರವಸೆಯನ್ನು ನೀಡಿ ಮತ್ತು ಅವುಗಳನ್ನು ಉಳಿಸಿಕೊಳ್ಳುವುದಿಲ್ಲ. ಪ್ರೀತಿ ಇಲ್ಲ. ಯಾರಾದರೂ ಸಹಾನುಭೂತಿ ತೋರಿಸುವಂಥ ವಿಧಾನ ಮತ್ತು ಅವಕಾಶವನ್ನು ನೀವು ಹೊಂದಿರಬಹುದು, ಆದರೆ ನೀವು ಅದನ್ನು ಮಾಡಬೇಡಿ. ಕರುಣೆ ಇಲ್ಲ. ಇದು ಕ್ರೂರ ಮತ್ತು ಹೃದಯಹೀನರ ಬಗ್ಗೆ ಮಾತನಾಡುತ್ತಾರೆ. ಕರುಣೆ ಇಲ್ಲದ ವಿಷಯದ ಬಗ್ಗೆ ಬಂದಾಗ, ಮದುವೆಯೊಳಗೆ ಪತಿ ಕೋಪಗೊಂಡು ತನ್ನ ಹೆಂಡತಿಯನ್ನು ನಿರ್ದಯವಾಗಿ ಹೊಡೆಯಬಹುದು. ಇದು ಎಲ್ಲರಿಗೂ ಹೋಗುತ್ತದೆ. ಕರುಣೆ ಇಲ್ಲದವರು ಎಂದರೆ ಇನ್ನೊಬ್ಬರ ಕಡೆಗೆ ನಿರ್ದಯ ಮತ್ತು ಹಿಂಸಾಕಾರವಾಗಿರುವುದು. ಈಗ ವಾಕ್ಯ 32, ಇಂಥವುಗಳನ್ನು ನಡೆಸುವವರು ಮರಣಕ್ಕೆ ಪಾತ್ರರಾಗಿದ್ದಾರೆಂದು ದೇವವಿಧಿಯು ಅವರಿಗೆ ಉಂಟು. ಇಂತಹ ಕೆಲಸಗಳನ್ನು ಮಾಡುವವರು ಮರಣಕ್ಕೆ ಪಾತ್ರರು. ಈ ಮರಣ ದಂಡನೆಯು ನರಕಕ್ಕೆ ಎಸೆಯಲ್ಪಟ್ಟ ಶಿಕ್ಷೆಯಾಗಿದೆ. ಅಂತಹ ಜನರು ಮರಣಕ್ಕೆ ಪಾತ್ರರು ಎಂದು ದೇವರು ವಿಧಿಸಿದ್ದಾನೆ. ಹಾಗಾಗಿ ಈ ಪಾಪಗಳ ಬೆಲೆಯನ್ನು ಪೂರ್ಣವಾಗಿ ಪಾವತಿಸಬೇಕಾಗಿದೆ. ಈ ಬೆಲೆಯನ್ನು ಪೂರ್ಣವಾಗಿ ಪಾವತಿಸದಿದ್ದರೆ ಪಾಪದ ಸಮಸ್ಯೆಗೆ ಪರಿಹಾರವಿಲ್ಲ. ಮುಂದೆ ಅಧ್ಯಾಯ 2 ವಾಕ್ಯ 4ಗೆ ತಿರುಗೋಣ. 2 ಅದರ 4ನೇ ವಾಕ್ಯ. ಆತನ ಅಪಾರವಾದ ದಯ, ಸಹನ, ದೀರ್ಘ ಶಾಂತಿಗಳನ್ನು ಅಸಡ್ಡೆ ಮಾಡುತ್ತೀಯಾ? ಮನಸ್ಸನ್ನು ಬೇರೆ ಮಾಡಿಕೊಳ್ಳುವುದಕ್ಕೆ ದೇವರ ಉಪಕಾರವು ನಿನ್ನನ್ನು ಪ್ರೇರಿಸುತ್ತದೆಂಬುದನ್ನು ನಿಮಗೆ ಗೊತ್ತಿಲ್ಲವೇ? ನಾವು ಪಾಪಗಳನ್ನು ಮಾಡಿದಾಗ ತಕ್ಷಣ ಏಕೆ ಶಿಕ್ಷೆಯಾಗುವುದಿಲ್ಲ ಎಂದು ಈ ವಾಕ್ಯವು ನಮಗೆ ಹೇಳುತ್ತದೆ. ಯಾಕೆಂದರೆ ದೇವರು ನಮಗೆ ಪಶ್ಚಾತ್ತಾಪ ಪಡುವಂಥ ಅವಕಾಶವನ್ನು ನೀಡುತ್ತಾನೆ. ನಾವು ಪಾಪ ಮಾಡಿದ ನಂತರ ಪಶ್ಚಾತ್ತಾಪ ಪಡುವಂಥ ಅವಕಾಶವನ್ನು ಆತನು ನೀಡುತ್ತಿದ್ದಾನೆ. ನಾವು ಕಾಯಿನನ ಬಗ್ಗೆ ಕಲಿತಿದ್ದೇವೆ. ಕಾಯಿನನು ತನ್ನ ಕಿರಿಯ ಸಹೋದರನನ್ನು ಕೊಂದನು. ಆದುದರಿಂದ ದೇವರು ಕಾಯಿನಿಗೆ, ನಿನ್ನ ಸಹೋದರನಾದ ಹೇಬೆಲನು ಎಲ್ಲಿ? ಹೀಗೆ ಕಾಯಿನಿಗೆ ಪಶ್ಚಾತ್ತಾಪ ಪಡುವಂಥ ಅವಕಾಶವನ್ನು ಕೊಟ್ಟನು. ಆ ಸಮಯದಲ್ಲಿ ಅವನು ಪಶ್ಚಾತ್ತಾಪ ಪಟ್ಟಿದ್ದರೆ ಅವನನ್ನು ಕ್ಷಮಿಸಿರಬಹುದಿತ್ತು. ಹಾಗಾದರೆ ಜನರು ಪಾಪ ಮಾಡಿದ ತಕ್ಷಣ ಯಾಕೆ ಶಿಕ್ಷೆಗೆ ಒಳಗಾಗುವುದಿಲ್ಲ? ಏಕೆಂದರೆ ದೇವರು ಅವರಿಗೆ ಪಶ್ಚಾತ್ತಾಪ ಪಡುವಂಥ ಅವಕಾಶವನ್ನು ನೀಡುತ್ತಾನೆ. ಆದರೆ ಬದಲಿಗೆ ಜನರು ಏನು ಯೋಚಿಸುತ್ತಾರೆ? ಅವರಿಗೆ ತಕ್ಷಣ ಶಿಕ್ಷೆ ಆಗದ ಕಾರಣ ನಾನು ಪಾಪ ಮಾಡಿದರೂ ನನಗೆ ಏನೂ ಆಗುವುದಿಲ್ಲಲ್ಲ, ದೇವರು ಅಸ್ತಿತ್ವದಲ್ಲಿ ಇಲ್ಲ ಎಂದು ಜನರು ಭಾವಿಸುತ್ತಾರೆ. ಒಬ್ಬ ವ್ಯಕ್ತಿಯು ಕದಿಯಬಹುದು ಮತ್ತು ಕೊಲೆ ಮಾಡಬಹುದು, ಆದರೆ ದೇವರು ಅವನಿಗೆ ಶಿಕ್ಷಿಸುವುದಿಲ್ಲ. ಆದ್ದರಿಂದ ದೇವರ ಅಸ್ತಿತ್ವದಲ್ಲಿ ಇಲ್ಲ ಎಂಬುದಾಗಿ ಅವನು ಭಾವಿಸುತ್ತಾನೆ. ಅವನು ದೇವರ ಅಸ್ತಿತ್ವವನ್ನು ನಿರಾಕರಿಸುತ್ತಾನೆ. ಅವನು ಪಶ್ಚಾತ್ತಾಪ ಪಡುವಂಥ ಅವಕಾಶವನ್ನು ನೀಡುವ ದೇವರ ಕರುಣೆ, ದೇವರ ದಯೆ ಮತ್ತು ದೇವರ ಔದಾರ್ಯವನ್ನು ನಿರಾಕರಿಸುತ್ತಾನೆ. ಈಗ ವಾಕ್ಯ 5 ನೋಡಿರಿ. ನೀನು ನಿನ್ನ ಮೊಂಡತನವನ್ನು, ಪಶ್ಚಾತ್ತಾಪವಿಲ್ಲದ ಮನಸ್ಸನ್ನು ಅನುಸರಿಸುವುದರಿಂದ
ನಿನಗೋಸ್ಕರ ದೇವರ ಕೋಪವನ್ನು ಕೂಡಿಟ್ಟುಕೊಳ್ಳುತ್ತಾ ಇದ್ದಿ. ಇಲ್ಲಿ ಏನು ಹೇಳ್ತದೆ ಎಂಬುದಾಗಿ ನೋಡಿ, ದೇವರು ಶಾಶ್ವತವಾಗಿ ಕಾಯಲು ಹೋಗುವುದಿಲ್ಲ. ಪಶ್ಚಾತ್ತಾಪ ಪಡೆದವರಿಗೆ ಒಂದು ದಿನ ಕೋಪದ ದಿನ ಬರುತ್ತದೆ, ನ್ಯಾಯ ತೀರ್ಪಿನ ದಿನ ಬರುತ್ತದೆ. ನೀವು ಪಶ್ಚಾತ್ತಾಪ ಪಡಲೇಬೇಕು. ನೀವು ಪಶ್ಚಾತ್ತಾಪ ಪಡಲೇಬೇಕು. ನೀವು ದೇವರ ಮುಂದೆ ನಿಮ್ಮ ಪಾಪಗಳಿಗಾಗಿ ಕ್ಷಮಾಪಣೆ ಪಡಬೇಕು ಮತ್ತು ಪಶ್ಚಾತ್ತಾಪ ಪಡಬೇಕು. ನೀವು ಪಶ್ಚಾತ್ತಾಪ ಪಡದಿದ್ದರೆ ನೀವು ದೇವರನ್ನು ಅವಮಾನಪಡಿಸುತ್ತೀರಿ, ನೀವು ದೇವರನ್ನು ಅಗೌರವಪಡಿಸುತ್ತೀರಿ. ಅವನ ನೀತಿಯುಳ್ಳ ನ್ಯಾಯ ತೀರ್ಪು ಪ್ರಕಟಗೊಳ್ಳುವ ದೇವರ ಕ್ರೋಧದ ದಿನಕ್ಕಾಗಿ ನೀವು ನಿಮ್ಮ ವಿರುದ್ಧ ಕೋಪವನ್ನು ಸಂಗ್ರಹಿಸುತ್ತೀರಿ. ನಿಮ್ಮ ಮೇಲೆ ಬಲರಿರುವಂಥ ಈ ಕ್ರೋಧವನ್ನು ನೀವು ನಿರಂತರವಾಗಿ ಸೇರಿಸುತ್ತಿದ್ದೀರಿ. ಇದು ನಿರಂತರವಾಗಿ ಹೆಚ್ಚಾಗುತ್ತಾ ಇದೆ. ಆದ್ದರಿಂದ ನೀವು ಮಾಡಿದ ಸಣ್ಣ ಪಾಪಗಳು ಕಡಿಮೆ ಶಿಕ್ಷೆಯನ್ನು ಪಡೆಯುತ್ತದೆ ಮತ್ತು ದೊಡ್ಡ ಪಾಪಗಳು ನರಕದಲ್ಲಿ ಹೆಚ್ಚಿನ ಶಿಕ್ಷೆ. ಆದ್ದರಿಂದ ಶಿಕ್ಷೆಯನ್ನು ಸಂಗ್ರಹಿಸಲಾಗುತ್ತದೆ. ಈಗ ವಾಕ್ಯ 9 ನೋಡಿ. ವಾಕ್ಯ 9, ಕೆಟ್ಟದನ್ನು ನಡೆಸುವ ಪ್ರತಿಯೊಬ್ಬ ನರಪ್ರಾಣಿಗೆ ಕಷ್ಟವೂ ಸಂಕಟವೂ ಬರುವವು. ಹಿಂದಿನ ಮತ್ತಾಯ ಅಧ್ಯಾಯ 5ರಲ್ಲಿ ಮಾಂಸವು ನರಕಕ್ಕೆ ಹೋಗುತ್ತದೆ ಎಂಬುದಾಗಿ ನಾವು ಓದಿದ್ದೇವೆ. ಅದನ್ನೇ ಇಲ್ಲಿಯೂ ಹೇಳಿದೆ. ಮತ್ತು ಇಲ್ಲಿ ಆತ್ಮವು ಕ್ಲೇಶವನ್ನು ಅನುಭವಿಸುತ್ತದೆ ಎಂದು ಹೇಳುತ್ತದೆ. ಆತ್ಮವು ಅನುಭವಿಸುವಂಥ ಈ ಕ್ಲೇಶದ ಬಗ್ಗೆ ಸ್ಪಷ್ಟವಾಗಿ ಮಾತಾಡಲು ನಾನು ಬಯಸುತ್ತೇನೆ. ಮತ್ತು ಅನಂತರ ಇಂದಿನ ವಿಷಯ ನಿಲ್ಲಿಸುತ್ತೇನೆ. ಆತ್ಮದ ಕ್ಲೇಶ. ಯೋಹನ ಅಧ್ಯಾಯ 13ಕ್ಕೆ ನಾವು ತಿರುಗೋಣ. ಯೋಹನ ಅಧ್ಯಾಯ 13. ಎರಡನೇ ವಾಕ್ಯ. ಯೋಹನ 13 ಅದನ್ನ 2ನೇ ವಾಕ್ಯ. ಅವರು ಊಟಕ್ಕೆ ಕೂತುಕೊಂಡಿದ್ದರು. ಅಷ್ಟರೊಳಗೆ ಸೈತಾನನು ಸೀಮೋನನ ಮಗನಾದ ಇಸ್ಕರಿಯೋತ ಯೂದನ ಮನಸ್ಸಿನಲ್ಲಿ ಯೇಸುವನ್ನು ಹಿಡಿಕೊಡಬೇಕೆಂಬ ಆಲೋಚನೆಯನ್ನು ಹುಟ್ಟಿಸಿದನು. ಇಲ್ಲಿ ಇಸ್ಕರಿಯೋತ ಯೂದ ಎಂಬ ಹೆಸರಿನ ಈ ಮನುಷ್ಯನು ಯೇಸುವಿನ ಶಿಷ್ಯರಲ್ಲಿ ಒಬ್ಬನಾಗಿದ್ದನು. ಆದರೆ ಅವನು ಯೇಸುವನ್ನು ಹಿಂಬಾಲಿಸಿದಾಗ ಅದು ಅವನಿಗೆ ಸಾಕಷ್ಟು ಉತ್ತೇಜನಕಾರಿಯಾಗಿಲ್ಲ ಎಂದು ಅವನು ಕಂಡುಕೊಂಡನು. ಯಹೂದಿಗಳ ನಾಯಕರು ಯೇಸುವನ್ನು ಕೊಲ್ಲಲು ಬಯಸಿದರು ಮತ್ತು ಯೂದನು ಅವರು ಇದನ್ನು ಮಾಡಲು ಅವಕಾಶವನ್ನು ಕಂಡುಕೊಳ್ಳಲು ಸಾಧ್ಯವಾಗಲಿಲ್ಲ ಎಂದು ನೋಡಿದರು. ಆದ್ದರಿಂದ ಅವರು ಅವರಿಗೆ ಸಹಾಯ ಮಾಡುವರು ಎಂಬುದಾಗಿ ಭಾವಿಸಿದರು ಮತ್ತು ಅದರಿಂದ ಅವನು ತನ್ನ ಕರ್ತನನ್ನು ದ್ರೋಹ ಮಾಡಲು ನಿರ್ಧರಿಸಿದನು. ಅವನ ಮನಸ್ಸಿನಲ್ಲಿ ಈ ಆಲೋಚನೆಯನ್ನು ನೆಟ್ಟುವನು ಸೈತಾನ್ ಎಂಬುದಾಗಿ ಬೈಬಲ್ ಹೇಳುತ್ತೆ. 26ನೇ ವಾಕ್ಯದಲ್ಲಿ ಅದಕ್ಕೆ ಯೇಸು, ನಾನು ಈ ತುತ್ತನ್ನು ಅದ್ದಿ ಯಾರಿಗೆ ಕೊಡುತ್ತಾನೋ ಅವನು, ಇದು ಕೊನೆಯ ಭೋಜನದಲ್ಲಿ ರೊಟ್ಟಿಯ ತುಂಡು, ನಾನು ಈ ರೊಟ್ಟಿಯ ತುಂಡನ್ನು ಭಕ್ಷ್ಯದಲ್ಲಿ ಅದ್ದಿದ್ದು ನಂತರ ಯಾರಿಗೆ ಕೊಡುತ್ತೇನೋ. ಯೇಸು ತನಗೆ ದ್ರೋಹ ಬಗೆಯುವಂಥ ವ್ಯಕ್ತಿಯ ಕುರಿತು ಮಾತನಾಡುತ್ತಿದ್ದನು. ನಂತರ ರೊಟ್ಟಿಯ ತುಂಡನ್ನು ಅದ್ದಿ ಅವನು ಅದನ್ನು ಸೀಮೋನನ ಮಗನಾದ ಇಸ್ಕರಿಯೋತ ಯೂದನಿಗೆ ಕೊಟ್ಟನು. ಯೂದನ ರೊಟ್ಟಿಯನ್ನು ತೆಗೆದುಕೊಂಡ ತಕ್ಷಣ ಸೈತಾನ್ ಅವನ ಒಳಗೆ ಪ್ರವೇಶಿಸಿದನು. ಇಲ್ಲಿ ಏನು ಹೇಳ್ತದೆ ನೋಡಿ, ಸೈತಾನ್ ಇಸ್ಕರಿಯೋತ ಯೂದನ ಹೃದಯವನ್ನು ಪ್ರವೇಶಿಸಿದನು. ಆದ್ದರಿಂದ ಯೇಸು ಅವನಿಗೆ, ನೀನು ಮಾಡುವುದನ್ನು ಬೇಗನೆ ಮಾಡಿಬಿಡು ಎಂದು ಹೇಳಿದನು. ವಾಕ್ಯ 30, ಅವನು ಆ ತುತ್ತನ್ನು ತೆಗೆದುಕೊಂಡ ಕೂಡಲೇ ಹೊರಗೆ ಹೋದನು. ಆಗ ರಾತ್ರಿಯಾಗಿತ್ತು. ಅವನು ಹೊರಗೆ ಹೋದನು. ಆದರೆ ಅವನು ಎಲ್ಲಿಗೆ ಹೋದನು? ಅವನು ಯೇಸುವಿಗೆ ದ್ರೋಹ ಬಗೆಯಲು ಮುಖ್ಯ ಯಾಜಕನ ಬಳಿಗೆ ಹೋದರು. ಇಸ್ಕರಿಯೋತ ಯೂದನು ಯೇಸುವಿಗೆ ದ್ರೋಹ ಮಾಡಿದನು. ಆದರೆ ಅವನು ಯೇಸುವಿಗೆ ದ್ರೋಹ ಮಾಡುವ ತನಕ ಅವನ ಮನಸ್ಸಾಕ್ಷಿಯು ಅವನನ್ನು ತೊಂದರೆಗೊಳಿಸಲಿಲ್ಲ. ಯಾಕೆ ಗೊತ್ತಾ? ಯಾಕೆಂದರೆ ಪಿಶಾಚನ ಅವನ ಹೃದಯವನ್ನು ಪ್ರವೇಶಿಸಿ ಅದನ್ನು ಬಿಗಿಯಾಗಿ ಹಿಡಿದಿದ್ದನು. ಅವನ ಆತ್ಮಸಾಕ್ಷಿಯು ಅರಿವಳಿಕೆಯಾಯಿತು. ಆದ್ದರಿಂದ ಅವನು ತನ್ನ ಶಿಕ್ಷಕರಿಗೆ ದ್ರೋಹ ಮಾಡುತ್ತಿದ್ದರು. ಅವನ ಆತ್ಮಸಾಕ್ಷಿಯು ಅವನನ್ನು ಸ್ವಲ್ಪವೂ ತೊಂದರೆಗೊಳಿಸಲಿಲ್ಲ. ಸೈತಾನ ಶಕ್ತಿಯು ಅವನ ಆತ್ಮಸಾಕ್ಷಿಯನ್ನು ನಿಶ್ಚೇಷ್ಟಿತಗೊಳಿಸಿದೆ ಎಂಬುದಾಗಿ ನಾವು ಇದರಲ್ಲಿ ಸೂಚಿಸುತ್ತದೆ. ನೀವು ಬೈಬಲ್ ಬಗ್ಗೆ ಇರುವಂಥ ಎಲ್ಲ ಮಾತುಗಳನ್ನು ಕೇಳುತ್ತಿದ್ದೀರಿ. ಆದರೆ ನೀವು ಇನ್ನೂ ರಕ್ಷಣೆ ಹೊಂದದಿದ್ದರೆ ಮತ್ತು ನೀವು ಇದನ್ನೆಲ್ಲ ಕೇಳುತ್ತಿರುವಾಗ ನಿಮ್ಮ ಆತ್ಮಸಾಕ್ಷಿಯು ಸ್ವಲ್ಪವೂ ತೊಂದರೆಗೊಳಗಾಗುವುದಿಲ್ಲ. ನೀವು ಸ್ವಲ್ಪವೂ ತೊಂದರೆಗೊಳಗಾಗದಿದ್ದರೆ ಮತ್ತು ಪಶ್ಚಾತ್ತಾಪ ಪಡುವಂಥ ಬಯಕೆ ಇಲ್ಲದಿದ್ದರೆ ಇದನ್ನು ಹೇಳಲು ಕ್ಷಮಿಸಿ. ಆದರೆ ನೀವು ತುಂಬ ಅಪಾಯಕರವಾಗಿರುವಂಥ ಪರಿಸ್ಥಿತಿಯಲ್ಲಿದ್ದೀರಿ. ಅತ್ಯಂತ ಅಪಾಯಕಾರಿ. ಯಾಕೆ ಗೊತ್ತಾ? ಯಾಕೆಂದರೆ ನಿಮ್ಮ ಪಾಪಗಳು ನಿಮ್ಮ ಆತ್ಮಸಾಕ್ಷಿಯನ್ನು ಸ್ತಂಭಗೊಳಿಸಿದೆ.
ಆದ್ದರಿಂದ ನೀವು ಪಾಪದ ಬಗ್ಗೆ ಎಲ್ಲವನ್ನು ಕೇಳಿದರೂ ಸಹ ನೀವು ಅದರಿಂದ ತೊಂದರೆಗೊಳಗಾಗುವುದಿಲ್ಲ. ನೀವು ಅರಿವಳಿಕೆಗೆ ಒಳಗಾದಾಗ ಮತ್ತು ಶಸ್ತ್ರಚಿಕಿತ್ಸಾ ಚಾಕು ತೆಗೆದುಕೊಂಡು ನಿಮ್ಮನ್ನು ಕತ್ತರಿಸಿದಾಗ ನಿಮಗೆ ಏನನ್ನು ಸಂಭವಿಸುವುದಿಲ್ಲ. ನಿಮ್ಮ ಆತ್ಮಸಾಕ್ಷಿಯು ಅರಿವಳಿಕೆಗೆ ಒಳಗಾದ ಕಾರಣ ಬೈಬಲ್ ನಿಮಗೆ ಪಾಪದ ಬಗ್ಗೆ ಎಲ್ಲವನ್ನು ಹೇಳಿದಾಗ ಮತ್ತು ನೀವು ನಿರ್ಣಯಿಸಲ್ಪಡುತ್ತೀರಿ ಎಂದು ನೀವು ಚಿಂತಿಸುವುದಿಲ್ಲ. ಅದು ಅತ್ಯಂತ ಅಪಾಯಕಾರಿಯಾಗಿದೆ. ನಿಮ್ಮನ್ನು ರಕ್ಷಿಸದಂತೆ ತಡೆಯಲು ಸೈತಾನು ನಿಮ್ಮ ಹೃದಯವನ್ನು ಹಿಡಿದಿದ್ದಾನೆ. ರಕ್ಷಣೆ ಹೊಂದದೆ ತಡೆಯುತ್ತಾ ಇದ್ದಾನೆ. ಮತ್ತಾಯ ಅಧ್ಯಾಯ 27ಗೆ ತಿರುಗೋಣ. ಒಂದನೇ ವಾಕ್ಯ, ಮತ್ತಾಯ 27 ಅದರ 1ನೇ ವಾಕ್ಯ. ಬೆಳಗಾಗಲು ಎಲ್ಲ ಮಹಾಯಾಜಕರು ಜನರ ಹಿರಿಯರು ಯೇಸುವನ್ನು ಕೊಲ್ಲಿಸಬೇಕೆಂದು ಆಲೋಚನೆ ಮಾಡಿಕೊಂಡು ಆತನನ್ನು ಕಟ್ಟಿಸಿ ತೆಗೆದುಕೊಂಡು ಹೋಗಿ ದೇಶಾಧಿಪತಿಯಾದ ಪೀಲಾತನಿಗೆ ಒಪ್ಪಿಸಿದರು. ಅವನು ಯೇಸುವಿಗೆ ದ್ರೋಹ ಮಾಡಿದನು. ಒಬ್ಬ ಗುಲಾಮನ ಬೆಲೆಯಾಗಿರುವಂಥ 30 ಬೆಳ್ಳಿ ನಾಣ್ಯಗಳಿಗೆ ಅವನು ಈ ದುಷ್ಟರನ್ನು ಯೇಸುವಿನ ರಹಸ್ಯ ಸ್ಥಳಕ್ಕೆ ಕರೆದೊಯ್ದು ಅವರಿಗೆ ಒಪ್ಪಿಸಿದನು. ಹೀಗಾಗಿಯೇ ಅವರಿಗೆ ದ್ರೋಹ ಮಾಡಿದ್ದಾನೆ. ಯೇಸುವನ್ನು ಬಂಧಿಸಲಾಯಿತು ಮತ್ತು ಧಾರ್ಮಿಕ ಮುಖಂಡರುಗಳ ನಿರ್ಣಯಿಸಲು ಮೊದಲು ಕರೆದೊಯ್ಯಲಾಯಿತು. ಅಲ್ಲಿ ಅವನಿಗೆ ಮರಣದಂಡನೆ ವಿಧಿಸಲಾಯಿತು. ಯೇಸುವನ್ನು 2 ಬಾರಿ ವಿಚಾರಣೆ ಪಡಿಸಲಾಯಿತು. ಒಮ್ಮೆ ಧಾರ್ಮಿಕ ಮುಖಂಡರ ಮಧ್ಯದಲ್ಲಿ, ಮತ್ತೊಮ್ಮೆ ಜಾತಿ ನೀತಿ ನ್ಯಾಯಾಲಯದಲ್ಲಿ. ರೋಮನ್ ಗವರ್ನರ್ ಅವನನ್ನು ವಿಚಾರಣೆಗೆ ಒಳಪಡಿಸಿದಾಗ ಅದು ಜಾತಿ ನೀತಿ ನ್ಯಾಯಾಲಯವಾಗಿತ್ತು. ಧಾರ್ಮಿಕ ನ್ಯಾಯಾಲಯದ ಶಿಕ್ಷೆಯ ಆಧಾರದ ಮೇಲೆ ಅವನನ್ನು ಮರಣದಂಡನೆ ಮಾಡಲಾಗಿತ್ತು ಮತ್ತು ಅದರಿಂದ ಅವನನ್ನು ಪೊಂತ್ಯ ಪಿಲಾತನಿಗೆ ವಿಧಿಸಲಾಯಿತು. 3ನೇ ವಾಕ್ಯ, ಆಗ ಆತನನ್ನು ಹಿಡಿಕೊಟ್ಟ ಯೂದನು ಆತನಿಗೆ ಮರಣದಂಡನೆ ತೀರ್ಪಾಯಿತು ಎಂಬುದಾಗಿ ನೋಡಿ. ಇಲ್ಲಿ ತೀರ್ಪಾಯಿತು ಎಂದು ಹೇಳಿದಾಗ ಯೇಸುವಿಗೆ ಮರಣದಂಡನೆ ವಿಧಿಸಿರುವುದನ್ನು ಅವನಿದನ್ನು ನೋಡಿದಾಗ ಪಶ್ಚಾತ್ತಾಪದಿಂದ ವಶಪಡಿಸಿಕೊಂಡಿದ್ದ ಆ 30 ಬೆಳ್ಳಿ ನಾಣ್ಯಗಳನ್ನು ಮುಖ್ಯ ಯಾಜಕರ ಹಿರಿಯರ ಹಿಂದಿರುಗಿ ಕೊಟ್ಟರು. ತಪ್ಪಿಲ್ಲದವನನ್ನು ಮರಣಕ್ಕೆ ಒಪ್ಪಿಸಿಕೊಟ್ಟು ಪಾಪ ಮಾಡಿದ್ದೇನೆವೆಂದು ಅವನು ಹೇಳಿದನು. ಅವನು ತಪ್ಪಿಲ್ಲದ ರಕ್ತವನ್ನು ದ್ರೋಹ ಮಾಡಿದನು. ಅದನ್ನು ನಮಗೆ ಏನು? ಅವರು ಉತ್ತರಿಸಿದರು, ನೀನೇ ನೋಡಿಕೋ ಅಂದರು. ಯೇಸುವಿಗೆ ಮರಣದಂಡನೆ ವಿಧಿಸಿರುವುದನ್ನು ಕಂಡಾಗ ಯೂದನು ತನ್ನ ಹೃದಯದಲ್ಲಿ ಪಶ್ಚಾತ್ತಾಪ ಪಡಲು ಪ್ರಾರಂಭಿಸಿದನು. ಅವನಿಗೆ ಈ ಪಶ್ಚಾತ್ತಾಪ ಯಾಕೆ? ಏಕೆಂದರೆ ಸೈತಾನನು ಅವನ ಹೃದಯವನ್ನು ಪ್ರವೇಶಿಸಿದನು. ಆದರೆ ಈಗ ಸೈತಾನನು ಅವನನ್ನು ಬಿಟ್ಟುಬಿಟ್ಟನು. ಆದ್ದರಿಂದ ಅವನ ಆತ್ಮಸಾಕ್ಷಿ ಅವನನ್ನು ಹಿಂಸಿಸಲು ಪ್ರಾರಂಭಿಸಿತು ಮತ್ತು ಅವನು ಅರಿತುಕೊಂಡನು, ಯೇಸುವಿಗೆ ಪಾಪವಿಲ್ಲ ಮತ್ತು ನಾನು ಅವನಿಗೆ ದ್ರೋಹ ಮಾಡಿದ್ದೇನೆ. ಆದ್ದರಿಂದ ಅವನು ಪಡೆದ 30 ಬೆಳ್ಳಿ ನಾಣ್ಯಗಳನ್ನು ತೆಗೆದುಕೊಂಡು ಹಿರಿಯರ ಮತ್ತು ಮುಖ್ಯ ಯಾಜಕರ ಬಳಿಗೆ ಹಿಂದಿರುಗಿ, ನಾನು ನಿರಪರಾಧಿಯ ರಕ್ತಕ್ಕೆ ದ್ರೋಹ ಮಾಡಿದ್ದೇನೆ ಎಂದು ಹೇಳಿದನು. ಆದರೆ ಅವರು, ನೀವೇನು ಮಾತನಾಡುತ್ತಿದ್ದೀರಿ? ಅದು ನಮಗೆ ಯಾವುದೇ ಕಾಳಜಿ ಇಲ್ಲ ಎಂದು ಉತ್ತರಿಸಿದರು ಮತ್ತು ಅವರು ಹಣವನ್ನು ನಿರಾಕರಿಸಿದರು. ಮುಂದೆ ವಾಕ್ಯ 5 ನೋಡಿರಿ. ಆಗ ಅವನು ಹಣವನ್ನು ದೇವಾಲಯದೊಳಕ್ಕೆ ಬಿಸಾಟು ಬಿಟ್ಟು ಹೊರಟು ಹೋಗಿ ಉರುಳು ಹಾಕಿಕೊಂಡು ಸತ್ತನು. ನೀವು ಅಪೊಸ್ತಲರ ಪುಸ್ತಕದಲ್ಲಿ ಅಧ್ಯಾಯ 1ರಲ್ಲಿ ನೋಡಿದರೆ ಯೂದನು ತಲೆ ಕೆಳಗಾಗಿ ಬಿದ್ದು ಅವನ ಹೊಟ್ಟೆ ಒಡೆದು ಕರುಳುಗಳೆಲ್ಲ ಹೊರಗೆ ಸುರಿದವೆಂಬುದಾಗಿ ನಾವು ನೋಡಬಹುದು. ಇದರ ಅರ್ಥವೇನೆಂದು ನಿಮಗೆ ಗೊತ್ತಾ? ಇದು ಆತ್ಮದ ಹಿಂಸೆಯಾಗಿದೆ. ಆತ್ಮವು ಅನುಭವಿಸುವಂಥ ಹಿಂಸೆಯು ಆತ್ಮಸಾಕ್ಷಿಯಿಂದ ಅನುಭವಿಸುವಂಥ ಹಿಂಸೆಯಂತೆಯೇ ಇರುತ್ತದೆ. ನೀವು ಈ ಜಗತ್ತಿನಲ್ಲಿ ವಾಸಿಸುತ್ತಿರುವಾಗ ನಿಮ್ಮ ಆತ್ಮಸಾಕ್ಷಿಯು ನಿಶ್ಚೇಷ್ಟಿತವಾಗಿರುವಂಥ ಕಾರಣ ನಿಮ್ಮನ್ನು ಹಿಂಸಿಸುವುದಿಲ್ಲ. ಆದರೆ ನೀವು ನರಕಕ್ಕೆ ತಳ್ಳಲ್ಪಟ್ಟ ಕ್ಷಣದಿಂದ ನಿಮ್ಮ ಆತ್ಮಸಾಕ್ಷಿಯಿಂದ ಮರಗೊಟ್ಟುವಿಕೆ ಕಣ್ಮರೆಯಾಗುತ್ತದೆ. ಸೈತಾನು ಸಹ ನರಕಕ್ಕೆ ಎಸೆಯಲ್ಪಡುವುದರಿಂದ ಅವನು ಇನ್ನು ಮುಂದೆ ನಿಮ್ಮ ಮೇಲೆ ನಿಯಂತ್ರಣವನ್ನು ಹೊಂದಲು ಸಾಧ್ಯವಾಗುವುದಿಲ್ಲ. ಆದ್ದರಿಂದ ಆ ಸಮಯದಲ್ಲಿ ನಿಮ್ಮ ಆತ್ಮಸಾಕ್ಷಿಯು ನರಕದಲ್ಲಿ ತನ್ನ ಮೂಲ ಸ್ಥಿತಿಗೆ ಮರಳುತ್ತದೆ. ಆದ್ದರಿಂದ ಈ ಜಗತ್ತಿನಲ್ಲಿ ನೀವು ಮಾಡಿದ ಎಲ್ಲ ಪಾಪಗಳು ಸೂಜಿಗಳು ಮತ್ತು ಮುಳ್ಳುಗಳಂತೆ ನಿಮ್ಮ ಆತ್ಮಸಾಕ್ಷಿಯ ಮೇಲೆ ಇರಿಯಲು ಪ್ರಾರಂಭಿಸುತ್ತವೆ.
ಇಸ್ಕರಿಯೋತ ಯೂದನ ಆತ್ಮಸಾಕ್ಷಿಯು ತುಂಬ ತೀವ್ರವಾಗಿ ಪೀಡಿಸಲ್ಪಟ್ಟಿತು. ಅವನು ತುಂಬ ಸಂಕಟದಲ್ಲಿದ್ದನು ಮತ್ತು ನೇಣಾಕಿ ಸತ್ತನು. ಅವನ ತಲೆಗೆಳಗಾಗಿ ಬಿದ್ದು ಅವನ ಹೊಟ್ಟೆ ಒಡೆದು ಕರುಳುಗಳೆಲ್ಲ ಹೊರಗೆ ಸುರಿದವು. ರಕ್ಷಣೆ ಹೊಂದುವುದೆಂದರೆ ಏನು? ರಕ್ಷಣೆಯು ನಿಮ್ಮ ಆತ್ಮಸಾಕ್ಷಿಯಲ್ಲಿ ಈಗ ನಿಮ್ಮ ಪಾಪದ ಬಗ್ಗೆ ತಿಳಿದಿರುವಂಥ ವಿಷಯವಾಗಿದೆ ಮತ್ತು ನಂತರ ಆ ಪಾಪದಿಂದ ಬಿಡುಗಡೆಗೊಳ್ಳುತ್ತದೆ. ನಿಮ್ಮ ಆತ್ಮಸಾಕ್ಷಿಯಲ್ಲಿನ ಹಿಂಸೆಯಿಂದ ರಕ್ಷಣೆಯ ಮುಕ್ತವಾಗುತ್ತದೆ. ನೀವು ಇದನ್ನು ಅನುಭವಿಸದಿದ್ದರೆ ನೀವು ನರಕಕ್ಕೆ ತಳ್ಳಲ್ಪಟ್ಟ ಕ್ಷಣದಿಂದ ನಿಮ್ಮ ಆತ್ಮಸಾಕ್ಷಿಯು ಸೈತಾನ ಹಿಡಿತದಿಂದ ಬಿಡುಗಡೆಗೊಳ್ಳುತ್ತದೆ ಮತ್ತು ನೀವು ಅಸಹನೀಯ ಹಿಂಸೆಯನ್ನು ಅನುಭವಿಸುತ್ತೀರಿ. ಆದ್ದರಿಂದ ಆತ್ಮದ ಹಿಂಸೆ ಮತ್ತು ಮಾಂಸದ ಹಿಂಸೆ ಇದೆ. ನಾನು ಮೊದಲೇ ಹೇಳಿದಂತೆ ಆ ಸಮಯದಲ್ಲಿ ನೀವು ಈಗಾಗಲೇ ನಿಮ್ಮ ಪುನರುತ್ಥಾನದಗೊಂಡ ದೇಹದಲ್ಲಿ ಇರುತ್ತೀರಿ ಮತ್ತು ಆದ್ದರಿಂದ ನೀವು ಸಾಯಲು ಸಾಧ್ಯವಾಗುವುದಿಲ್ಲ. ಆದ್ದರಿಂದ ದಯವಿಟ್ಟು ನಿಮ್ಮೊಂದಿಗೆ ಪ್ರಾಮಾಣಿಕರಾಗಿರ್ರಿ ಮತ್ತು ದೇವರ ಮುಂದೆ ಪ್ರಾಮಾಣಿಕರಾಗಿರ್ರಿ. ನೀವು ಮಾಡಿದ ಪಾಪಗಳ ಬಗ್ಗೆ ಯೋಚಿಸಿ ಮತ್ತು ಎಲ್ಲ ಪ್ರಾಮಾಣಿಕೆಯಿಂದ ನಿಮ್ಮನ್ನು ಕ್ಷಮಿಸಲು ದೇವರನ್ನು ಕೇಳಿರಿ. ನಿಮ್ಮ ಪಾಪಗಳನ್ನು ದೇವರ ಮುಂದೆ ಒಪ್ಪಿಕೊಳ್ಳಿ ಮತ್ತು ಕ್ಷಮೆಗಾಗಿ ಬೇಡಿಕೊಳ್ಳಿರಿ. ನಾವು ಪ್ರಾರ್ಥಿಸೋಣ. ನಾವು ಪ್ರಾರ್ಥಿಸುವ ಮೊದಲು ನೀವು ಇದರ ಜನರ ವಿರುದ್ಧ ಪಾಪಗಳನ್ನು ಮಾಡಿದಾಗ ನೀವು ದೇವರ ವಾಕ್ಯಕ್ಕೆ ಅವಿಧೇಯರಾಗಿರುವಂಥ ಕಾರಣ ನೀವು ದೇವರ ವಿರುದ್ಧ ಪಾಪಗಳನ್ನು ಮಾಡುತ್ತಿರುವಿರಿ ಎಂಬುದನ್ನು ನೆನಪಿಸಿರಿ. ನಿಮ್ಮ ಪಾಪಗಳನ್ನು ನೀವು ಇದರ ಜನರ ಮುಂದೆ ಅಲ್ಲ, ಅಂದರೆ ದೇವರ ಮುಂದೆ ಪಶ್ಚಾತ್ತಾಪ ಪಡಬೇಕು. ನೀವು ತಪ್ಪೊಪ್ಪಿಕೊಳ್ಳಬೇಕಾಗಿದೆ. ಪ್ರಾಮಾಣಿಕವಾಗಿ ಕ್ಷಮೆಯ ಬಗ್ಗೆ ಮಾತನಾಡುವಾಗ ವಾಕ್ಯಗಳನ್ನು ನೀವು ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗುವಂಥ ಏಕೈಕ ಮಾರ್ಗವಿದೆಯಾಗಿದೆ. ಸ್ವರ್ಗೀಯ ಕರ್ತನೇ, ನಾವೆಲ್ಲರೂ ಪಾಪದಲ್ಲಿ ಹುಟ್ಟಿದ್ದೇವೆ ಮತ್ತು ನಮ್ಮ ಜೀವನದಲ್ಲಿ ಪಾಪಗಳನ್ನು ಮಾಡಿದ್ದೇವೆ. ಪಾಪ ಏನೆಂದು ತಿಳಿಯದೆ ಬದುಕಿದ್ದೇನೆ ಮತ್ತು ಪಾಪವು ನಮ್ಮ ಹೃದಯವನ್ನು ಹಿಡಿದಿರುವುದರಿಂದ ನಾವು ಯಾವಾಗ ಪಾಪ ಮಾಡುತ್ತಿದ್ದೇವೆ ಎಂದು ನಮಗೆ ತಿಳಿದಿಲ್ಲ. ನಾವು ಪಾಪ ಮಾಡಿದಾಗ ನಮ್ಮ ಆತ್ಮಸಾಕ್ಷಿಯು ತೊಂದರೆಗೊಳಗಾಗಲಿಲ್ಲ ಮತ್ತು ಆದ್ದರಿಂದ ನಾವು ದುಷ್ಟ ಮತ್ತು ನಾಚಿಕೆ ಇಲ್ಲದ ಹೃದಯದೊಳಗಿಂತ ನಮ್ಮ ಜೀವನವನ್ನು ನಡೆಸಿದ್ದೇವೆ. ಕರ್ತನೇ, ಈಗ ಮುಂದೆ ತಲೆಬಾಗಿರುವಂಥ ಹೃದಯವನ್ನು ನೀವು ಪ್ರಚೋದಿಸಲಿ ಎಂದು ನಾವು ಪ್ರಾರ್ಥಿಸುತ್ತೇವೆ. ಪ್ರತಿಯೊಬ್ಬ ವ್ಯಕ್ತಿಯು ಅವನು ಅಥವಾ ಅವಳು ನಿಮ್ಮ ಮುಂದೆ ಮಾಡಿದಂಥ ಪಾಪಗಳ ಬಗ್ಗೆ ತಿಳಿದಿರಲಿ ಮತ್ತು ಆ ಪಾಪಗಳನ್ನು ನಿಮ್ಮ ಮುಂದೆ ಬಾಗಿದ ಮೊಣಕಾಲಿನ ಮೇಲೆ ಇರಿಸಿ ನಿಮ್ಮ ಕಡೆಗೆ ತಿರುಗಲು ಮತ್ತು ಅವರ ಪಾಪಗಳಿಗಾಗಿ ಕ್ಷಮೆಗಾಗಿ ಪ್ರಾಮಾಣಿಕತೆಯಿಂದ ಕೇಳಲು ನೀವು ಅವರಿಗೆ ಮಾರ್ಗದರ್ಶನ ನೀಡಬೇಕೆಂದು ನಾವು ಪ್ರಾರ್ಥಿಸುತ್ತೇವೆ. ಮತ್ತು ಅವರು ನಿಮ್ಮ ಮಾತುಗಳನ್ನು ವಿನಯವುಳ್ಳ ಹೃದಯದಿಂದ ಸ್ವೀಕರಿಸಲು ಸಾಧ್ಯವಾಗುವಂತೆ ನೀವು ಅವರಿಗೆ ಮಾರ್ಗದರ್ಶನವನ್ನು ನೀಡಬೇಕೆಂದು ನಾವು ಕೇಳುತ್ತೇವೆ. ನಾವು ದೇವರ ಹೆಸರಿನಲ್ಲಿ ಪ್ರಾರ್ಥಿಸುತ್ತೇವೆ. ಆಮೇನ್.